ಶಿವ 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 ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತ ಹೇಳ್ತಾರೆ. ನಿಜಾನಾ? ಶಿವರಾತ್ರಿಯ ಪ್ರಯುಕ್ತ ಇವತ್ತು ನಮ್ಮ ಸ್ಪೆಷಲ್ ಎಪಿಸೋಡ್ ಆಚಾರ್ಯ ಅರುಣ್ ಪ್ರಕಾಶ್ ಅವರೊಂದಿಗೆ. ಬನ್ನಿ, ಜೀವನದ ಬಗ್ಗೆ ಸರಳವಾಗಿ ಮತ್ತೆ ಮನವರಿಕೆ ಆಗೋ ರೀತಿಯಲ್ಲಿ ಇದನ್ನು ನೋಡೋಣ. ವೆಲ್ಕಮ್ ಟು ದ ವಿಶ್ವಾಸ್ ಕಾಮತ್ ಶೋ. ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಶೋ. ನಿಮಗೂ ಧನ್ಯವಾದ. ಈಗ ತುಂಬ ಕ್ವೆಶ್ಚನ್ಸ್ ಇದೆ, ಆಯಿತಾ? ಅಂದರೆ ಮನಸ್ಸಲ್ಲಿ ಹಲವಾರು ಗೊಂದಲಗಳಿದೆ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಫ್ರ್ಯಾಂಕ್ಲಿ ಐ ಡೋಂಟ್ ನೋ, ಬಿಕಾಸ್ ಸಚ್ ಅ ಲರ್ನೆಡ್ ಪರ್ಸನ್, ವಾಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ನೀವು. ವಿಲ್ ಕೀಪ್ ಇಟ್ ವೆರಿ ಸಿಂಪಲ್. ದ ಸ್ಟಾರ್ಟಿಂಗ್ ಆಫ್ ದ ಯೂನಿವರ್ಸ್, ನಾನು ಎಲ್ಲೋ ಓದಿದ್ದು ಕೇಳ್ಪಟ್ಟಿದ್ದು ಅಂತ ಹೇಳಿದ ತಕ್ಷಣ ಓಮ್, ದಟ್ ವರ್ಡ್ ಹ್ಯಾಸ್ ದಟ್ ಪವರ್ ಅಂತ ಹೇಳ್ತಾರೆ. ಸರಿ, ಈ ಓಮ್ನ ಸುತ್ತ ಇರುವಂಥದ್ದು, ಡಸ್ ದಟ್ ಹ್ಯಾವ್ ದಟ್ ಮಚ್ ಪವರ್? ಅಂದರೆ ಈ ಓಮ್ ಅಂತ ಹೇಳಿದಾಗ ಒಂದು ಮಂತ್ರಕ್ಕೆ ಅಥವಾ ಓಮ್ ಅಂತ ಹೇಳಿದಾಗ ಡಸ್ ಇಟ್ ರೆಸೊನೇಟ್ ವಿತ್ ದ ಮೈಂಡ್, ಬಾಡಿ, ಸೋಲ್, ಅಥವಾ ಯಾವುದಾದ್ರೂ ತತ್ವಕ್ಕೆ ಅದೇನಾದರೂ ಸಂಬಂಧಪಟ್ಟಿದೆಯಾ? ಈಗ ತುಂಬ ಯಾವುದು ಶ್ರೇಷ್ಠ ಮತ್ತು ಪವಿತ್ರ ಅನ್ನೋದಕ್ಕಿಂತ ನನ್ನ ಯಾವುದೂ ಕೆಟ್ಟದಲ್ಲ, ಯಾವುದೂ ಒಳ್ಳೆಯದಲ್ಲ. ಮತ್ತು ನನ್ನ ಲೈಫಿನ ಪರ್ಪಸ್ ಏನು ಅನ್ನೋದ್ರ ಮೇಲೆ ಅದು ನಂಗೆ ಒಳ್ಳೇದಾ ಕೆಟ್ಟದ ಅಂತ ನನಗೆ ಅದು ನಿರ್ಧಾರ ಆಗ್ತದೆ. ಓಕೆ, ಈಗ ಎಲ್ರಿಗೂ ಓಂಕಾರ ಹೇಳಬೇಕು ಅಂತ ಏನು ಪರ್ಪಸ್? ಓಂಕಾರ ಹೇಳಿದ್ರು ಮೈಂಡ್ ಕಾಮ್ ಆಗೋದಾ? ಅಲ್ವಾ? ಅದೇ ತಾನೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆಂಗ್ಸೈಟಿ ಕಡಿಮೆ ಆಗುತ್ತೆ ಅಂತ. ನನ್ನನ್ನು ಕೇಳಿದರೆ ಆಂಗ್ಸೈಟಿ, ಸ್ಟ್ರೆಸ್ ಕಡಿಮೆ ಆಗೋಕ್ಕೆ ಸುಮ್ಮನೆ ಕೂತ್ಕೊಳ್ಳಿ. ನೀವು ಒಂದು ಕಡೆ ಕೂತ್ಕೊಂಡು ಅ ಆ ಇ ಈ ಅ ಆ ಇ ಈ ಅ ಆ ಇ ಈ ಅ ಆ ಇ ಈ ಅ ಆ ಇ ಈ ಅಂತ 15 ನಿಮಿಷ ಹೇಳಿ, ಮೈಂಡ್ ಕಾಮ್ ಆಗುತ್ತೆ. ಓಕೆ, ಅಂದರೆ ನಿಮ್ಮ ಪರ್ಪಸ್ಸು ಕೇವಲ ಮನಸ್ಸು ಕಾಮ್ ಆಗೋದು ಅಷ್ಟೇ ಅಂತ. ಆದರೆ ಇದು ಯಾವ ಥರ ಅಂದರೆ ಏರೋಪ್ಲೈನ್ನ ಮನೆ ಪಕ್ಕ ತರಕಾರಿ ತರೋಕ್ಕೆ ಎತ್ಕೊಂಡು ಹೋಗೋ ಥರ. ಯಾಕೆಂದರೆ ಓಮಿನ ಪರ್ಪಸ್ಸು ತುಂಬ ವಿಶಾಲವಾದದ್ದು. ಅಂದರೆ ಮಂತ್ರವನ್ನು ಈ ಮಟ್ಟಕ್ಕೆ ತರೋದು ಬೇಕಾಗಿಲ್ಲ ಅಂತ. ಅಂದರೆ ಇಡೀ ಜಗತ್ತಿನ ರಹಸ್ಯಗಳೇನಿದೆ, ವೇದದ ರಹಸ್ಯ ಏನಿದೆ, ಅದೆಲ್ಲವೂ ಅಡಗಿರೋದು ಓಂಕಾರದಲ್ಲಿ. ಮತ್ತು ಓಂಕಾರವನ್ನು ನೀವು ಸುಮ್ಮನೆ ಅಕ್ಷರಮಾಲೆ ಉಚ್ಚಾರ ಮಾಡಿದ್ನಲ್ಲ, ಆ ಥರ ಸುಮ್ಮನೆ ಓಂ ಅಂದರೆ ಓಕೆ, ಫೈನ್, ಅಷ್ಟೇ, ಒಂದು ಅಕ್ಷರ, ಅಕಾರ ಉಕಾರ ಮಕಾರ ಅಷ್ಟೇ ಆದರೆ ಪರವಾಗಿಲ್ಲ. ಆದರೆ ಓಂಕಾರದ ಪರ್ಪಸ್ಸು ನೀವು ಮಂತ್ರವಾಗಿ ಮಾಡ್ತೀರಿ ಅಂದರೆ ಅದು ಸಮಾಜದ ನಡುವೆ ಈಗ ದೇವರ ಹತ್ರ ಬೇಡೋದಕ್ಕೂ ದೇವರನ್ನೇ ಬೇಡೋದಕ್ಕೂ ವ್ಯತ್ಯಾಸ ಇದೆ. ದೇವರ ಹತ್ರ ಬೇಡುವ ಮನಸ್ಥಿತಿ ಇದ್ದವರಿಗೆ ಓಂಕಾರ ಅಲ್ಲ. ಓಂಕಾರ ಅಂದರೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಪಾಸಿಬಿಲಿಟಿ ಇದೆ. ಸಾಮಾನ್ಯವಾಗಿ ಓಂಕಾರ, ನಾವು ಈಗ ಸಂಬಂಧ ಚೆನ್ನಾಗಿರಬೇಕು, ಗಂಡ ಹೆಂಡತಿದು ಅಂದರೆ ಏನು ಬೇಕು? ಮುಖ್ಯವಾಗಿ ವ್ಯಾಮೋಹ ಬೇಕು, ಅಟ್ಯಾಚ್ಮೆಂಟ್ ಬೇಕು. ಕರೆಕ್ಟ್. ಭಾವನೆ, ಅಟ್ಯಾಚ್ಮೆಂಟ್ ಹೋದರೆ ಒಟ್ಟಿಗೆ ಬದುಕಲಿಕ್ಕಾಗತ್ತಾ ನಿಮಗೆ? ಇಲ್ಲ. ದುಡಿಬೇಕು ಅಂತ ಆಸೆ ಬೇಕು, ಇಲ್ಲ ಕೆಲಸ ಮಾಡೋಕ್ಕಾಗತ್ತೆ, ಕೆಲಸ ಮಾಡೋ ಜಾಗದಲ್ಲಿ ಅದು ಬೇಕು, ಆ ವ್ಯಾಮೋಹ ಬೇಕು, ಅಟ್ಯಾಚ್ಮೆಂಟ್ ಬೇಕು ಅನ್ನುವ ಭಾವನೆ ಬೇಕು. ಕಾಮ ಇಲ್ಲದೆ ಬದುಕಿಲ್ಲ, ಸೃಷ್ಟಿಯಾಗೋದಿಲ್ಲ ಅಲ್ವಾ? ಕಾಮ ತುಂಬ ಮುಖ್ಯ. ಹಾಗಿರಬೇಕಾದ್ರೆ ಇದು ಈ ವ್ಯಾಮೋಹವನ್ನು ಕತ್ತರಿಸುವಂತಹ ಒಂದು ಅನುಷ್ಠಾನ. ಈಗೇನು ಮಾಡ್ತೀವಿ? ಕೂತ್ಕೊಂಡು ಓಂ ಓಂ ಅಂದರೆ ಸುಮ್ಮನೆ ಓಂ ಓಂ ಅಂತ ಹೇಳೋದು ಬೇರೆ. ಅದನ್ನು ಒಂದು ಮಂತ್ರ ಅಂದರೆ ಅದಕ್ಕೆ ಋಷಿ, ಚಂದೋ, ದೇವತೆ ಅಂತಿರುತ್ತೆ, ಅದಕ್ಕೆ ಅಂಗನ್ಯಾಸ, ಕರನ್ಯಾಸ ಅಂತೆಲ್ಲ ಇರುತ್ತೆ. ಆಮೇಲೆ ಅದಕ್ಕೆ ಮುಂಚೆ ನಾವು ಆಚಮನೆ ಮಾಡಬೇಕು, ಆಸನ ಶುದ್ಧಿ ಅಂತಿರುತ್ತೆ, ಭೂತೋಚ್ಚಾಟನೆ ಅಂತೆಲ್ಲ ಮಾಡ್ತೀವಿ. ಆಮೇಲೆ ನಮ್ಮ ಒಳಗಡೆ ಶುದ್ಧೀಕರಣದ ಪ್ರೋಸೆಸ್ ಎಲ್ಲ ಇದೆ. ಇದೆಲ್ಲ ಮಾಡಿದ್ಮೇಲೆ ಪ್ರತಿ ಮಂತ್ರಕ್ಕೆ ಒಂದು ಧ್ಯೇಯ ಸ್ವರೂಪ ಅಂತ ಇರುತ್ತದೆ. ಇದು ತುಂಬ ಕಾಂಪ್ಲೆಕ್ಸ್ ಪ್ರೋಸೆಸ್ಸು. ಮಂತ್ರ ಅನ್ನೋದು ಸುಮ್ಮನೆ ಫಿಲಮ್ ಹಾಡೋ ಥರ ಯೂಟ್ಯೂಬಲ್ಲಿ ಕೇಳೋದಲ್ಲ. ಮಂತ್ರ ಅನುಷ್ಠಾನ ಅನ್ನೋದು ಅದಕ್ಕೆ ಉಪದೇಶ ಬೇಕು ಅಲ್ಲ ಇದೆ. ಆ ಉಪದೇಶವನ್ನು ನಾವು ಓಂಕಾರವನ್ನು ತೆಗೆದುಕೊಳ್ತೀವಿ ಅಂತಾದರೆ ಅದರ ಲಾಭದ ಪಾಸಿಬಿಲಿಟೀಸ್ಗೆ ನೀವು ರೆಡಿಯಾಗಿದ್ದೀರಾ ಅನ್ನೋದು ಯೋಚನೆ ಮಾಡಬೇಕು. ಯಾಕೆಂದರೆ ಸಂಸಾರದಲ್ಲಿ ಒಪ್ಪಿಕೊಂಡಿರುವ ನಾವು ಸಂಸಾರಕ್ಕೆ ಬೇಕಾಗಿರೋದೇ ವ್ಯಾಮೋಹ, ಅಂಟುವಿಕೆ, ಆ ಪ್ರೀತಿ, ಸಾಮರಸ್ಯ. ಬಿಕಾಸ್ ವಿತೌಟ್ ದ್ಯಾಟ್ ಐ ಥಿಂಕ್ ಲೈಫ್ ಇಸ್ ಇಂಪಾಸಿಬಲ್ ಅಲ್ವಾ? ಓಂಕಾರ ಅದನ್ನು ಕಟ್ಟು ಮಾಡ್ತದೆ. ಓಂಕಾರ ಅಜ್ಞಾನವನ್ನು ಕಟ್ಟು ಮಾಡ್ತದೆ. ಈ ವ್ಯಾಮೋಹ ಅಜ್ಞಾನವೇ ಅಲ್ವಾ? ನಿಜ. ಈಗ ನನ್ನ ದೇಹ ಒಂದು ದಿವಸ ಹೇಳಿ ಪಕ್ಕ ಇದ್ದವರಿಗೆ ಟಾಟಾ ಬಾಯ್ ಹೇಳಲಿಕ್ಕೆ ಆಗದೆ ಹೋಗ್ಬಿಡ್ತೀವಿ. ಇನ್ನು ದೇಹಕ್ಕೆ ಅಂಟಿಕೊಂಡ ದೇಹವೇ ನಮ್ಮದಲ್ಲ, ದೇಹಕ್ಕೆ ಅಂಟಿಕೊಂಡ ಸಂಬಂಧ ಏನು?
ಹೀಗೆಲ್ಲ ಭಾವನೆ ಬರ್ಲಿಕ್ಕೆ ಸಾಧ್ಯ, ಗಂಡ ಹೆಂಡತಿ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಈ ಭಾವನೆಯನ್ನು ಓಂ. ಓಂಕಾರ ವೈರಾಗ್ಯವನ್ನು ತರಿಸ್ತದೆ ಒಂದು. ಹ್ಮ್. ಎರಡನೇದು ಏನಾಗುತ್ತೆ, ಓಂಕಾರವನ್ನು ನೀವು ಅನುಷ್ಠಾನ ಮಾಡಬೇಕಾದ್ರೆ ಅದಕ್ಕೆ ಸಿದ್ಧರಾಗಿರಬೇಕು, ಎಲ್ಲವನ್ನು ಬಿಡಲಿಕ್ಕೆ ಸಿದ್ಧರಾಗಿರಬೇಕು. ಅದು ಬಿಡಿಸ್ತದೆ. ಅದೇನಾಗುತ್ತೆ, ನಾವು ಬಯಸೋದೊಂದು, ಮಾಡೋ ಪ್ರಾಕ್ಟೀಸ್ ಒಂದು, ನಮ್ಮಲ್ಲೇ ಕಾನ್ಫ್ಲಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಓಂಕಾರವನ್ನು ಯತಿಗಳಿಗೆ, ಯಾರು ಈ ವ್ಯಾಮೋಹವನ್ನು ಕತ್ತರಿಸಿಕೊಂಡು ಆ ಮುಖವಾಗಿ ಬದುಕಬೇಕು ಅಂತ ಬಯಸ್ತಾರೆ, ಅವರಿಗೆ ವಿಹಿತವಾದದ್ದು. ಓಕೆ, ಗೊತ್ತಾಯ್ತು. ಓಂಕಾರ ಇರೋದು ಅದರ ಪರ್ಪಸ್ ಅದು. ಅದು ಬಿಟ್ಟಿನ ಹಲವು ವಿಷಯ ಇದೆ, ಮುಂದಿನ ದಿವಸ ನಾವು ಮಾತಾಡ್ತಾ ಹೋಗೋಣ. ಹೀಗೆ ಓಂಕಾರ ಬೇಸಿಕಲಿ ಇರೋದು ಯಾರು ಈ ಅಜ್ಞಾನವನ್ನು ತೊಡೆದುಕೊಂಡು ಸತ್ಯವನ್ನು ನೋಡುವ ಪಕ್ವತೆ ಬೇಕು ಅಂತ ಬಯಸ್ತೀರಿ, ಎಲ್ಲವನ್ನ ಕಲ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದೀರಿ, ಲೌಕಿಕವಾದದ್ದನ್ನು, ಅವರು ಓಂಕಾರವನ್ನು ಮಾಡ್ಬೋದು. ಅದು ಮತ್ತು ಅದು ಏಜಿಂಗ್ ಪ್ರೋಸೆಸ್ನು ಕೂಡ ಆಕ್ಸಿಲರೇಟ್ ಮಾಡುತ್ತೆ, ನಾಶ ಮಾಡುತ್ತೆ. ಈಗ ಸತ್ಯ ನೋಡಬೇಕು ಅಂತ ಎಲ್ರಿಗೂ ಮನಸ್ಸಿದೆ, ಅದ್ರ ನೋಡುವ ಮನಸ್ಥಿತಿ ನಮಗೆ ಪಕ್ವತೆ ಇದೆಯಾ ಅಂತ ಯೋಚನೆ ಮಾಡಬೇಕು. ಉದಾಹರಣೆಗೆ ಈಗ ನನ್ನನ್ನು ನೀವು ನೋಡ್ತಾ ಇದ್ದೀರಿ, ನಾನು ಚೆಂದ ಕಾಣ್ತಾ ಇದ್ದೀನಿ ನಿಮಗೆ, ಯಾಕೆ ಸ್ಕಿನ್ ಕವರ್ ಆಗಿದೆ. ನಿಜವಾದ ಸತ್ಯ ಸ್ಕಿನ್ ಒಳಗಡೆ ಎಲ್ಲ ಕಂಡ್ರೆ ನಿಮ್ಗೆ ನೋಡ್ಲಿಕ್ಕಾಗುತ್ತೆ ನನ್ನನ್ನು? ಒಂದು ಒಳ್ಳೆ ನಿಮ್ಮ ಪ್ರಿಯತಮೆಯನ್ನು ಅಥವಾ ಪ್ರಿಯಕರನ್ನು, ಒಂದು ನಿಮ್ಗೆ ಇಷ್ಟ ಆಗಿರೋ ನಾಯಿ ಮರಿನೆಲ್ಲ ನೀವು ಸತ್ಯ ನೋಡಬೇಕು ಅಂತಾಗ ಅವರು ಸ್ಕಿನ್ ಮಾತ್ರ ಕಂಡ್ರೆ ಓಕೆ, ಸ್ಕಿನ್ನಲ್ಲಿ ಹಲವಾರು ಮೈಕ್ರೋ ಆರ್ಗನಿಸಮ್ ಇದೆ, ಅದೆಲ್ಲ ಕಾಣ್ಲಿಕ್ಕೆ ಸ್ಟಾರ್ಟ್ ಆದರೆ ಅರಗಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಮನುಷ್ಯನಿಗೆ ಸತ್ಯ ನೋಡಬೇಕು ಅಂತ ಭಾವನೆ ಇದೆ, ಅದು ಅರಗಿಸಿಕೊಳ್ಳುವ ಶಕ್ತಿ ಇದೆಯಾ ನನಗೆ ಅಂತ. ಈ ಓಂಕಾರ ಏನು ಮಾಡ್ತದೆ ಅಂದರೆ, ಇಂತಹ ನಾನು ಯಾವುದಲ್ಲವೋ ಅದನ್ನೆಲ್ಲ ನನ್ನಿಂದ ದೂರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ ಇದನ್ನು ಓಂಕಾರವನ್ನು ಯತಿಗಳಿಗೆ, ಸನ್ಯಾಸಿಗಳಿಗೆ, ಅಂಥವರಿಗೆ, ಗೃಹಸ್ಥರೂ ಕೂಡ, ಒಂದು ಯಾರು ಅನುಷ್ಠಾನ ಮಾಡಿಕೊಂಡಿರುವ ಸಾಧಕರೂ ಕೂಡ ಒಂದು ಲಿಮಿಟ್ಗಿಂತ ಜಾಸ್ತಿ ಪ್ರಣವ ಮಂತ್ರವನ್ನು ಮಾಡಬಾರ್ದು ಅಂತ ವಿಧಿ ಇದೆ. ಈಗ ವಿ ಆರ್ ಟಾಕಿಂಗ್ ಅಬೌಟ್ ಕಾನ್ಫ್ಲಿಕ್ಟ್ ಅಂತ ಅಂದರೆ, ಇಟ್ ಮೈಟ್ ಲುಕ್ ಏನು ಪ್ರಶ್ನೆ ಕೇಳ್ತಾನೆ ಈ ರೀತಿಯಾಗಿ ಅಲ್ಲ. ಕಾನ್ಫ್ಲಿಕ್ಟ್ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಜನರು ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತಾರೆ. ನಾವು ಇವಾಗ ಸೋಮವಾರಕ್ಕೊಂದು ದೇವರು, ಮಂಗಳವಾರಕ್ಕಿನ್ನೊಂದು ದೇವರು, ಈ ರೀತಿಯಾಗಿ ಹಲವಾರು ದೇವರುಗಳಿದ್ದಾರೆ ಆ್ಯಸ್ ಪರ್ ದ ವೀಕ್ ಡೇ. ಈಗ ಒಂದು ಸ್ಟ್ರೈಟ್ ಕ್ವೆಶನ್, ವಿಷ್ಣುನ ಶಿವನ, ಇದು ನಾನು ಹಲವಾರು ಚಲನಚಿತ್ರಗಳಲ್ಲಿ ನೋಡಿ ಇನ್ಫ್ಲುಯೆನ್ಸ್ ಆಗಿ ಒಂದು ನೋಡಿದವನು. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನು ನಾನು ನಿಮ್ಮ ಜೊತೆ ಆಫ್ಲೈನ್ ಶೇರ್ ಮಾಡಿದ್ದೆ. ಅಂದರೆ ನಮ್ಮ ಒಂದು ರಿಲಿಜನ್ ಅಥವಾ ಇದರ ಪ್ರಕಾರ, ಅಥವಾ ನನಗೆ ವೆಂಕಟರಮಣ ಇದಾಗಬೇಕು ಅಂತ, ಬಟ್ ನನ್ನ ಮನಸ್ಸಿನಲ್ಲಿ ಇಲ್ಲ, ಐ ಹ್ಯಾವ್ ಎ ಟ್ಯಾಟೂ ಆಫ್ ಶಿವ. ಆಯಿತಾ, ಶಿವ ಅಂತ ಹೇಳಿದ ತಕ್ಷಣ ನನಗೆ ಎಲ್ಲದೊಂದು ಕಣ್ಣೀರು ಬರುತ್ತೆ, ಒಂದು ಎಲ್ಲೋ ಒಂದು ಕಡೆ ಆಪ್ತತೆ ಇರುತ್ತೆ. ಈ ಕಾನ್ಫ್ಲಿಕ್ಟನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಯಾರು ಶ್ರೇಷ್ಠರು ಇದರಲ್ಲಿ? ಇದು ಇನ್ನೂ ನಮ್ಮನ್ನು ಕೇಳ್ತಾರೆ. ಈಗ ನಾವು ಮಂತ್ರೋಪದೇಶ ಎಲ್ಲ ಕೊಡಬೇಕಾದ ಜನ, ನಾನು ವಿಷ್ಣು ಪೂಜೆ ಮಾಡಿದರೆ ಶಿವನಿಗೆ ಸಿಟ್ಟು ಬರ್ತದಾ? ಶಿವಂದು ಮಾಡಿ ವಿಷ್ಣು ಮಾಡಿದರೆ ಯಾರಿಗೆ ಬೇಜಾರಾಗ್ತದೆ? ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಪೂಜೆ ಮಾಡಬಾರ್ದಾ? ಹೀಗೆಲ್ಲ ಇದೆ. ಇಲ್ಲಿ ಎರಡು ವಿಷಯ ಅರ್ಥ ಮಾಡಿಕೊಳ್ಬೇಕು. ಈಗ ನನಗೆ ನಿಮಗೆ ಹೆಸರಿದೆ, ಯಾಕೆ? ಹುಟ್ಟಿಸಿದವರೊಬ್ರು ಇದ್ದಾರೆ. ಹೌದು. ಅವ್ನು ಹುಟ್ಟಿಸಿದವ್ರು ಯಾರಿದ್ದಾರೆ? ಯಾವಾಗಲೂ ಅವ್ನಿಗೆ ಹೆಸರಿಡೋಕೆ ಯಾರು? ನಾವು ಇಟ್ಟಿದ್ದ ಹೆಸರೇ. ಸೊ ಭಗವಂತನಿಗೆ ನಾಮಪದ ಇಲ್ಲ. ಉದಾಹರಣೆಗೆ ನೀವು ಶಿವ ವಿಷ್ಣು ಅಂತ ಹೇಳಿದ್ರಿಂದ ಆ ಎರಡು ಪದವನ್ನು ತೆಗೆದುಕೊಳ್ತೇನೆ. ತುಂಬ ಜನ ಅದನ್ನು ಫೆಮಿಲಿಯರ್ ಆಗಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿವ ಅಂದರೆ ಏನು ಅರ್ಥ? ಶುಭ ಅಂತ ಅರ್ಥ. ಶಿವ ಅಂದರೆ ಶುಭ, ಒಳ್ಳೆಯದು. ಓಕೆ. ಸ್ವಸ್ಯೇಷಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶಿವಂ ಅಂತ ಅಮರಕೋಶ ಹೇಳುತ್ತೆ, ಅಂದರೆ ಮಂಗಳಕರ ಅಂತ. ಈಗ ವಿಷ್ಣುವನ್ನು ಭಗವಂತ ಅಂತ ಒಪ್ಪೋರು ವಿಷ್ಣು ಮಂಗಳಕರ ಅಂತ ಒಪ್ಪೋದಿಲ್ವಾ? ಅಲ್ವಾ? ಅದೇ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಅಂತ ಹೇಳ್ತಾರೆ. ಆ ಭಗವಂತ ವಿಷ್ಣುವಿನ ಸ್ಮರಣೆ ಮಾಡಿದ್ದು ಕೆಲಸ ಮಾಡಿದರೆ ಎಲ್ಲ ಸಮಯವೂ ಒಳ್ಳೆಯ ಸಮಯ ಅಂತ. ನೀವು ನೋಡಬೇಕಾಗಿಲ್ಲ, ತಿಥಿ ವಾರ ನಕ್ಷತ್ರ ಏನು ನೋಡಬೇಕಾಗಿಲ್ಲ, ಭಗವಂತನ ಪ್ರೀತಿಗಾಗಿ ಕೆಲಸ ಮಾಡೋದು ಅಂತ ವೈಷ್ಣವರು ಒಪ್ತೀವಿ. ವಿಷ್ಣು ಅಂದರೆ ಏನು? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ. ವಿಷಪ್ರ ಅಂದರೆ ಎಲ್ಲದರ ಒಳಗೂ ಇದ್ದಾನೆ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ಅರ್ಥ. ವಿಷ್ಣು ಅಂದರೆ ಎಲ್ಲದರ ಒಳಗೂ ಇರುವ ಶಕ್ತಿ, ಸೂಕ್ಷ್ಮಾತಿ ಸೂಕ್ಷ್ಮವಾದ ಜೀವಜಂತುಗಳ ಒಳಗೂ ಇದ್ದುಕೊಂಡು ಅದಕ್ಕೆ ಶಕ್ತಿಯನ್ನು ಕೊಡುವ ಶಕ್ತಿ, ಮತ್ತು ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ. ನೀವು ಶಿವನ ಸರ್ವೋತ್ತಮ ದೇವರು ಅಂತ ಒಪ್ಪೋರು ಶಿವ ವಿಷ್ಣು ಅಲ್ಲ ಅಂತ ಹೇಳಲಿಕ್ಕಾಗ್ತದ?
ಯಾಕೆಂದರೆ ಶಿವನ್ನ ನೀವು ಸರ್ವೋತ್ತಮ ಅಂತ ಒಪ್ಪೋರು ಕೂಡ ಶಿವ ಎಲ್ಲ ಕಡೆ ಇದ್ದಾನೆ ಅಂತ ಒಪ್ತೀವಿ. ಇದು ನಾಮಪದ ಅಂತ ಅಂದರೆ ಗಲಾಟೆ. ಜಗತ್ತಿನಲ್ಲಿ ಅವನ ಹೆಸರನ್ನು ಹೇಳದ ಯಾವ ಪದವೂ ಇಲ್ಲ. ಏನು ಕರೀರಿ, ವಿಷ್ಣು ಅಂತ ಕರೀರಿ, ಶಿವ ಅಂತ ಕರೀರಿ, ಎಲ್ಲವೂ ಒಂದೇ ತತ್ವವನ್ನೇ ಹೇಳುವಂಥದ್ದು. ಅದನ್ನೇ ಈಗ ಶಿವೋಹಂ ಅಂತ ತಕ್ಷಣ ನಾನು ಶಿವ ಅಂತಲ್ಲ, ನಾನು ಪವಿತ್ರ ಅಂತ ಅರ್ಥ. ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನನಗೆ ಪುಣ್ಯವಿಲ್ಲ, ಪಾಪವಿಲ್ಲ, ಯಾವುದೂ ಅಲ್ಲ, ನಾನು ಪವಿತ್ರವಾದ ಆನಂದ ಜ್ಞಾನ ದೇಹ ಆತ್ಮ. ನಾನು ಪವಿತ್ರ ಅಂತ ಅರ್ಥ, ಪಾರ್ವತಿಯ ಗಂಡ ಅಂತಲ್ಲ. ಓಕೆ, ಸೊ ಇಟ್ ಇಸ್ ಎ ಬಿಟ್ವೀನ್ ವಿಷ್ಣು ಆ್ಯಂಡ್ ಶಿವ ನಾವು ನೋಡಿದಾಗ ದರ್ ಇಸ್ ನಥಿಂಗ್ ಲೈಕ್ ಅ ಕಾನ್ಫ್ಲಿಕ್ಟ್. ಅಂದರೆ ಇಬ್ಬರೂ ಶ್ರೇಷ್ಠರೇ ಅಥವಾ ನಾನು ಯಾರಿಗೆ ಪೂಜೆ ಮಾಡ್ತೀನಿ ಅವರಿಗೆ ಬೇಜಾರಾಗುತ್ತೆ ಆ ಥರ ಏನು? ಅಂದರೆ ಇಲ್ಲಿ ಜಗತ್ತಲ್ಲಿರುವ ಒಂದು ಶಕ್ತಿ ಒಂದೇ ಸತ್ಯವನ್ನು ಹಲವು ಸಾಧಕರು ಹಲವು ರೀತಿ ಕಂಡುಕೊಂಡರು. ಅವರು ಕಂಡುಕೊಂಡ ರೀತಿಯನ್ನು ಅವರು ದಾಖಲು ಮಾಡಿ ಕೊಟ್ಟು ಹೋಗಿದ್ದಾರೆ. ಕರೆಕ್ಟ್. ಒಬ್ಬರು ಅನುಷ್ಠಾನ ಮಾಡುತ್ತಾ ಸಮಾಧಿ ಅವಸ್ಥೆಗಿಂತ ಮೇಲೆ ಹೋದಾಗ ಅವನು ಶಿವನಾಗಿ ಕಂಡ, ಪವಿತ್ರನಾಗಿ ಕಂಡ, ಒಬ್ಬನಿಗೆ ಎಲ್ಲ ಕಡೆ ವ್ಯಾಪಿಸಿರುವಂತೆ ಕಂಡ. ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳ್ತೀವಲ್ಲ, ಅದೇ ತತ್ವವನ್ನು ಕೆಲವರು ದೇವಿ ಅಂತ ಕರೀತಾರೆ. ಜಗತ್ತ ಸೃಷ್ಟಿ ಮಾಡಿದವಳು ಅಂತ. ಸುಬ್ರಹ್ಮಣ್ಯ, ಗಣಪತಿ, ಸೂರ್ಯನಿಗೆ ಸಂಬಂಧಪಟ್ಟ ಉಪಾಸನೆಗಳು ಎಲ್ಲವೂ ನೀವು ದೊಡ್ಡ ಶಕ್ತಿ ಅಂತ ಒಪ್ಪೋದು ಅದು ಒಂದೇ. ಅದನ್ನು ಯಾವ ಹೆಸರು ಇಂದ ಕರೆದ್ರೂ ಕೂಡ ಅದು ಒಂದೇ ಶಕ್ತಿಯನ್ನೇ ಬೇರೆ ಬೇರೆ ಹೆಸರಿಂದ ನಾವು ಕರಿತೀವಿ, ಕಂಡುಕೊಂಡಿದ್ದು ಬೇರೆ ಬೇರೆ ಹೆಸರಿಂದ. ಆದರೆ ಇಲ್ಲಿ ಪ್ರಶ್ನೆ ನನಗೆ ಈ ಥರ ರೀಫ್ರೇಮ್ ಮಾಡೋಣ. ಈಗ ವೈಷ್ಣವರು ಅಂತ ಕೆಲವು ಅನುಷ್ಠಾನಗಳಿವೆ ವೈಷ್ಣವರಿಗೆ. ಈಗ 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 ನಾವು ಗೋಪಿಚಂದ ಇಡ್ತೀವಿ, ತುಳಸಿ ಮಾಲೆ ಹಾಕೊಳ್ತೀವಿ ಅಲ್ವಾ, ನಾರಾಯಣ ನಾಮಸ್ಮರಣೆ ಮಾಡ್ತೀವಿ. ಶೈವರು ಅಂತ ಅವರು ಭಸ್ಮಧಾರಣೆ ಮಾಡ್ತೀವಿ ಅಲ್ವಾ, ಭಸ್ಮಧಾರಣೆ ಮಾಡ್ತಾರೆ. ಕೆಲವರು ಲಿಂಗಾಯತರು ಅಂತ ಲಿಂಗವನ್ನು ಧಾರಣೆ ಮಾಡ್ತಾರೆ. ಕೆಲವರು ಚಿತಾಭಸ್ಮವನ್ನು ಧಾರಣೆ ಮಾಡ್ತಾರೆ. ಹೀಗೆಲ್ಲ ಇದೆ, ಹಲವು ಥರದ ಆಚರಣೆಗಳಿದೆ. ಅಲ್ಲಿ ಪ್ರಶ್ನೆ ನಿಮಗೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ಶೈವರು ಯಾಕೆ ತುಳಸಿ ಮಾಲೆ ಹಾಕಬಾರ್ದು, ಶಿವನ ಪೂಜೆ ಮಾಡು, ವಿಷ್ಣು ಪೂಜೆ ಮಾಡು, ಈ ಥರ ಪ್ರಶ್ನೆ ಅನ್ಸುತ್ತೆ. ಇಲ್ಲಿ ಏನು ಅಂತ ನಾನು ಹೇಳಿದೆ ನಿಮಗೆ, ಜಗತ್ತಿನಲ್ಲಿ ಇರೋದು ಒಂದು ತತ್ವ. ಅದನ್ನು ಯಾವ ಹೆಸರಿಂದನೂ ಕೂಡ ನೀವು ಕರಿಬೋದು. ಈ ಅಂದರೂ ಅವನೇ. ಅವನ ಹೆಸರನ್ನು ಹೇಳದೆ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಎಲ್ಲವೂ ಅವನ ಹೆಸರೇ. ಈಗ ನಿಮ್ಮ ಹೆಸರಿದೆ, ನನ್ನ ಹೆಸರಿದೆ, ಕರೆಕ್ಟ್. ನಮ್ಮ ಕ್ವಾಲಿಟಿ ನಮ್ಮ ಹತ್ರ ಇಲ್ಲ, ಆ ಕ್ವಾಲಿಟಿ ಅವನ ಹತ್ರನೇ ಇರೋದು. ಬಿಕಾಸ್ ವಿಷ್ಣು ಪುರಾಣದ ಪ್ರಕಾರ ವಿಷ್ಣು ಇಸ್ ಓವರ್ಪವರಿಂಗ್, ಹೀಸ್ ಎಂಪವರ್ಡ್ ವಿತ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ಶಿವ ಪುರಾಣದ ಪ್ರಕಾರ ಶಿವ ಇಸ್ ದ ಗ್ರೇಟೆಸ್ಟ್. ಮಾತಾಡ್ತಾ ನೀವು ಹೇಳಿದ್ರಿ ಶಕ್ತಿ ಇದ್ದಾಳೆ ಅಂತ, ಅಂದರೆ ದೇವಿ ಪುರಾಣದ ಪ್ರಕಾರ ದೇವಿ ಉಪಾಸನೆ, ದೇವಿ ಮಹಾತ್ಮೆ ಮಾಡಿದಾಗ ದೇವಿ ಇಸ್ ಗ್ರೇಟೆಸ್ಟ್. ಸೊ ಹ್ಯೂಮನ್ ಮೈಂಡ್ ಇಸ್ ಇನ್ ಅ ಕಾನ್ಫ್ಲಿಕ್ಟ್ ಸಿಚುವೇಶನ್. ಅಂದರೆ ಇವತ್ತಿನ ದಿನ ನಮಗೆ ಟಕ್ ಅಂತ ಎಲ್ಲ ಬೇಕು, ಬೇಡಿದ ತಕ್ಷಣ ಕೊಡುವಂಥ ದೇವರು ಬೇಕು. ಸೊ ಸಮ್ವೇರ್ ಐ ಫೀಲ್ ದ್ಯಾಟ್ ಶಿವ ಅಂತ ಹೇಳಿದಾಗ ತುಂಬ ಭೋಲೆನಾಥ್ ಅಂತ ನಾವೇನು ಹೇಳ್ತೀವಿ, ಓ ಭೋಲೆ ಹೇ ಅಂತ ನಾವು ಹೇಳ್ತೀವಿ. ಅಂದರೆ ಕೇಳಿದ ತಕ್ಷಣ ಕೊಡುವಂಥ ಒಂದು ಅಷ್ಟೊಂದು ಮನೋಭಾವ ಇರುವ ದೇವರ ಶಿವ ಅಂತ ಕೆಲವೊಂದ್ಸಲ ಅನಿಸ್ಬಿಡುತ್ತೆ. ಬಟ್ ಐ ಥಿಂಕ್ ವಿಷ್ಣು ಇಸ್ ವೆರಿ ಡಿಫಿಕಲ್ಟ್ ಟು ಪ್ಲೀಸ್. ಅಲ್ಲ, ಅವನು ಕೇಳುವ ಮನಸ್ಥಿತಿಯನ್ನು ದೂರ ಮಾಡ್ತಾನೆ ವಿಷ್ಣು. ಓಕೆ, ಈಗ ಬೇಡುವ ಮನಸ್ಥಿತಿ ಇದ್ದವನು ಭಿಕ್ಷುಕ. ಎಷ್ಟಿದ್ರೂ ಬೇಡೋ ಮನಸ್ಥಿತಿ ಇದ್ರೂ ಭಿಕ್ಷುಕನೇ ಅವನು. ಈಗ ನಿಮಗೆ ಊಟ ಮಾಡಿದ್ದೀರಾ? ಈಗ ಹೊಟ್ಟೆ ಹಸಿತಾ ಇದೆಯಾ? ಸದ್ಯಕ್ಕಿಲ್ಲ. ಈಗ ನಾನು ನಿಮ್ಮ ತಟ್ಟೆ ತಂದು ಇಷ್ಟು ಒಂದು 10 ಸ್ವೀಟ್ಸ್ ಇಟ್ಟರೆ ರಾಜಭೋಗ ತಿನ್ನಬೇಕು ಅಂತ ಅನ್ಸತ್ತೆ ನಿಮಗೆ? ಸ್ವೀಟ್ ಟೂತ್ ಇದೆ. ಆಯಿತು, ಒಂದು ತಟ್ಟೆ ತಿಂದ್ರಿ, ಇನ್ನೂ 2 ತಟ್ಟೆ ತಂದು ಇಡ್ತೀನಿ ನಾನು ನಿಮಗೆ, ತಿನ್ನಬೇಕು ಅಂತ ಅನ್ಸತ್ತಾ? ಇಲ್ಲ, ಓವರ್ಡೋಸ್. ಅಂದರೆ ನಮಗೆ ಯಾವಾಗ ಬೇಡ ಅಂತ ಅನ್ಸತ್ತೆ ಹೇಳಿ? ಫುಲ್ ತೃಪ್ತಿ ಅಲ್ವಾ? ತೃಪ್ತಿ ಇದ್ದಾಗ ಬೇಡ ಅಂತ ಅನ್ಸುತ್ತೆ. ಆದರೆ ನಾವು ಆನಂದವಾಗಿರ್ಲಿಕ್ಕೆ ಏನು ಬೇಡ ಅನ್ಸುತ್ತೆ ಯಾವಾಗ? ನಾವು ತುಂಬಿದ್ದಾಗ. ತುಂಬಿದ್ದಾಗ ಸಾಕು ಅಂತ ಅನ್ಸುತ್ತೆ. ನಮಗೆ ಬೇಕು ಅಂದಷ್ಟು ನಾವು ಅಪೂರ್ಣ ಆಗಿದ್ದೇವೆ ಅಂತ ಅರ್ಥ. ಐ ಲೈಕ್ ದಟ್ ಅನಾಲಜಿ, ದ ವೇ ಇನ್ ವಿಚ್ ಯು ಪುಟ್ ಇಟ್. ಅಂದರೆ ನಿನಗೆ ಮನುಷ್ಯನಾಗಿ ನೀನು ತೃಪ್ತಿಯಾಗಿರು ಅನ್ನೋದು ಒಂದು ಡೈರೆಕ್ಟ್. ಅದೇ, ನಾವು ಎಷ್ಟು ಅಪೂರ್ಣರೋ ಅಷ್ಟು ಬೇಕುಗಳು ಜಾಸ್ತಿ. ಎಷ್ಟು ಪೂರ್ಣರಾಗ್ತಾ ಹೋಗ್ತೀವಿ, ಬೇಕುಗಳು ಕಡಿಮೆ. ಅದು ಶಿವನಲ್ಲಿ ಕಾಣ್ತೀವಿ. ಅವನ ಪರಮ ವೈಷ್ಣವ ಅಂತ ಕರೆಯೋದು ಅದಕ್ಕೆ. ಸೊ ಇಫ್ ಐ ಹ್ಯಾವ್ ಟು ಪುಟ್ ದಿಸ್, ನಮ್ಮ ಗೆಸ್ಟ್ ಫಾರ್ ದ ಡೇ ಇಸ್ ಟೆಲಿಂಗ್ ದಟ್ ಬಿ ಕಂಟೆಂಟೆಡ್, ತೃಪ್ತನಾಗಿರು. ಅದೇ ಅಲ್ವಾ ಸಂತೋಷಕ್ಕಿಂತ ಈಗ ಸಂತೋಷವನ್ನು ಕಳ್ಕೊಂಡು ಜಗತ್ತಿನಲ್ಲಿ ಪಡೆಯೋದೇನಾದ್ರೂ ಉಂಟಾ? ಇಲ್ಲ.
ಕರೆಕ್ಟ್. ಮನಸ್ತೃಪ್ತಿ, ಆತ್ಮತೃಪ್ತಿ ಅಂತ ನಾವು ವಾಟ್ ಎವರ್ ವಿ ಟೆಲ್ ದ್ಯಾಟ್. ಈಗ ನೀವು ರಾಜ್ಭೋಗ್ ಬಗ್ಗೆ ಹೇಳಿದ್ರೆ ನಂಗೆ ಒಂದು ಖುಷಿ ಆಯಿತು. ಸೊ ಯು ಆರ್ ಟೆಲಿಂಗ್ ದಟ್ ನಿನಗೆ ಏನಾದರೂ ಅದು ಲಭಿಸಿದ್ರೆ ಅಥವಾ ಇದ್ದರೆ ಬಿ ಕಂಟೆಂಟೆಡ್ ವಿತ್ ಇಟ್ ಅಂತ. ಅಲ್ಲ, ನಾನು ಕಂಟೆಂಟ್ ಆಗಿದ್ದಾಗ ಬೇಕುಗಳು ಕಡಿಮೆ. ಯಾ, ಓಕೆ ಓಕೆ. ಇದು ಯಾವ ಥರ ಒಂದು ಕತೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಒಂದು ಸರಿ ಒಬ್ಬ ತುಂಬ ಅಧ್ಯಯನ ಎಲ್ಲ ಕಡೆ ಸ್ಟಾರ್ಟ್ ಆಗೋದು ಬಡ ಬ್ರಾಹ್ಮಣ ಇದ್ದ ಅಂತಲೇ ಸ್ಟಾರ್ಟ್ ಆಗೋದು. ಒಂದು ಕತೆ ಆ ಥರ. ಒಬ್ಬ ಬ್ರಾಹ್ಮಣ ಇದ್ದ. ಅವನು ಎಲ್ಲ ಕರ್ತವ್ಯ ಮಾಡ್ತಾ ಇದ್ದ ಅಂತೆ. ಆದರೆ ದುಡ್ಡು ಕೊಡೋಕೆ ಬಂದರೆ ರಾಜ, ನಂಗೆ ಅಗತ್ಯ ಇಲ್ಲ, ಸಾಕು ಅಂತ. ರಾಜ ಹೆಂಗೆ ಅನಿಸ್ತಂತೆ, ಏನೂ ಇಲ್ಲ, ಕಿತ್ತೋಗಿರೋ ಮನೆ ಇಟ್ಕೊಂಡಿದ್ದಾನೆ, ಏನು ಕೇಳೋದಲ್ವಲ್ಲ ಇವನು ಅಂತ ಅನ್ಸತ್ತಂತೆ. ಅವನು ನನಗೆ ಸಾಕು ಅಂತ ಇಡ್ತಾ ಇದ್ದಂತೆ. ಒಂದು ಸರಿ ಮಗನಿಗೆ ಉಪನಯನ ಅಥವಾ ಮಗಳಿಗೆ ಮದುವೆ ಟೈಮ್ ಬರುತ್ತೆ. ಹೆಂಡತಿ ಹೇಳ್ತಾಳಂತೆ, ನೀನು ಯಾವತ್ತೂ ದುಡ್ಡು ಮಾಡಿಲ್ಲ, ಆದರೆ ಮದುವೆಗೆ ದುಡ್ಡಿನ ಅಗತ್ಯತೆ ಬೇಕಾಗತ್ತೆ, ರಾಜನ ಹತ್ರ ಹೋಗಿ ದುಡ್ಡು ಕೇಳು, ಅವನು ಗ್ಯಾರಂಟಿ ಕೊಡ್ತಾನೆ ಅಂತ. ಆಯಿತು ಅಂತೇಳಿ ಕರೆಕ್ಟು, ಅಗತ್ಯ ಇದ್ದಾಗ ಕೇಳೋದು ತಪ್ಪಿಲ್ಲ. ಅದು ಹೇಳ್ತಾರೆ, ಇದು ಪೇಜಾವರ ಸ್ವಾಮಿಗಳು ಹೇಳ್ತಾ ಇದ್ದ ಮಾತಿದು. ತನಗಾಗಿ ಬೇಡುವವ ಇದ್ದಾನಲ್ಲ ಅವನು ಭಿಕ್ಷುಕ ಅಂತೆ, ಇನ್ನೊಬ್ಬರಿಗಾಗಿ ಬೇಡುವವ ಭಿಕ್ಷು ಅಂತೆ. ಓಕೆ. ಆ ಬೇಡೋದ್ರಲ್ಲಿ ತನಗೆ ಅಂತಲ್ಲ, ಇನ್ನೊಬ್ಬರು ಒಳ್ಳೇದಕ್ಕಾಗಿ ನಾವು ಬೇಡ್ತೀವಲ್ಲ, ಗೊತ್ತಾಯ್ತು. ಅವರಿಗಾಗಿ ಏನು ಮಾಡಿಲ್ಲ, ಆದರೆ ಇನ್ನೊಬ್ಬರು ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಬೇಡ್ತೀವಲ್ಲ, ಅವನು ಭಿಕ್ಷು ಅಂತ. ಅವನೇನು ಮಾಡ್ತಾನೆ, ಮಗುಗೆ ಮದುವೆ ಮಾಡಬೇಕು, ಹೋಗಿ ಒಂದು 10,000 ರೂಪಾಯಿ ಬೇಕಿರ್ತದೆ, ಕೂತ್ಕೊಳ್ಳಿ ಅಂತ ಮರ್ಯಾದೆ. ಯಾಕೆಂದರೆ ಯಾವಾಗ ನಾವು ಬೇಡ್ತೀವಿ ಆಗ ಮರ್ಯಾದೆ ಹೋಗುತ್ತೆ. ಇದು ಬೇಕಾ ಲೈಫಲ್ಲಿ ತಿಳ್ಕೊಳ್ಳಿ. ಯಾವಾಗ ನಮ್ಮ ಕೈ ಹಿಂಗಾಗತ್ತೆ, ನಮ್ಮ ಮರ್ಯಾದೆ ಅಲ್ಲಿಗೆ ಹೋಯ್ತು ಅಂತಲೇ ಅರ್ಥ. ಎಲ್ಲಿವರೆಗೂ ಕೈ ಹೀಗಿರುತ್ತೆ ಅಲ್ಲಿವರೆಗೂ ನೀವು ದುಡ್ಡು ಇಲ್ಲ ಅಂತಲ್ಲ, ಬೇಡದೆ ಬದುಕಿ, ಅದು ಪವರ್. ನಮ್ಮನ್ನು ಯಾರೂ ಪರ್ಚೇಸ್ ಮಾಡೋಕ್ಕಾಗಲ್ಲ. 100%. ನಮ್ಮನ್ನು ಯಾರೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮಿಂದ ನಂಗೆ ಯಾವ ಅಗತ್ಯನೂ ಇಲ್ಲ ಅಂದಾಗ ನನ್ನನ್ನು ನೀವು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ ಅಲ್ವಾ? ವೆರಿ ಟ್ರೂ, ವೆರಿ ಟ್ರೂ. ನನ್ನ ಹತ್ರ ಎಷ್ಟೇ ಕೋಟಿ ರೂಪಾಯಿ ಇರಲಿ, ಬಟ್ ನಿಮ್ಮಲ್ಲಿ ಏನೋ ಒಂದು ಬೇಕು ಅಂದಾಗ ಯು ಕ್ಯಾನ್ ಈಸಿಲಿ ಮ್ಯಾನಿಪುಲೇಟ್ ಮೀ. ಇವನು ಕಾಯ್ತಾನೆ ಹೊರಗಡೆ ಕೂತ್ಕೊಂಡು, ಎಲ್ಲರೂ ಬನ್ನಿ ಕೂತ್ಕೊಳ್ಳಿ ಅಂತ. ರಾಜ ಪೂಜೆ ಮಾಡ್ತಾ ಇದ್ದಾನೆ, ಒಂದು 10 ನಿಮಿಷ ಕೂತ್ಕೊಳ್ಳಿ, ವ್ಯವಸ್ಥೆ ಮಾಡೋಣ ಅಂತ. ರಾಜ ಬೇಡ್ತಾ ಇದ್ದಂತೆ, ದೇವರೇ, ನನಗೆ ಎಲ್ಲ ರಾಜ್ಯ ಗೆದ್ದುಬಿಟ್ಟಿದ್ದೀನಿ, ಅದೊಂದು ರಾಜ್ಯ ನನಗೆ ಸಿಗಬೇಕು, ಅಲ್ಲಿ ಒಂದು ಚಿನ್ನದ ಖಜಾನೆ ಇದೆ, ಅದೊಂದು ಕೋಟಿ ಚಿನ್ನದ ನಾಣ್ಯ ಸಿಕ್ಬಿಟ್ರೆ ನನಗೆ ಒಳ್ಳೆಯದಾಗತ್ತೆ, ಅದೊಂದು ಮಾಡಿಕೊಡು ಅಂತ ಬೇಡ್ತಾ ಇರ್ತಾನಂತೆ. ಅವನು ಕೂತಿದ್ದವನು 2 ನಿಮಿಷಕ್ಕೆ ಎದ್ದು ಮನೆಗೆ ವಾಪಸ್ ಬಂದುಬಿಟ್ಟಂತೆ. ಹೆಂಡತಿ ಕೇಳಿದಂತೆ, ಯಾಕೆ ದುಡ್ಡು ತಂದಿಲ್ಲ ನೀನು? ಇಲ್ಲ ಅಂತ ಹೇಳ್ತಂತೆ. ಅದಕ್ಕೆ ಹೇಳ್ತಾನೆ, ಯಾಕೆಂದರೆ ನಾನು ಕೇಳಕ್ಕೆ ಹೋಗಿದ್ದು 10,000 ರೂಪಾಯಿ, ರಾಜ 1 ಕೋಟಿ ಚಿನ್ನದ ನಾಣ್ಯನ ಬೇಡ್ತಾ ಇದ್ದ ಅಂತ. ಯಾರು ದೊಡ್ಡ ಭಿಕ್ಷುಕ? ಇರೋದು ಮುಖ್ಯ ಅಲ್ಲ, ಇರುವಿನ ಅರಿವು. ನಮಗೆ ಕಂಟೆಂಟ್ ಇಲ್ಲ ಅಂದರೆ ಇವತ್ತು ಇಡೀ ನಮ್ಮ ಪ್ರಪಂಚವೇ ಒದ್ದಾಡ್ತಾ ಇರೋದು ಅದರಿಂದನೇ. ಬೇಕು ಎಂಜಾಯ್ ಮಾಡೋಕ್ಕೆ ಪುರ್ಸೊತ್ತೇ ಇಲ್ಲ. 60 ವರ್ಷ ಕಷ್ಟಪಟ್ಟು ಗೃಹ ಪ್ರವೇಶ ಮಾಡೋಷ್ಟರಲ್ಲಿ ಅವನು ತಿಥಿಯಾಗಿರ್ತದೆ, ಆ ಮನೆಯಲ್ಲಿ ವಾಸ ಮಾಡೋದೇ ಇಲ್ಲ ಅವನು ಅಲ್ವಾ? ಅಂದರೆ ತೃಪ್ತಿ ಬೇಕು ಅಂತ. ಅದು ನಾವು ಇವನಲ್ಲಿ ನೋಡ್ತೀವಿ, ಶಿವನಲ್ಲಿ. ಜಗತ್ತಿಗೆ ಏನು ಬೇಕು ಎಲ್ಲವನ್ನ ವರ ಕೊಡುವವ, ಅವನು ಏನೂ ಇಲ್ಲದೆ ದಿಗಂಬರನಾಗಿ ಭಸ್ಮಧಾರಿಯಾಗಿ ಅಲ್ವಾ? ಕರೆಕ್ಟ್. ಯಾಕೆಂದರೆ ಅವನ ಆನಂದಕ್ಕೆ, ಅವನ ತೃಪ್ತಿಗೆ ಇದರ ಅಗತ್ಯತೆ ಇಲ್ಲ ಅವನಿಗೆ. ಅವನ ಆನಂದವನ್ನು, ಅವನ ಪರಿಪೂರ್ಣತೆಯನ್ನು ಹೊರಗಿನ ಜಗತ್ತಿನ ಸಂಪನ್ಮೂಲಗಳು ನಿರ್ಧರಿಸೋದಿಲ್ಲ. ಅದು ಶಿವ. ಅದಕ್ಕೆ ಪರಮ ವೈಷ್ಣವ ಅಂತ ಕರೆಯೋ ಶಿವನನ್ನು. ಮತ್ತು ಭೋಲೆನಾಥ ಅಂತ ಒಬ್ಬ ಜ್ಞಾನಿಗಿರಬೇಕಾದ ಒಂದು ದೊಡ್ಡ ಲಕ್ಷಣ ಏನು ಅಂದರೆ, ನಂಗೆ ಗೊತ್ತಿಲ್ಲದೆ ಇರೋ ಜಗತ್ತಿನಲ್ಲಿ ಒಂದು ಇದೆ ಅಂತ ಗೊತ್ತಿರಬೇಕಂತೆ. ದಡ್ಡನ್ಗೆ ಅದೊಂದು ಬಿಟ್ಟು ಎಲ್ಲ ಗೊತ್ತಿರ್ತದೆ. ಯಾಕೆಂದರೆ ಯಾವಾಗ ನಂಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಆಗ ಎಕ್ಸ್ಪ್ಲೋರ್ ಮಾಡ್ತೀನಿ, ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕರೆಕ್ಟ್, ವೆರಿ ಟ್ರೂ. ಅದು ಜ್ಞಾನಿಗಿರಬೇಕಾದ ಲಕ್ಷಣ, ಒಬ್ಬ ಸೀಕರ್ಗಿರಬೇಕಾದ ಲಕ್ಷಣ. ಒಂದ್ಸರಿ ಮಹಾಭಾರತದಲ್ಲಿ ಕೃಷ್ಣನ ಕುಂತಿ ಲೈಫ್ ಪೂರ್ತಿ ಟ್ರಾಜಿಡಿ ಅಲ್ವಾ? ಮದುವೆ ಆಗ್ಲಿಕ್ಕೆ ಮುಂಚೆನೇ ಮಗು ಹುಟ್ಬಿಡ್ತಾನೆ ಕರ್ಣ. ಅವನನ್ನೆಲ್ಲ ಬಿಡಬೇಕು, ಸ್ವಂತ ಮಕ್ಕಳೇ ಕಿತ್ತಾಟ, ಮದುವೆ ಆದಮೇಲೆ ಗಂಡಂಗೆ ಶಾಪ, ಅದೊಂಥರ ಟ್ರಾಜಿಡಿ. ಮತ್ತು ಬೇರೆ ಮಗು ಆಯಿತು, ಮಗು ಆದಮೇಲೆ ರಾಜ್ಯ ಸಿಕ್ಕಿಲ್ಲ, ಕಾಡಿಲ್ ವಾಸ, ಸ್ವಂತ ಸೊಸೆಯ ಮಾನಾಪಹರಣ, ಕರೆಕ್ಟ್, ಬರೀ ಜಂಜಾಟ.
ಏಕೆಂದರೆ ಒಬ್ಬ ತಾಯಿಗೆ ತನಗೆ ಏನು ಕಷ್ಟ ಬಂದು ಅವ್ರು ಅರ್ಗಿಸ್ಕೊಳ್ತಾಳಂತೆ. ಮಕ್ಕಳಿಗೆ ಕಷ್ಟ ಆದರೆ ತಡ್ಕೊಳ್ಳಲ್ಲ. ಈಗ ನಿಮ್ಗೆ ಏನೇ ಆದರೂ ನೀವು ತಡ್ಕೊಳ್ತೀರಿ, ಅದು ಮಕ್ಕಳು ಶೀತ ನೆಗಡಿ ಕೆಮ್ಮಾದರೆ ಅಮ್ಮ ಅಪ್ಪಂದರಿಗೆ ಎದೆಯೆಲ್ಲ ವಟ ವಟ ಹೊಡಿತದೆ. ಕೆಮ್ಮಿದ ತಕ್ಷಣ ಬೇಜಾರಾಗುತ್ತೆ ನಮಗೆ. ನಮಗೆ ಫ್ರ್ಯಾಕ್ಚರ್ ಆದರೂ ಏನೋ ಅನಿಸೋದಿಲ್ಲ, ಯಾಕೆಂದರೆ ವ್ಯಾಮೋಹ ಜಾಸ್ತಿ ಇರ್ತದೆ ಮಕ್ಕಳ ಬಗ್ಗೆ. ಹಾಗೆ ಇಡೀ ಬದುಕೇ ಅಂಥ ಟ್ರ್ಯಾಜಿಡಿ. ಕೃಷ್ಣ ಕೇಳ್ತಾನಂತೆ, ನಿಂಗೆ ಏನು ಬೇಕು ಕೇಳು, ವರ ಕೊಡ್ತೀನಿ ಅಂತ. ಅವಳು ಹೇಳ್ತಾಳಂತೆ, ನನಗೆ ಇನ್ನೂ ಸ್ವಲ್ಪ ಕಷ್ಟ ಕೊಡು. ಎಲ್ರಿಗೂ ಆಶ್ಚರ್ಯ ಅಂತೆ, ಅಲ್ಲ ಇಡೀ ಬದುಕೇ ಇಷ್ಟು ಕಷ್ಟ, ಅಯ್ಯೋ ಅಯ್ಯೋ ಅಂತ ಬದುಕು ಜಗತ್ತು ನನಗೆ ಅಂದ್ಕೊಂಡಿದೆ, ನೀನು ಮತ್ತೆ ಕಷ್ಟ ಕೊಡು ಅಂತ ಕೇಳ್ತೀಯ. ಅದು ಕೇಳ್ತಾಳಂತ ಅವಳು, ಈ ಕಷ್ಟ ಇದೆಯಲ್ಲ ಅದು ಟೆಂಪ್ರರಿ, ಸುಖ ಇದೆಯಲ್ಲ ಅದು ಟೆಂಪ್ರರಿ, ಆದರೆ ಕಷ್ಟ ಬಂದಾಗ ನಾನು ಯಾವತ್ತೂ ನಿನ್ನ ಮರೆಯೋದಿಲ್ಲ ಅಂತ. ನಿನ್ನ ಸ್ಮರಣೆ ಯಾವಾಗಲೂ ಇರುತ್ತಲ್ಲ ಅದು ಪರ್ಮನೆಂಟು, ಅದು ಮುಕ್ತಿಗೂ ಕಾರಣ ಆಗ್ತದೆ ಅಂತ. ಈಗ ನಾವು ಅಷ್ಟೇ, ಸಾಮಾನ್ಯ ಮನುಷ್ಯರಿಗೆ ಸಾಡೆ ಸಾತಿ ಗಿಡ ಸಾತಿ ಬಂದಾಗ ಫುಲ್ಲು ಟೆಂಪಲ್ ಟೂರು ಅಲ್ವಾ? ಅಲ್ಲ, ಟು ಪುಟ್ ದಟ್ ಇನ್ ದ ರೈಟ್ ವೇ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಈಗ ನಾವು ಕಷ್ಟ ಬಂದಾಗ ಎಲ್ಲ ದೇವರು ಹರಕೆ ಹೊತ್ಕೊಂಡ್ಬಿಡೋದು, ಆಮೇಲೆ ಹರಕೆ ತೀರ್ಸಲ್ಲ. ಹರಕೆ ತೀರಿಸ್ಕೊಳ್ಳಿಕ್ಕೆ ಮತ್ತೆ ಇನ್ನೊಂದು ಕಷ್ಟ ಬರಬೇಕು. ಜ್ಯೋತಿಷ್ಯ ಹತ್ರ ಹೋಗಿ ಕೇಳೋದು ಏನು ಅಂತ, ಈ ಹರಕೆ ಓದ್ಕೊಂಡಿದ್ಯಾ, ತೀರ್ಸಿಲ್ಲ, ಹೋಗಿ ತೀರ್ಸು ಅಂತ. ಹೌದೌದು, ಇಲ್ಲ 100% ನೀವು ಹೇಳೋದು ಕರೆಕ್ಟ್. ಹೀಗೆ ಫಸ್ಟ್ ಆಫ್ ಆಲ್ ಇಂಟೆನ್ಷನ್ ಸರಿ ಇಲ್ಲದೆ ಅನುಷ್ಠಾನ ಮಾಡೋರಿಗೆ ವಿಷ್ಣುವಿನ ಅನುಗ್ರಹ ಆಗೋದೇ ಇಲ್ಲ. ಆ್ಯಂಡ್ ವೆರಿ ಲೆಸ್ ಟೈಮ್ಸ್ ಐ ಥಿಂಕ್ ಹೀಸ್ ಅಪಿಯರ್ಡ್ ಫಾರ್ ಭಕ್ತರಿಗಲ್ವ. ಅಂದರೆ ಶಿವ ನೋಡಿದ್ರೆ ನೀವು ರಾವಣನಿಗೆ ಬೇಕಾದದೆಲ್ಲ ಕೊಟ್ಟಿರುವಂಥದ್ದು, ಅಥವಾ ಈಗ ರಾಕ್ಷಸರಿಗೆ ಎಲ್ರಿಗೂ ಕೂಡ ವರ ಕೊಟ್ಟಿರುವಂಥದ್ದು, ಪಾಪ ಅವನು ಆ ಥರ. ಈಗ ವಿಷ್ಣುದು ನೋಡಿದ್ರೆ ಹಿ ಕೇಮ್ ಟು ಸೇವ್ ಹಿಸ್ ಪರಮ ಭಕ್ತ ಅಂತ ಹೇಳುವ ಪ್ರಹ್ಲಾದ್, ಬಟ್ ನಾಟ್ ದ ಡೆಮನ್ ಹೂ ಇಸ್ ಹಿರಣ್ಯಕಶಿಪು. ಹೀಗೆ ನೋಡಿದಾಗ ವಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಓಕೆ, ಶಿವ ಆಗಲಿ ವಿಷ್ಣು ಆಗಲಿ, ಈಗ ವೆನ್ ವಿ ಆರ್ ಟಾಕಿಂಗ್ ವಿ ಸೆಡ್ ದ್ಯಾಟ್ ಶಿವ ತಾರಕ ಮಂತ್ರದ ಬಗ್ಗೆ ನೀವು ಹೇಳಿದ್ರಿ. ಆಲ್ಸೋ ರಾಮೇಶ್ವರದಲ್ಲಿ ರಾಮ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು, ಇದ್ರ ಬಗ್ಗೆ ನಾವು ಹೇಳಿದ್ವಿ. ದಟ್ ಬ್ರಿಂಗ್ಸ್ ಟು ಮೀ ಟು ಒನ್ ಮೋರ್ ಕ್ವೆಶ್ಚನ್. ಏನಂತ ಹೇಳಿದ್ರೆ, ಶಿವ ಅಂತ ಹೇಳಿದಾಗ he's considered, okay, I don't know how many of them will accept it, there might be a debate also ಅದಕ್ಕೂ ಕೂಡ, but I would ask this very straight. ಅಂದರೆ is Shiva considered as the ಆದಿಯೋಗಿ? ಅವನು, ಈಗ ನಾನು ನಿಮ್ಗೆ ಅದೇ ಹೇಳ್ತಾ ಇದ್ದೆ, ಇದು ಕೇವಲ ಶಿವ ಸೆಂಟ್ರಿಕ್ ಆಗಿ ಕೆಲವು ಉಪಾಸನೆ ಇದೆ ಶೈವರು, ಮತ್ತು ಇದರಲ್ಲೇ ತುಂಬ ಬೇರೆ ಬೇರೆ ಪಂಥಗಳಿವೆ. ಕಾಶ್ಮೀರ್ ಶೈವಿಸಮ್ ಇರ್ಬೋದು, ನಮ್ಮ ಲಿಂಗಾಯತ ಇರ್ಬೋದು, ಜಂಗಮರು ಅಂತ ಕರಿತೀವಿ. ಇದರಲ್ಲಿ ಶಿವನನ್ನು ವೈದಿಕವಾಗಿ ಉಪಾಸನೆ ಮಾಡ್ತಾರೆ, ಪೌರಾಣಿಕವಾಗಿ ಉಪಾಸನೆ ಮಾಡ್ತಾರೆ, ತಾಂತ್ರಿಕವಾಗಿ ಮಾಡ್ತಾರೆ, ಮತ್ತು ಅದರಲ್ಲೇ ಡೈವರ್ಸು. ಉದಾಹರಣೆಗೆ ಈಗ ಕೆಲವು ದೇವಸ್ಥಾನಕ್ಕೆ ನಾವು ಹೋಗಬೇಕಾದ್ರೆ ಮಾಂಸ ತಿನ್ಕೊಂಡು ಹೋಗ್ಬಾರ್ದು, ಯಾವಾಗಲೂ ಗಲಾಟೆ ಇದೊಂದು ಆಗ್ತಾ ಇರ್ತದೆ. ಮಾಂಸ ತಿಂದು ಹೋಗ್ಬಿಟ್ರು ದೇವಸ್ಥಾನಕ್ಕೆ, ಧರ್ಮಸ್ಥಳಕ್ಕೆ ಹೋಗ್ಬಿಟ್ರು, ಒಂದು ಗಲಾಟೆ ಆಗ್ತಾನೆ ಇರ್ತದೆ ಅಲ್ವಾ? ಅದು ಶಿವನ ದೇವಸ್ಥಾನನೇ. ಇನ್ನೊಂದು ಭೈರವನ ದೇವಸ್ಥಾನದಲ್ಲಿ ಕುರಿನೇ ಬಲಿ ಕೊಡ್ತಾರೆ ಅವನ ಮುಂದೆ, ಅದು ಶಿವನ ಒಂದು ಸ್ವರೂಪವೇ. ಇನ್ನೊಂದು ಕಡೆ ಯಾರಾದರೂ ಮನೆಯಲ್ಲಿ ತೀರಿ ಹೋದರೆ ಸೂತಕ ಮಂತ್ರ ಅನುಷ್ಠಾನ ಮಾಡಬಾರ್ದು, ದೇವಸ್ಥಾನಕ್ಕೆ ಹೋಗಬಾರ್ದು, ಒಳ್ಳೆ ಕೆಲಸಕ್ಕೆ ಹೋಗಬಾರ್ದು ಅಂತ ಪಾಲಿಸ್ಕೊಂಡು ಬರ್ತಾರೆ, ಅವರು ಶೈವರೇ. ಇನ್ನೊಂದು ಕಡೆ ಚಿತಾಭಸ್ಮವನ್ನೇ ಮೈಗೆ ಬಳ್ಕೊಂಡು ಶಿವನ ಉಪಾಸನೆ ಮಾಡ್ತಾ ಇದ್ದಾರೆ. ಇದು ರಿಲಿಜನ್ ಅಲ್ಲ, ನಾವು ಒಂದು ನಂಬಿಕೊಂಡು ಬಂದಂತ ಒಂದು ಪದ್ಧತಿ. ನಮ್ಮ ನಂಬಿಕೆನೇ ಇಲ್ಲ, ನಾನು ಅದನ್ನ ಹೇಳೋದು. ವಿ ಆರ್ ನಾನ್ ಬಿಲೀವರ್ಸ್. ನಾವು ನಾನ್ ಬಿಲೀವರ್ಸು. ಈ ಬಿಲೀಫ್ ಸಿಸ್ಟಮ್ ಅನ್ನೋದು ಎರವಲು ಪಡ್ಕೊಂಡಿದ್ದು ನಾವು. ಸನಾತನ ಧರ್ಮದಲ್ಲಿ ಬಿಲೀಫ್ಗೆ ಜಾಗ ಇಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು. ಅದನ್ನೇ ಸಾಧನ. ಅದಕ್ಕೆ ಏನು ಮಾಡ್ತಾರೆ, ಈ ಪರ್ಪಸ್ ಏನು ಲೈಫ್ದು ಅಂತ. ಮುಕ್ತಿ ಎಲ್ಲರೂ ಬಯಸೋದು ಮುಕ್ತಿಯೇ. ಈಗ ಬಾಯಾರಿಕೆ ಆಗ್ತಾ ಇದ್ರೆ ಒಂದು ಗ್ಲಾಸ್ ನೀರು ಸಿಕ್ಕಿದ್ರೆ ದಾಹದಿಂದ ಮುಕ್ತಿ. ಮೈಯೆಲ್ಲ ರೋಗ ಇದ್ದಾಗ ಒಂದು ಒಳ್ಳೆ ಡಾಕ್ಟ್ರಿಂದ ಔಷಧಿ ಚಿಕಿತ್ಸೆ ಸಿಕ್ಕಿದ್ರೆ ರೋಗದಿಂದ ಮುಕ್ತಿ. ದುಡ್ಡೇ ಇಲ್ಲ, ಸಾಲ, ಮೈಯೆಲ್ಲ ಸಾಲ, ಲಾಟ್ರಿ ಹೊಡೆದ್ರೆ ಅಲ್ವಾ? ಅಂದರೆ ನಾವು ಪ್ರತಿಯೊಬ್ಬರು ಬಯಸ್ತಾ ಇರೋದು ಮುಕ್ತಿನೇ ಅಲ್ವಾ? ಪರ್ಮನೆಂಟ್ ಮುಕ್ತಿ ಏನು ಅಂದರೆ ಆ ಪರಮತತ್ವವನ್ನು ಹೊಂದೋದು. ಮತ್ತು ಮುಕ್ತಿ ನೈಜ ಸುಖಾನುಭೂತಿ ಹಿತ ಅಂದರೆ ಪ್ರತಿಯೊಬ್ಬರಿಗೂ ಆನಂದವಾಗಿರಬೇಕು. ಲೈಫ್ ಏನು ಇದೆಲ್ಲ ಮಾಡ್ತಾ ಕೂತಿದ್ದೀವಿ, ಎಲ್ಲರೂ ಜಗತ್ತು ಏನೇನೋ ಮಾಡ್ತಾ ಇದೆ, ಏನಕ್ಕೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ? ಎಲ್ರಿಗೂ ಆನಂದ ಬೇಕು, ಖುಷಿ ಬೇಕು. ಯಾಕೆ ದುಃಖ ಬೇಕಾ? ಬೇಡ ಅಲ್ವಾ? ಮತ್ತು ದುಃಖ ಅಂದರೆ ಖುಷಿ ಪಡ್ಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಯಾವುದಿಂದೊಂದು ಖುಷಿ ಸಿಗುತ್ತೆ ಅಥವಾ ನಾಳೆ ಸಿಗುತ್ತೆ ಅಂತ ಕೆಲಸ ಮಾಡ್ತೀವಿ ಮೋಟಿವಿಂದ.
ಇನ್ನೊಂದು ನೆನ್ನೆ ಯಾವುದೋ ಖುಷಿ ಅಂತ ಲೈಫಿಗೆ ತಂದ್ಕೊಂಡಿರ್ತೀವಿ, ಅದು ಇವತ್ತು ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅದನ್ನು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಇದು ಎರಡೇ, ಒಂದಾ ಸುಖ ಬೇಕು, ಇಲ್ಲ ದುಃಖ ನಿವೃತ್ತಿ. ಎಲ್ಲವೂ ಇದೆರಡರಲ್ಲೇ ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸುಖ. ಇದನ್ನು ಎಲ್ಲಿಯವರೆಗೂ ನಾವು ಈ ಸುಖಕ್ಕಾಗಿ ಮತ್ತು ಈ ಜ್ಞಾನಕ್ಕಾಗಿ ಹೊರಗಿನ ಜಗತ್ತಿನ ಮೇಲೆ ಡಿಪೆಂಡೆನ್ಸಿ ಇಟ್ಕೊಂಡಿರ್ತೀವಿ, ಅಲ್ಲಿವರೆಗೂ ಇನ್ಸೆಕ್ಯೂರ್ ಆಗಿರ್ತೀವಿ. ಯಾಕೆಂದರೆ ಬಂದಿದ್ದೆಲ್ಲವೂ ಒಂದು ವ್ಯಾಲಿಡಿಟಿ ಜೊತೆಗೆ ಬರ್ತದೆ, ಒಂದು ದಿವಸ ಬಿಟ್ಟೋಗುತ್ತೆ ನಮ್ಮನ್ನು. ಈ ದೇಹವು ಈ ದೇಹವೂ ಬಿಟ್ಟೋಗ್ತದೆ. ಹಾಗಾದರೆ ಏನು ಮುಕ್ತಿ ಅಂದರೆ, ನನ್ನ ಸ್ವರೂಪಭೂತವಾದ ಆನಂದ ಜ್ಞಾನವನ್ನು ನಾನು ಅನುಭವಿಸುವ ಸ್ಥಿತಿ. ಅಂದರೆ ನನ್ನ ಆನಂದಕ್ಕೆ ಮತ್ತು ಜ್ಞಾನಕ್ಕೆ ಇನ್ನೊಬ್ಬರ ಡಿಪೆಂಡೆನ್ಸಿ ಇಲ್ಲದೇ ಇರೋ ಅವಸ್ಥೆಗೆ ಹೋಗೋದೇ ಮುಕ್ತಿ. ಯಾರಿಗೆ ಬೇಡ ಅಲ್ವಾ? ಆ ಮುಕ್ತಿಯನ್ನು ಪಡೀಲಿಕ್ಕೆ ನಮ್ಮಲ್ಲಿ ಅದೇ ಹೇಳ್ತಾರೆ, ಎಷ್ಟು ವಿಧವಾದ ಸಾಧಕರಿದ್ದಾರಲ್ಲ ಅಷ್ಟು ವಿಧವಾದ ಮಾರ್ಗ. ಯಾಕೆಂದರೆ ಬಿಲೀಫ್ ಸಿಸ್ಟಮಲ್ಲಿ ಒಂದೇ ಇರುತ್ತೆ, ಇಷ್ಟು ಕಮಾಂಡ್ಮೆಂಟ್ಸು, ಅದನ್ನು ಪ್ರಶ್ನೆನೂ ಮಾಡದೆ ದಟ್ ಇಸ್ ರಿಲಿಜಿಯಸ್ ಬಿಲೀಫ್ ಸಿಸ್ಟಮ್. ನಮ್ಮಲ್ಲಿ ಬಿಲೀಫ್ ಸಿಸ್ಟಮ್ ಇಲ್ಲದೇ ಇರೋದ್ರಿಂದನೇ ಪ್ರತಿ 50 ಕಿಲೋಮೀಟ್ರಿಗೆ ಒಂದು ಸರಿ ಆಹಾರ ಪದ್ಧತಿ ಬದಲಾಗುತ್ತೆ, ಕನ್ನಡವೇ ಆದರೂ ಮಾತಾಡೋ ಪದ್ಧತಿ ಶೈಲಿ ಬದಲಾಗುತ್ತೆ. ಒಂದೇ ಮನೆಯಲ್ಲಿ ಅಮ್ಮ ಶಿವನ ಪೂಜೆ ಮಾಡ್ತಾಯಿದ್ರೆ ಅಪ್ಪ ಲಕ್ಷ್ಮೀ ಪೂಜೆ ಮಾಡ್ತಾನೆ, ಮಗ ಗಣಪತಿ ಪೂಜೆ ಮಾಡ್ತಾನೆ, ಅಣ್ಣ ದೇವಸ್ಥಾನಕ್ಕೆ ಹೋಗೋದಿಲ್ಲ. ನಾವು ಕೋ ಎಕ್ಸಿಸ್ಟ್ ಆಗ್ತೀವಿ, ವಿ ಅಕ್ಸೆಪ್ಟ್. ಯಾಕೆಂದರೆ ಈ ಬಿಲೀಫ್ ಸಿಸ್ಟಮಲ್ಲಿ ಟಾಲರೆನ್ಸ್ ಬೇಕಾಗತ್ತೆ. ಆದರೆ ಈ ಟಾಲರೆನ್ಸ್ ಎಷ್ಟುವರೆಗೂ ನೀವು ಟಾಲರೇಟ್ ಮಾಡ್ತೀರಿ ಒಬ್ಬರನ್ನ? ನಾನು ನಿಮ್ಮ ಕಾಲ ಮೇಲೆ ಬಂದು ನಿಂತ್ಕೊಂಡ್ರೆ ಎಷ್ಟೊತ್ತು ಟಾಲರೇಟ್ ಮಾಡ್ತೀರಿ? 2 ನಿಮಿಷ 3 ನಿಮಿಷ, ಆಮೇಲೆ ಹಿಂಗೆ ಮಾಡಲೇಬೇಕು ತಾನೆ. ಇಲ್ಲಿ ಏನಂದರೆ ನಾವು ಟಾಲರೇಟ್ ಮಾಡಲ್ಲ, ಅಕ್ಸೆಪ್ಟ್ ಮಾಡಿಬಿಡ್ತೀವಿ. ವಿ ಅಕ್ಸೆಪ್ಟ್ ಡೈವರ್ಸ್ ಸಿಸ್ಟಮ್ಸ್. ಯಾಕೆಂದರೆ ನಾವು ಸೀಕರ್, ಸತ್ಯವನ್ನು ಹುಡುಕಿಕೊಂಡು ಹೋಗೋದು. ಪ್ರತಿಯೊಬ್ಬರೂ ಅದೇ ಸತ್ಯವನ್ನೇ ಹುಡುಕಿಕೊಂಡು ಹೋಗಿರೋದು. ಒಬ್ಬೊಬ್ಬರಿಗೆ ಒಂದೊಂದು ಸ್ವರೂಪದಲ್ಲಿ ಕಂಡಿದೆ. ಅದಕ್ಕೆ ಮೆಥಡ್ಸ್ ಬಂತು. ಈಗ ನಮ್ಮಲ್ಲೀಗ ತಂತ್ರ ಅಂದ ತಕ್ಷಣ ಅದನ್ನು ತುಂಬ ಕೆಟ್ಟದಾಗಿ ಲಾಟ್ ಆಫ್ ನೆಗೆಟಿವಿಟಿ ಅಂತಂದ್ರೆ ಆ್ಯಕ್ಚುಲಿ ಇಟ್ಸ್ ಓಕೆ. ತಂತ್ರ ಎಂಬ ಮೂಲ ಶಬ್ದ ಈಗ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಅಂತಿದೆ. ಏನತ್ರ ಅರ್ಥ? ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಕೊಡ್ತಾರೆ ಅಂತನಾ? ತಾಂತ್ರಿಕ ವಿಶ್ವವಿದ್ಯಾನಿಲಯದಲ್ಲಿ ಏನು ಹೇಳ್ಕೊಡ್ತಾರೆ? ತಾಂತ್ರಿಕ ಅಂದರೆ ಏನರ್ಥ? ಟೆಕ್ನಾಲಜಿ, ಟೆಕ್ನಿಕ್ ಅಲ್ವಾ? ಇಲ್ಲೂ ತಂತ್ರ ಅಂತ ಅದೇ ಅರ್ಥ. ಅಂದರೆ ಆ ಪರಮತತ್ವವನ್ನು ರೀಚ್ ಆಗಲಿಕ್ಕೆ ಹಲವು ಟೆಕ್ನಿಕ್ಗಳನ್ನು ಸಾಧಕರು ಡಿಸೈನ್ ಮಾಡಿದರು, ಹಲವು ಮೆಥಡ್ಸ್ನ ಡಿಸೈನ್ ಮಾಡಿಕೊಟ್ರು. ನೀನು ಅದನ್ನು ಸಂಪೂರ್ಣವಾಗಿ ಒಪ್ಪಬೇಕಂತನೂ ಇಲ್ಲ. ಕೃಷ್ಣ ಹೇಳ್ತಾನೆ, ಅಷ್ಟೆಲ್ಲ ವಿಶ್ವರೂಪ ದರ್ಶನ ಹೇಳಿ ಅಷ್ಟು ಕೌನ್ಸಿಲಿಂಗ್ ಮಾಡಿ ಕೊನೆಗೆ ಒಂದು ಮಾತು ಹೇಳ್ತಾನೆ, ಯಥೇಚ್ಛಸಿ ತಥಾಕುರು, ನಿನಗೆ ಹೆಂಗೆ ಅನ್ಸುತ್ತೋ ಹಾಗೆ ಮಾಡು ಅಂತಾನೆ. ಬಟ್ ಆದರೆ ಸಮಸ್ಯೆ ಏನು ಅಂದರೆ, ಇವಾಗ ಕೃಷ್ಣನ ಮಾತನ್ನು ಮಾತಾಡುವ ನಾವು ನಮಗೆ ಪೂರ್ವಾಗ್ರಹ ಕೃಷ್ಣ ಹೇಳಿದ್ದಿದೆ ಅಂತ. ಈಗ ಒಂದೇ ವೇದ, ಬ್ರಹ್ಮಸೂತ್ರ, ಉಪನಿಷತ್ತು, ಆದಿಶಂಕರಾಚಾರ್ಯರಿಗೆ ಕಂಡದ್ದು ಅದ್ವೈತ, ಮಧ್ವಾಚಾರ್ಯರಿಗೆ ಕಂಡದ್ದು ದ್ವೈತ ಅಲ್ವಾ? ರಾಮಾನುಜಾಚಾರ್ಯರಿಗೆ ಕಂಡಿದ್ದು ವಿಶಿಷ್ಟಾದ್ವೈತ. ಒಂದೇ ವಿಷಯ, ಒಬ್ಬೊಬ್ಬರಿಗೆ ಒಂದೊಂದು ಕಾಣ್ತು. ಆ ಸ್ವಾತಂತ್ರ್ಯ ಇದೆ, ಬಿಲೀಫ್ ಸಿಸ್ಟಮ್ ಅಲ್ಲ. ಗೊತ್ತಾಯ್ತು. ಸೊ ಬೇಸಿಕ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ, ಯು ಹ್ಯಾವ್ ದ ಫ್ರೀಡಮ್ ಟು ಚೂಸ್ ಒಬ್ಬ ದೇವರನ್ನ, ಫ್ರೀಡಮ್ ಟು ಚೂಸ್ ಯುವರ್ ಪಾತ್ ಆಫ್ ಪ್ರೇಯರ್. ಫ್ರೀಡಮ್ ಎಲ್ಲಿದೆ ಅಂದರೆ, ನೀವು ಸುಮ್ಮನೆ ರಾಮ ಕೃಷ್ಣ ಶಿವ ಪಾರ್ವತಿ ದುರ್ಗಾ ಫ್ರೀಡಮ್ ಇದೆ. ಬಟ್ ಉದಾಹರಣೆಗೆ ಹೇಳ್ಬಿಡ್ತೀನಿ ಯಾವ ಥರ ಅಂದರೆ, ಈ ತಂತ್ರ ಮತ್ತು ಆಗಮದ ಪ್ರಕಾರ ಪೂಜೆ ಆಗ್ತದೆ. ಅಂದರೆ ನಾವು ದೇವಸ್ಥಾನಕ್ಕೆ ಹೋಗೋದು ದೇವ್ರು ನೋಡೋಕ್ಕಲ್ಲ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತ ಹೇಳ್ತಾನೆ. ನಾನು ಎಲ್ಲರ ಹೃದಯದಲ್ಲೂ ಇದ್ದೇನೆ, ಎಲ್ಲ ಕಡೆ ವ್ಯಾಪಿಸಿದ್ದೇನೆ, ನಾನು ಇಳ್ದಿರೋ ಜಾಗವೇ ಇಲ್ಲ. ಆದರೆ ಈ ತಂತ್ರ ಆಗಮಗಳು ಏನಾಗುತ್ತೆ ಅಂದರೆ, ಸಿಂಪ್ಲಿಫೈ ಮಾಡಿ ನಮಗೆ, ಈಗ ಇಲ್ಲಿ ಗಾಳಿ ಇದೆ ನಮ್ಗೆ ಫೀಲ್ ಆಗ್ತಾ ಇದೆಯಾ? ಆಗಲ್ಲ. ಫ್ಯಾನ್ ಇದ್ದರೆ ಫೀಲ್ ಆಗುತ್ತೆ. ಈ ತಂತ್ರ ಆಗಮಗಳು, ಈಗ ಕರೆಂಟ್ ಬರ್ತಾ ಇದೆ ಇಲ್ಲಿ, ಈ ಕರೆಂಟ್ ಎಲ್ಲಿಂದ ಬಂತು? ನೀರು, ನೀರಲ್ಲಿ ಕರೆಂಟ್ ಇದೆ ಅಲ್ವಾ? ಮುಟ್ಟಿದ ಶಾಕ್ ಹೊಡಿತದ? ಇಲ್ಲ. ಆದರೆ ತಂತ್ರಜ್ಞಾನವನ್ನು ಉಪಯೋಗಿಸಿ ಆ ನೀರಲ್ಲಿ ಇರುವ ಕರೆಂಟನ್ನು ರೂಪಾಂತರ ಮಾಡಿ ಟ್ರಾನ್ಸ್ಫಾರ್ಮರಿಗೆ ಬಂದು ಅದು ಇಲ್ಲಿಗೆ ಬಂದಾಗ ಬೆಳಕನ್ನು ಕೊಡ್ತಾ ಇದೆ. ಅದಕ್ಕೆ ನಮಗೆ ಟೆಕ್ನಾಲಜಿ ಬೇಕಾಯಿತು. ಅರ್ಥ ಆಗ್ತಾ ಇದೆಯಾ? ನೀರಲ್ಲಿ ಹರಿಯುವ ನೀರಲ್ಲಿರೋ ಕರೆಂಟು ಜನಸಾಮಾನ್ಯನಿಗೆ ಮುಟ್ಟಿದಾಗ ಅನುಭವಕ್ಕೆ ಬರೋದಿಲ್ಲ. ಅದು ಇಲ್ಲಿವರೆಗೂ ಬಂದು, ಈಗ ಫ್ಲಗ್ ಒಳಗಡೆ ಕೈ ಹಾಕಿ ಸ್ವಿಚ್ ಆನ್ ಮಾಡಿದರೆ ಕರೆಂಟು ಅನುಭವ ಬರ್ತದಲ್ಲ, ಈ ಅನುಭವ ಬರಲಿಕ್ಕೆ ನಮಗೆ ಟೆಕ್ನಾಲಜಿಯ ಸಹಾಯ ಬೇಕಾಯಿತು. ಹಾಗೆಯೇ ತಂತ್ರ ಮತ್ತು ಆಗಮಗಳು ಎಲ್ಲ ಕಡೆ ವ್ಯಾಪಿಸಿರುವ ನಮ್ಮೊಳಗಿರುವ ಆ ಭಗವತ್ ತತ್ವದ ಅನುಭವ ಬರಲಿಕ್ಕೆ ಕೆಲವು ಡಿವೈಸಸ್ನ
ಕೆಲವು ಮೆಥಡ್ಸ್ನ ಡಿಸೈನ್ ಮಾಡಿದರು. ಓಕೆ. ಅಲ್ಲಿ ಏನಾಗ್ತದೆ, ಈಗ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತೀರಿ, ಐಫೋನ್ ಯೂಸ್ ಮಾಡ್ತೀರಿ ಅಂದ್ಕೊಳ್ಳಿ. ಅದು ಯಾವ ಆಪ್ರೇಟಿಂಗ್ ಸಿಸ್ಟಮು ಇದೆ? ನಾನು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತೀನಿ. ನಂದೊಂದು ಆಪ್ರೇಟಿಂಗ್ ಸಿಸ್ಟಮ್ ಇದೆ. ನನ್ನಲ್ಲೂ ವಾಟ್ಸಪ್ ಇದೆ, ನಿಮ್ಮಲ್ಲೂ ವಾಟ್ಸಪ್ ಇದೆ. ಮೆಸೇಜ್ ಮಾಡ್ತೀರಿ, ನಾನು ನಿಮಗೆ ಅದರಲ್ಲಿ ರಿಪ್ಲೈ ಮಾಡ್ತೀನಿ. ಆಯಿತಾ? ಎರಡು ಒಂದೇ ಫಂಕ್ಷನ್ ಒಂದೇ ತಾನೇ? ಚೇಂಜ್ ಇದೆಯಾ? ಐಫೋನಿನ ವಾಟ್ಸಪ್ ಇರ್ತದೆ, ಕೆಲಸ ಮಾಡುತ್ತೆ. ಡಿಫ್ರೆನ್ಸ್ ಇದೆಯಾ? ಇಲ್ಲ. ಮೇಲೆ ನೋಡೋರ್ಗೇನು ಡಿಫ್ರೆನ್ಸ್ ಇಲ್ಲ, ಒಂದೇ ಅಂತ ಅನಿಸುತ್ತೆ. ಪರ್ಪಸ್ ಒಂದೇ. ಆದರೆ ನಾನೀಗ ಆ್ಯಂಡ್ರಾಯ್ಡ್ ವಾಟ್ಸಪ್ ಅಪ್ಲಿಕೇಶನನ್ನು ನಿಮ್ಮ ಐಫೋನಿಗೆ ಡೌನ್ಲೋಡ್ ಮಾಡಿಕೊಟ್ರೆ ಯೂಸ್ ಮಾಡ್ಲಿಕ್ಕಾಗ್ತದಾ? ಆಗಲ್ಲ. ಹಾಗೆ ನಿಮ್ಮ ಐಫೋನ್ಗೆ ಅದರದ್ದೇ ಆದ ಒಂದು ಎಕೋಸಿಸ್ಟಮ್ ಇದೆ. ಈಗ ಬ್ಲ್ಯಾಕ್ಬೆರಿ ಅಂತೀವಿ, ಲಿನಕ್ಸ್ ಅಂತ ಹೇಳ್ತೀವಿ, ವಿಂಡೋಸ್ ಅಂತ ಹೇಳ್ತೀವಿ, ಆ್ಯಂಡ್ರಾಯ್ಡ್ ಅಂತ ಹೇಳ್ತೀವಿ ಅಲ್ವಾ, ಮ್ಯಾಕು. ಹೀಗೆ ಪ್ರತಿಯೊಂದು ಟೆಕ್ನಾಲಜಿ ಡಿಸೈನ್ ಆಗಬೇಕಾದ್ರೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೇ ಡಿಸೈನ್ ಆಗಿರುತ್ತೆ. ಅದರದ್ದೇ ಆದ ಎಕೋಸಿಸ್ಟಮ್ ಒಂದು ಗ್ಯಾಜೆಟ್ಸ್ ಇರ್ತದೆ. ಬೇರೆ ಯಾವ್ಯಾವುದೋ ಯೂಸ್ ಮಾಡೋಕ್ಕಾಗಲ್ಲ ಮಿಕ್ಸ್ ಮ್ಯಾಚ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ನನ್ನ ಮೊಬೈಲಲ್ಲೂ ವಾಟ್ಸಪ್ಪು, ನಿಮ್ಮ ಮೊಬೈಲಲ್ಲೂ ವಾಟ್ಸಪ್ಪು ಒಂದೇ ಯೂಸರ್ ಇಂಟರ್ಫೇಸಲ್ಲಿ. ಆದರೆ ಡಿಸೈನಿಂಗು ಬೇರೆ ಆಗಿರ್ತದೆ. ಒಂದೇ ವಾಟ್ಸಪ್ಪು ನಾನು ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ನಾನು ಐಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಆಗಲ್ಲ. ಹಾಗೆ ಈ ಶೈವಾಗಮ, ವೈಷ್ಣವಾಗಮ, ಪಾಂಚರಾತ್ರ, ಈಗ ಆಗಮದೇ ದೊಡ್ಡ ಪ್ರಪಂಚ. ಅದು ಎಷ್ಟು ವಿಶಾಲ ಅಂದರೆ ಇಡೀ ನನ್ನ ಜೀವನದಲ್ಲಿ ಅದರ ಅನುಕ್ರಮಣಿಕೆ ಹೆಸರು ಹೇಳ್ತಾ ಹೋದರೆ ನನಗೆ ಈ ಜೀವನ ಸಾಕಾಗೋದಿಲ್ಲ. ಅಷ್ಟು ವಿಶಾಲವಾದ ಗ್ರಂಥರಾಶಿ ಇದೆ. ಅಷ್ಟು ಡೈವರ್ಸ್ ಆಗಿದೆ, ಅಷ್ಟು ವಿಶಾಲವಾಗಿದೆ. ಇನ್ ಡೀಟೇಲ್ಡ್ ದೇವತೆ ಯಾರು, ಅದಕ್ಕೆ ಉಪಾಸನೆ ಹೇಗೆ ಮಾಡಬೇಕು, ಒಬ್ಬ ವ್ಯಕ್ತಿಯ ಚರ್ಯೆ ಹೇಗಿರಬೇಕು, ಭಕ್ತನ ಲಕ್ಷಣ ಹೇಗಿರಬೇಕು, ನೈವೇದ್ಯ ಏನಿಡಬೇಕು, ಮತ್ತು ಆ ದೇವತೆಯ ಯಂತ್ರಗಳು ಹೇಗಿರಬೇಕು, ಅಧಿದೇವತೆ ಪ್ರತ್ಯಧಿದೇವತೆಯ ಸ್ವರೂಪ ಹೇಗಿರ್ತದೆ, ಇವೆಲ್ಲ ಒಂದು ವಿಸ್ತಾರವಾದ ತಾಂತ್ರಿಕ ಮತ್ತು ಆಗಮದ ಪ್ರಪಂಚ. ಅದು ಅಲ್ಲಿ ಕಾನ್ಫ್ಲಿಕ್ಟ್ ಬರೋದು. ಈಗ ನಾನು ಏನು ಹೇಳ್ತೀರಿ, ನೀವೇನು ಹೇಳ್ತೀರಿ, ಸ್ವಲ್ಪ ನನಗೆ ವಾಟ್ಸಪ್ಪಲ್ಲಿ ಕೆಲಸ ಮಾಡ್ತಿಲ್ಲ, ನಿಮ್ಮದು ಸ್ವಲ್ಪ ಐಫೋನ್ದು ವಾಟ್ಸಪ್ ನನಗೆ ಹಾಕೊಂಡು ಕೊಟ್ಬಿಡ್ತೀರಾ ಅಂತ ಏನು ಹೇಳ್ತೀರಿ? ವರ್ಕ್ ಆಗಲ್ಲ ಅಂತೀರಿ ಅಲ್ವಾ? ವರ್ಕ್ ಆಗಲ್ಲ ಅಂತೀರಿ. ಹಾಗೆಯೇ ನೀವು ಒಂದು ಆಗಮವನ್ನು, ಒಂದು ತಂತ್ರವನ್ನು ಫಾಲೋ ಮಾಡ್ತಾ ಇದ್ದೀರಿ ಅಂದರೆ ಸ್ಟಿಕ್ ಅದಕ್ಕೆ ಆಗಬೇಕು. ಇನ್ನೊಂದನ್ನು ತನ್ನ ಅಲ್ಲಿ ಫಿಟ್ ಮಾಡ್ತೀವಿ ಅಂದರೆ ಹೇಗೆ ಟೆಕ್ನಾಲಜಿ ವರ್ಕ್ ಆಗಲ್ವೋ ಅದು ವರ್ಕ್ ಆಗಲ್ಲ. ಪ್ರತಿಯೊಂದು ಉಪಾಸನೆಗೆ ಅದರದ್ದೇ ಆದ ಮೆಥಡ್ಸ್ ಇದೆ, ಟೆಕ್ನಿಕ್ಸ್ ಇದೆ. ನೀವು ಮಿಕ್ಸ್ ಮ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ. ಟು ಪುಟ್ ಇಟ್ ದಿಸ್ ವೇ, ಅಗೇನ್ ಕಮಿಂಗ್ ಬ್ಯಾಕ್ ಟು ಶಿವ, ಆಯಿತಾ? ಶಿವನನ್ನು ಪ್ಲೀಸ್ ಮಾಡೋದಕ್ಕೆ ಅಥವಾ ಶಿವನ ಉಪಾಸನೆಯನ್ನು ಮಾಡಬೇಕಾದ್ರೆ, ಈಗ ನೋಡಿ, ಕೃಷ್ಣನಿಗೆ ತುಳಸಿ ಅಂತ ಹೇಳಿದ್ರೆ ಪ್ರಿಯ ಅಂತ ಹೇಳ್ತೀವಿ, ಶಿವನಿಗೆ ಬಿಲ್ವಪತ್ರೆ ಒಂದಿದ್ರೆ ಸಾಕು ಅಂತ ಹೇಳ್ತಾರೆ. ಇಸ್ ದಟ್ ಆಲ್ ದಟ್ ಯು ನೀಡ್ ಟು ಪ್ಲೀಸ್ ಶಿವ? ಅದು ಭಕ್ತಿಯ ಮಾರ್ಗದಲ್ಲಿ ಅದು ಒಂದು ಸಿಸ್ಟಮ್. ಓಕೆ, ಅದು ಒಂದು ಸಿಸ್ಟಮು. ಬಟ್ ನೀವು ಬೇರೆ ಸಿಸ್ಟಮ್ ಮಾತಾಡಬೇಕು, ಇದು ಮಾತಾಡೋವಾಗಿಲ್ಲ. ಈಗ ಓಕೆ, ನೀವು ಪ್ರಶ್ನೆ ನಾನು ಕ್ಷಮಿಸಿ ಉತ್ತರ ಕೊಟ್ಟಿಲ್ಲ. ಅವನ ಆದಿಯೋಗಿಯ ಅಂತ, ಅವನ ದಕ್ಷಿಣಾಮೂರ್ತಿ ಅಂತಲೇ ಶಿವನೇ ಮೈನ್ ಸ್ಟ್ರೀಮ್ ಆಗಿ ಯಾರು ಇಟ್ಕೊಂಡಿದ್ದಾರೆ, ಶೈವರು ಅಂತ ಏನು ಕರಿತೀವಿ, ಶಿವನೇ ಗುರು. ಆ ರೀತಿಯಲ್ಲಿ ಅವನು ಆದಿಯೋಗಿ ಅಂತ ಕರೆಯೋದು ತಪ್ಪೇ ಇಲ್ಲ. ಆದರೆ ಲಕ್ಷಣ ಶಾಸ್ತ್ರ ಅಂತಿದೆ. ಈಗ ಉದಾಹರಣೆಗೆ ಸೌಂದರ್ಯ ಬೇರೆ, ಲಕ್ಷಣ ಬೇರೆ. ಸೌಂದರ್ಯ ಸಾಪೇಕ್ಷ. ಕೆಲವರಿಗೆ ಗುಡ್ ಇದ್ರೆ ಇಷ್ಟ, ಕೆಲವರಿಗೆ ಸಣ್ಣ ಇದ್ರೆ ಇಷ್ಟ, ಕೆಲವರಿಗೆ ಗಡ್ಡ ಇದ್ರೆ ಇಷ್ಟ, ಕೆಲವರಿಗೆ ಗಡ್ಡ ಇಲ್ಲ ಅಂದರೆ ಇಷ್ಟ, ಕೆಲವರಿಗೆ ಡಸ್ಕಿ ಕಲರ್ ಇಷ್ಟ, ಕೆಲವರಿಗೆ ಫೇರ್ ಆಗಿದ್ರೆ ಇಷ್ಟ. ಇದು ಬದಲಾಗ್ತಾ ಇರುತ್ತೆ. ಮತ್ತು ಒಂದು 20 ವರ್ಷದ ಹಿಂದೆ ಬೆಳೆ ಬಾಟಮ್ ಹಾಕಿದ್ರೆ ಫ್ಯಾಷನ್, ಈಗ ಹಾಕಿ ನಗಾಡ್ತಾರೆ. ಚೇಂಜ್ ಆಗ್ತಾ ಇರುತ್ತೆ. ಈ ಸೌಂದರ್ಯ ಪ್ರಜ್ಞೆ ಅನ್ನೋದು ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ, ಮನಸ್ಥಿತಿ ಮತ್ತು ಸೋಷಿಯಲ್ ಸ್ಟ್ರಕ್ಚರ್ಗೆ ಅನುಗುಣವಾಗಿ. ಅರ್ಥ ಆಗ್ತಾ ಇದೆಯಾ? ಶಿವ ನನಗೆ ಮಗನ ಥರ ಇಷ್ಟ ಅಂತ ನೀನು ಭಾವನಾತ್ಮಕವಾಗಿ ಮಗು ಥರ ನೋಡ್ಬೋದು. ಅದು ಉಪಾಸನೆಯಲ್ಲಿ ಬಂದಾಗ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ ಅನ್ಕೊಳ್ತೀನಿ ನಿಮಗೆ. ಈಗ ಐರನ್ ಬಾಕ್ಸ್ ಅಂತ ಒಂದು ಡಿವೈಸ್ ಮಾಡಿದ್ದಾರೆ, ಆಗ್ತಾ ಇದೆಯಾ? ಐರನ್ ಬಾಕ್ಸದು ಬಿಸಿ ಆಗೋದು ಕೆಳಗೆ ಇರಬೇಕು ಅಂತ ಡಿವೈಸ್ ಆಗ್ತಾ ಇದೆಯಾ? ಮೆಥಡು. ಇಲ್ಲ, ನಂಗೆ ಐರನ್ ಬಾಕ್ಸ್ ಮೇಲೆ ಇರಬೇಕು, ಈಗ ಐರನ್ ಮಾಡಿದ್ರೆ ಅರ್ಥ ಆಗ್ತಾ ಇದೆಯಾ ನಿಮಗೆ? ಅದು ಪ್ರಾಕ್ಟಿಕಲ್ ಅಲ್ಲ. ಹಾಗೆಯೇ ಈ ತಂತ್ರ ಆಗಮ ನೀನು ಗುರುವಾಗಿ ನೋಡ್ತೀಯ ಶಿವನನ್ನು. ವೈಷ್ಣವರು ಕೂಡ ಕೃಷ್ಣಂ ಒಂದೇ ಜಗದ್ಗುರು, ಗುರುವಾಗಿ ನೋಡ್ಬೋದು ಕೃಷ್ಣನನ್ನು. ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ನೋಡ್ತೀವಲ್ಲ, ಶಿವನನ್ನು ಹಾಗೆ ನೋಡುವವರು ಶೈವರು. ಆದರೆ ನೀನು ಭಾವನಾತ್ಮಕವಾಗಿ ಮಗುವಾಗಿ ನೋಡೋದು ಬೇರೆ,
ಉಪಾಸನೆ ಮಾಡಬೇಕಾದ್ರೆ ಅದು ಬೇರೆ. ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ಉಪಾಸನೆ ಮಾಡಬೇಕಾದ್ರೆ ನೀವು ಶಿವನನ್ನು ಗುರುವಾಗಿ ನೋಡ್ತೀಯ ಅಂದರೆ ಅದಕ್ಕೆ ಆದ ಒಂದು ಆಗಮ ಮತ್ತು ತಂತ್ರದಲ್ಲಿ ಶಿಲ್ಪಶಾಸ್ತ್ರದ ಪ್ರಕಾರ ಒಂದು ಸ್ವರೂಪ ಇದೆ. ಆ ಸ್ವರೂಪದಲ್ಲೇ ನೋಡಬೇಕು. ಶಿವ ನನಗೆ ಮೂಗು ಸಣ್ಣ ಇದ್ದರೆ ಇಷ್ಟ, ನನ್ನ ಮೂಗು ಸಣ್ಣ ಇದೆ, ಶಿವನ ಮೂಗು ಸಣ್ಣ ಮಾಡೋದು ನಾನು ನಂತರ ಕಾಣಲಿ ಅಂತ, ಅದು ವರ್ಕ್ ಆಗೋದಿಲ್ಲ. ಶಿವನನ್ನು ಗುರುವಾಗಿ ನೋಡ್ತಿ ಅಂತಾದರೆ ಗುರುವಾಗಿ ನೋಡಲಿಕ್ಕೆ ಒಂದು ಲಕ್ಷಣಶಾಸ್ತ್ರದ ಪ್ರಕಾರ, ಶಿಲ್ಪಶಾಸ್ತ್ರದ ಪ್ರಕಾರ ಒಂದು ಸ್ವರೂಪ ಇದೆ. ನಿಂಗದು ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು. ಬಟ್ ಉಪಾಸನೆಯಲ್ಲಿ ಅದನ್ನು ನೀನು ಚೇಂಜ್ ಮಾಡಿದರೆ ಆ ಆಗಮ ನಿಮಗೆ ಅದೇ ಥರ ವರ್ಕ್ ಆಗೋದಿಲ್ಲ, ಅಡ್ವರ್ಸ್ ಆಗಿ ವರ್ಕ್ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾವ ಥರ ಅಂದರೆ, ನೀವೊಂದು ಕಾರ್ ತೊಗೊಂಡಿರ್ತೀರಿ, ನೀವು ತೊಗೊಂಡಿದ್ದು ಪೆಟ್ರೋಲ್ ಕಾರು, ಇಷ್ಟ ಆಗ್ಬಿಡ್ತು, ಡೀಸೆಲ್ ಇಷ್ಟ ಆಯ್ತು ನಿಮ್ಗೆ ಅನ್ಕೊಳ್ಳಿ, ಡೀಸೆಲ್ ಹಾಕ್ಬಿಟ್ರಿ ಅನ್ಕೊಳ್ಳಿ, ಸರ್ವಿಸ್ ಸೆಂಟ್ರ್ ತೊಗೊಂಡೋದ್ರೆ ಕ್ಲೈಮ್ ಮಾಡ್ತಾರೆ ಏನಾದರೂ ನಿಮಗೆ ಇನ್ಶೂರೆನ್ಸು? ಆಗಲ್ಲ. ನೀವು ಮಾರುತಿ ಕಾರ್ ತೊಗೊಂಡೋಗಿ ಸ್ಕೋಡಾ ಶೋರೂಮಲ್ಲಿ ತೊಗೊಂಡೋಗಿ ಸರ್ವಿಸ್ ಬಿಟ್ಟರೆ, ನೀವು ಕಾರ್ ತೊಗೊಂಡಿರ್ತೀರಿ, ಎಲೆಕ್ಟ್ರಿಕ್ ನೀವೇ ಎಲೆಕ್ಟ್ರಿಕೆಲ್ಲ ಚೇಂಜ್ ಮಾಡ್ತೀರಿ, ಯಾವುದು ಎಲೆಕ್ಟ್ರಿಕ್ ಚೇಂಜ್ ಮಾಡೋದು, ಇಷ್ಟು ಚಿಕ್ಕ ಟೈರ್ ದೊಡ್ಡ ಟೈರ್ ಹಾಕೋದು ಎಲ್ಲ ಮಾಡಿಫೈ ಮಾಡಿ ತೊಗೊಂಡೋಗ್ಬಿಟ್ರೆ ಅವ್ರು ಜವಾಬ್ದಾರಿ ತೊಗೊಳ್ಳಲ್ಲ. ಯಾಕೆಂದರೆ ಪ್ರತಿಯೊಂದು ಟೆಕ್ನಾಲಜಿ ಡಿಸೈನ್ ಆಗಬೇಕಾದ್ರೆ ಯೂಸರ್ ಮ್ಯಾನ್ಯುವಲ್ ಬಂದಿರುತ್ತೆ, ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತ. ನೀನು ಆ ಥರ ಯೂಸ್ ಮಾಡಿಲ್ಲ ಅಂದರೆ ಅದಕ್ಕೆ ರಿಪೇರಿಗೆ ಅವ್ರು ಅಕೌಂಟಬಲ್ ಅಲ್ಲ. ಹೌದಾ ಇಲ್ಲ? ಹೌದಾ? ಹಾಗೆಯೇ ಈ ಶಾಸ್ತ್ರ, ಶೈವಾಗಮ, ವೈಷ್ಣವಾಗಮ ಅಲ್ಲ ಏನಿದೆಯಲ್ಲ, ಇವುಗಳು ಈ ದೇವತೆಯನ್ನು ಗುರುವಾಗಿ ನೋಡ್ತೀಯ ಅಂದರೆ ಈ ಥರ ಡಯಟಿ ಇರಬೇಕು, ಅದಕ್ಕೆ ಈ ಯಂತ್ರ ಬೇಕು, ಅದರ ಉಪಾಸನೆ ಹೀಗಿರಬೇಕು ಅಂತಿದೆ. ಅದೇ ಥರ ಮಾಡಿದಾಗ ಮಾತ್ರ ಆ ಶಾಸ್ತ್ರದ ಫಲ ಸಿಗುತ್ತೆ ನಿಮಗೆ. ನೀನು ಅದನ್ನು ಡೈವರ್ಟ್ ಮಾಡಿಕೊಂಡ್ರೆ ಅದು ಜವಾಬ್ದಾರಿ ನೀನೇ ತೊಗೋಬೇಕು. ಮಾಡಬೇಡ ಅಂತ ಹೇಳಲ್ಲ, ಬಟ್ ಡೋಂಟ್ ಫಿಡ್ಲ್ ಅರೌಂಡ್, ಲೆಟ್ ಇಟ್ ರಿಮೈನ್ ಆಸ್ ಇಟ್ ಇಸ್ ಅನ್ನೋದು. ಅಲ್ಲ, ಯು ಆರ್ ಅಕೌಂಟಬಲ್ ಫಾರ್ ದಟ್ ಅಷ್ಟೇ. ಈಗ ನನ್ನ ಕಾರು ಪೆಟ್ರೋಲ್ ಕಾರು, ನಾನು ಡೀಸೆಲ್ ಹಾಕ್ತೀನಿ, ಹಾಕೋಬೋದು. ಈಗ ತಮಿಳ್ನಾಡಲ್ಲಿ ಒಂದು 30 ವರ್ಷದ ಹಿಂದೆ TS50 ಗಾಡಿ ಅಂತಿತ್ತು, ಎಲ್ಲ ಕೆರೋಸಿನ್ ಹಾಕೊಂಡು ಗಾಡಿ ಓಡಿಸ್ತಾಯಿದ್ರು. ಕಂಪ್ನಿ ಹೇಳೋಕ್ಕಾಗತ್ತಾ ಹಾಕಬಾರ್ದು ನೀನು ಅಂತ? ಇಂಜಿನ್ ಹಾಳಾಗ್ತದೆ ಅಷ್ಟೇ. ರಿಪೇರಿ ತೊಗೊಂಡೋದ್ರೆ ಅವರು ಇಲ್ಲಪ್ಪ ನೀನು ಕೆರೋಸಿನ್ ಹಾಕಿದ್ಯಾ, ನಾನು ಯಾವ ಸ್ಪೇರ್ ಪಾರ್ಟ್ಸು ನಿಮಗೆ ಇನ್ಶೂರೆನ್ಸಲ್ಲಿ ಕೊಡಲಿಕ್ಕಾಗಲ್ಲ ಅಲ್ವಾ, ವಾರಂಟಿ ಕ್ಲೈಮ್ ಮಾಡಲಿಕ್ಕಾಗಲ್ಲ. ಹಾಗೆಯೇ ಈ ಸಿಸ್ಟಮಲ್ಲಿ ನೀನು ಮಾಡಬೇಕು ಅಂತ ಹೇಳೋರು ಯಾರೂ ಇಲ್ಲ. ಹೆಡ್ಲೆಸ್ ಸಿಸ್ಟಮ್ ಇದು. ಆದರೆ ನೀ ಏನು ಮಾಡ್ತೀಯಲ್ಲ ಅದರ ಪರಿಣಾಮವನ್ನು ನೀನೇ ಅನುಭವಿಸ್ಬೇಕು. ಮತ್ತು ನಾನೀಗ ಮಾತಾಡ್ತಾ ಕೂತಿದ್ದೀನಿ, ನಾನು ಶಾಸ್ತ್ರಕ್ಕೆ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ಮಾತಾಡಿ ಅದನ್ನು 4 ಜನ ಕೇಳಿಸ್ಕೊಂಡು ಅದನ್ನು 4 ಜನ ತಪ್ಪು ಮಾಡ್ತಾರಲ್ಲ, ಅಷ್ಟೂ ಕರ್ಮದ ಜವಾಬ್ದಾರಿ ನನಗೂ ಬರ್ತದೆ. ಐ ಆಮ್ ಅಕೌಂಟಬಲ್ ಫಾರ್ ದಟ್, ಸೋರ್ಸ್ ಆಫ್ ದಟ್ ಪರ್ಟಿಕ್ಯುಲರ್. ಹೌದೌದು. ಯಾಕೆಂದರೆ 3 ಹೇಳ್ತಾರೆ, ಕರ್ತ ಮಾಡಿದವನು, ಮಾಡಿಸಿದವನು, ಮತ್ತು ಅದಕ್ಕೆ ಪ್ರೇರಣೆ ಕೊಟ್ಟವನು. 3 ಜನರಿಗೂ ಅದ್ರ ಫಲ ಬರ್ತದೆ, ಒಳ್ಳೇದಾಗಲಿ ಕೆಟ್ಟದಾಗಲಿ. ಸಾರಿ, ಐ ಮೀನ್ ಲಿಟಲ್ ಡೈವಲ್ಜಿಂಗ್ ಫ್ರಮ್ ದಿಸ್ ಟಾಪಿಕ್. ಅಂದರೆ ಇದು 3 ಕೂಡ ಕಾನೂನಲ್ಲೂ ಕೂಡ ಬರುತ್ತೆ. ಹೌದು, ಕಾನೂನಲ್ಲಿ ಬರ್ತದೆ. ಅಂದರೆ ಈ 3 ಜನ ನೀವೇನು ಹೇಳಿದ್ರಿ, ಲೈಕ್ ಅಬೆಟ್ಮೆಂಟ್ ಆಫ್ ಅ ಕ್ರೈಮ್, ದ ಪರ್ಸನ್ ಹೂ ಆಕ್ಚುಲಿ ಡಿಡ್ ದ ಕ್ರೈಮ್ ಅಂಡ್ ದ ಒನ್ ಹೂ ಆಕ್ಚುಲಿ ಇನ್ಸ್ಟಿಗೇಟೆಡ್ ದ ಕ್ರೈಮ್, ಈ ಥರ ಎಲ್ಲ ಅಂತ. ಸೊ ಇಟ್ಸ್ ಲೈಕ್ ಅ ಸರ್ಕಲ್, ಇಟ್ಸ್ ಕನೆಕ್ಟೆಡ್ ಟು ಆಲ್ ದಿಸ್ ಥಿಂಗ್ಸ್. ಈಗ ನನಗೆ ನಿಮಗೆಲ್ಲ ಜವಾಬ್ದಾರಿ ಜಾಸ್ತಿ ಇರಬೇಕು. ಯಾಕೆಂದರೆ ಈ ಜಾಗದಲ್ಲಿ ಕೂತು ನಾವು ಏನು ಇನ್ಫ್ಲುಯೆನ್ಸ್ ಮಾಡ್ತೀವಿ ಅನ್ನೋದು, ಎವ್ರಿಬಡೀಸ್ ಇನ್ಫ್ಲುಯೆನ್ಸ್ ಅಂತ ಕರೀತಾರೆ. ಇಫ್ ಯು ಇನ್ಫ್ಲುಯೆನ್ಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಗುಡ್, ವಿ ಆರ್ ಅಕೌಂಟಬಲ್ ಫಾರ್ ದಟ್. ಲೆಟ್ಸ್ ಮೇಕ್ ಇಟ್ ವೆರಿ ಕ್ಲಿಯರ್. ಒನ್ ಥಿಂಗ್ ಐ ಆ್ಯಕ್ಚುಲಿ ವಾಂಟ್ ಟು ಮೇಕ್ ಇಟ್ ಕ್ಲಿಯರ್ ಅಂದರೆ, ಲೆಟ್ಸ್ ನಾಟ್ ಗೆಟ್ ಇನ್ ಟು ದಟ್ ಇನ್ಫ್ಲುಯೆನ್ಸರ್ ಸ್ಪೇಸ್ ಅಂತ. ನಾವು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿ ಇದ್ರೆ ಒಳ್ಳೆಯದು. ಅದು ನೀವು ಹೇಳ್ತೀರಿ, ಬಟ್ ಅವ್ರು ಕೇಳಬೇಕಲ್ಲ. ಜನ ನಿಮ್ಮನ್ನು ಐಡಿಯಲ್ ಆಗಿ ನೋಡ್ತಾರೆ, ಇನ್ಫ್ಲುಯೆನ್ಸ್ ಆಗೇ ಆಗ್ತಾರೆ. ಬಟ್ ನಾವು ಸರಿಯಾಗಿ ಮಾತಾಡಿ, ಒಳ್ಳೆ ಇಂಟೆನ್ಷನಿಂದ ಮಾತಾಡಿ, ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅದು ಜವಾಬ್ದಾರಿ ನಾವಲ್ಲ. ಬಟ್ ನಾವು ಅಂದರೆ ನಂಬಿದವರಿಗೆ ದೇಹಕ್ಕೆ ಮತ್ತು ಮನಸ್ಸಿಗೆ ವಿಷ ಹಾಕೋ ಕೆಲಸ ಮಾಡಬಾರ್ದು. ಇಂಟೆನ್ಷನಾಗಿ ಗೊತ್ತಿಲ್ಲದೆ ಆದರೆ ಆಕ್ಸೆಪ್ಟ್ ಮಾಡೋಣ, ಅಡ್ಮಿಟ್ ಮಾಡೋಣ, ಸರಿ ಮಾಡ್ಕೊಳ್ಳೋಣ, ನಾವು ಮನುಷ್ಯರೇ, ಗೊತ್ತಿಲ್ಲದೆ ಆಗ್ತದೆ. ಬಟ್ ಆದರೆ ಕೇವಲ ರೆವಿನ್ಯೂ ಉದ್ದೇಶವನ್ನು ಇಟ್ಟುಕೊಂಡು ಅಂದರೆ ನಂಬುದವ್ರನ್ನ ದಾರಿ ತಪ್ಪಿಸ್ಬಾರ್ದು ಅಲ್ವಾ. ದೇಹಕ್ಕೆ ಮನಸ್ಸಿಗೆ ವಿಷ ಹಾಕೋ ಕೆಲಸವನ್ನು ಮಾಡಬಾರ್ದು, ಅದಕ್ಕೆ ಅಕೌಂಟಬಲ್ಲೇ ನಾವು. ಸಾರಿ, ದಿಸ್ ಚೈನ್ ರಿಯಾಕ್ಷನ್ ಟು ದಿಸ್ ಅಂದರೆ ದೇಹಕ್ಕೆ ಮನಸ್ಸಿಗೆ ಅಂದಾಗ, ಆನ್ ಅರ್ತ್ ದೆರ್ ಇಸ್ ನಥಿಂಗ್ ಗ್ರೇಟ್ ಬಟ್ ಮ್ಯಾನ್, ಆ್ಯಂಡ್ ಇನ್ ಮ್ಯಾನ್ ದೆರ್ ಇಸ್ ನಥಿಂಗ್ ಗ್ರೇಟ್ ಬಟ್ ಮೈಂಡ್. ಸೇಮ್, ಎವ್ರಿಥಿಂಗ್ ಇಸ್ ಇನ್ ದ ಮೈಂಡ್. ಅಂದರೆ ನಾನು ಯು ಆರ್ ವಾಟ್ ಯು ಥಿಂಕ್ ಅನ್ನೋ ಥರ. ನಾನು ಈ ಕನ್ನಡಿ ಎದುರುಗಡೆ ಎಷ್ಟೊಂದು ಮೋಟಿವೇಶನಲ್ ಪೋಸ್ಟರ್ಸ್ ನೋಡ್ತೀವಿ, ಒಂದು ಬೆಕ್ಕಿರುತ್ತೆ, ಅದನ್ನು ಸಿಂಹದ ಥರ ತೋರಿಸ್ತಾರೆ. ಅಂದರೆ ಅದು ಸಿಂಹ ಅಂತ ತಿಳ್ಕೊಂಡ್ರೆ ಅದಕ್ಕಷ್ಟು ಪವರ್ ಇದೆ.
ಹಾಂ ಪಾಲ್ ಟ್ರಾಪಕ್ ಅಂತ ಹೊಡೆಯುವಂಥದ್ದು. ಸರಿ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಮನಸ್ಸಿಗೆ ಆಗುವಂಥ ಕೆಲವೊಂದು ಬದಲಾವಣೆಗಳನ್ನು ಹ್ಞೂ ಶುಡ್ ಐ ಪುಟ್ ಇಟ್ ದಿಸ್ ವೇ, ವೆದರ್ ಶಿವ ಅನ್ನೋದು ಮನಕಾರಕ ಅಂತ ಹಾಕಬೇಕಾ, ಅಥವಾ ಸಮ್ವೇರ್ ಐ ಫೀಲ್ ದಟ್ ಓಕೆ ಯೋಗ ಅಂತ ಹೇಳಿದಾಗ ಹ್ಞೂ ಅದು ನಿಮ್ಮ ಮನಸ್ಸನ್ನು ಕೂಡ ಹತೋಟಿಗೆ ತರುವಂಥದ್ದು. ಹ್ಞೂ somewhere this line, ಈ ಥರ ಐ ವುಡ್ ವಾಂಟ್ ಟು ಆಸ್ಕ್ ಅಲ್ಲ, ದಿಸ್. ನೀವು ಪ್ರಶ್ನೆ ತುಂಬ ಚೆನ್ನಾಗಿದೆ. ಹೌದು, ಶಿವನನ್ನು ನಾವು ಮನೋಕಾರಕ ಅಂತಲೇ ಕರೆಯೋದು. ಮನಸ್ಸಿಗೂ ಶಿವನಿಗೂ ನಿಕಟವಾದ ಸಂಬಂಧ. ಶಿವನ ಅನುಗ್ರಹ ಇಲ್ಲ ಅಂದರೆ ನಮಗೆ ಯೋಗ ಸಿದ್ಧಿಗಳಾಗೋದು ತುಂಬ ವಿರಳ. ಓಕೆ, ಅವನನ್ನು ಭೂತನಾಥ ಅಂತ ಕರೀತಾರೆ ಅಲ್ವಾ? ಕರೆಕ್ಟ್. ಪಶುಪತಿ ಅಂತ ಕರೀತಾರೆ. ಹ್ಞೂ ಪಶುಪತಿ ಅಂತ ಕರೀತಾರೆ. ಇಷ್ಟು ಚೆನ್ನಾಗಿದೆ ಅಂದರೆ, ಇವತ್ತು ಎಲ್ಲ ಯೋಗದವರು ಆಸನದ ಬಗ್ಗೆ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾರೆ. ಮುದ್ರೆ ಹೆಸರಲ್ಲಿ ಯೋಗ ಮುದ್ರೆ ಯಾವುದಲ್ಲವೋ ಅದೆಲ್ಲವನ್ನ ಯೋಗ ಮುದ್ರೆ ಅಂತ ಈಸಿಯಾಗಿ ಪ್ರೊಪಗೇಟಿವ್ ಮಾಡ್ತಾ ಇದ್ದಾರೆ. ಅಂದರೆ ನನಗೆ ಯಾರನ್ನು ನೋಯಿಸುವ ಉದ್ದೇಶ ಇಲ್ಲ, ಬಟ್ ಅವರು ಯೋಗ ಮುದ್ರೆ ಅಂತ ಹೇಳಿಕೊಡೋದಕ್ಕೆ ರೆಫರೆನ್ಸು ನನಗೆ ಕಂಡಿಲ್ಲ. ಕೊಟ್ಟರೆ ಸಂತೋಷ, ನಾನು ಹೇಳ್ಕೊಡ್ತೀನಿ ಅದನ್ನು, ನಂಗೆ ಸಿಕ್ಕಿಲ್ಲ. ಓಕೆ, ಹೀಗೆ. ಏಕೆಂದರೆ ಯೋಗ ಮುದ್ರೆಗಳೆಲ್ಲ ಕೈಯಲ್ಲಿ ಮಾಡೋದು ತುಂಬ ಕಡಿಮೆ ಇರೋದು. ಓಕೆ, ಇದು ಫಿಸಿಕಲ್ ಗೆಸ್ಚರ್ಸ್. ಈಗ ಶಾಂಭವಿ ಮುದ್ರೆ ಮೇಲೆ ನೋಡೋದು, ನಾಸಿಕಾಗ್ರ ಮುದ್ರೆ, ನಭೋ ಮುದ್ರೆ, ಇವೆಲ್ಲ ಆಲ್ಮೋಸ್ಟ್ ಮಹಾಬಂಧ, ಮಹಾವೇದ, ಕೇಚರಿ, ಉಡ್ಯಾನ ಬಂಧ, ಮೂಲಬಂಧ ಹೀಗೆಲ್ಲ ಕರಿತೀವಿ. ಇವೆಲ್ಲ ಫಿಸಿಕಲ್ ಗೆಸ್ಚರ್ಸ್, ಇಂಟರ್ನಲ್ ಪ್ರಾಕ್ಟೀಸಸ್. ಇವೆಲ್ಲ ಗೆಸ್ಚರ್ಸ್ ಇರ್ತದೆ. ಯೋಗ ಮುದ್ರೆ ಅಂತ ಹಠಯೋಗದಲ್ಲಿ ನಾವು ಕರೆಯುವಂಥದ್ದು. ಇರಲಿ, ವಿಷಯಕ್ಕೆ ಬರೋಣ. ಈ ಪಂಚಭೂತ ಇದೆಯಲ್ಲ, ಈ ಪಂಚಭೂತದ ಶುದ್ಧಿ ತುಂಬ ಮುಖ್ಯ. ಈ ಅಂದರೆ ನಾವು ಈ ಜಗತ್ತಾಗಿರೋದು ಪಂಚಭೂತದಿಂದ: ಭೂಮಿ, ನೀರು, ಬೆಂಕಿ, ಅಗ್ನಿ, ವಾಯು, ಆಕಾಶ. ಈ ದೇಹ ಆಗಿರೋದು ಆ ಪಂಚಭೂತದಿಂದಾನೆ. ಅದಕ್ಕೆ ಸಾವಿಗೆ ಪಂಚತ್ವಂಗತಃ ಅಂತ ಒಂದು ಮಾತಿದೆ. ಸಾವು ಅಂದ್ರೆ ಏನಾಗೋದು? 5 ಎರವಲು ಪಡ್ಕೊಂಡಿದ್ವಿ ಪ್ರಕೃತಿಯಿಂದ, 5 ವಾಪಸ್ ಆ ಜಾಗಕ್ಕೆ ಹೋಗ್ತದೆ. ಅದೇ ಸಾವು. ಈಗ ಸತ್ತಾಗ ಏನಾಗ್ತದೆ? ಉಸಿರು ನಿಲ್ತದೆ, ವಾಯುತತ್ವ ವಾಯುವಲ್ಲಿ ಲೀನಾಯಿತು. ಆಮೇಲೆ ನೆಕ್ಸ್ಟು ಬಾಡಿ ತಣ್ಣಗಾಗ್ತದ, ಅಗ್ನಿ ಆ ಜಾಗಕ್ಕೆ ವಾಪಸ್ ಹೋಗ್ತದೆ. ಆಮೇಲೆ ನೀರು. ಹಾಗೆ ಬಿಟ್ಟರೆ ಸೂರ್ಯ ನೀರನ್ನು ಹೀರ್ಕೊಳ್ತಾನೆ, ಪ್ರಕೃತಿ ನೀರನ್ನು ಹೀರ್ಕೊಳ್ತದೆ. ಕೊನೆಗೆ ಉಳಿದಿದ್ದು ಮಣ್ಣಲ್ಲಿ ಮಣ್ಣಾಗ್ತದೆ. ಆಕಾಶದಲ್ಲಿ ಹಾಗೆ ಡಿಸಾಲ್ವ್ ಆಗ್ತದೆ. ಸೊ ಇದು ಬ್ಯೂಟಿಫುಲ್. ಮೊನ್ನೆ ನಾವು ತುಂಬ ಜನ ಗಲಾಟೆ ಮಾಡ್ತಾಯಿದ್ರು, ನದಿಗೆ ಹಾಕ್ಬಿಟ್ರು ಶವವನ್ನು ಅಂತ. ಸೊ ಸಮಾಧಿ ಹಲವು ವಿಧ ಇದೆ, ಡಿಕಂಪೋಸ್ ಮಾಡೋ ವಿಧ. ಕೆಲವರು ಹೂಳ್ತಾರೆ, ಕೆಲವರು ನದಿಯಲ್ಲಿ ಬಿಡ್ತಾರೆ, ಜೀವಿಗಳ ತಿಂದುಬಿಡ್ತವೆ, ಅದನ್ನು ಡಿಕಂಪೋಸ್ ಮಾಡ್ತದೆ. ಕೆಲವರು ಅದನ್ನು ದೇಹವನ್ನು ತುಂಡರಿಸಿ ಪಕ್ಷಿಗಳಿಗೆ ಹಾಕ್ಬಿಡ್ತಾರೆ. ಅದೆಲ್ಲ ಇದೆ, ಸಿಸ್ಟಮ್ಸ್ ಇದೆ. ಅದು ಹೇಳ್ತೀವಿ ಬೆಟರ್ ಪ್ರಾಕ್ಟೀಸ್. ಯಾವುದು? ಬೆಂಕಿಯಲ್ಲಿ. ಅಂದರೆ ಎಲ್ಲಿ? ಅರ್ಬನ್ ಏರಿಯಾದಲ್ಲಿ ದಟ್ ಬೆಟರ್. ಯಾಕೆಂದರೆ ಹೂಳ್ತಾ ಹೋದರೆ ಎಷ್ಟು ಅಂತ ಹೂಳ್ತೀರಿ, ಮನುಷ್ಯ ಬದುಕಲಿಕ್ಕೆ ಜಾಗ ಇಲ್ಲ ಬೆಂಗಳೂರಲ್ಲಿ, ಕರೆಕ್ಟ್ ಅಲ್ವಾ? ಬಟ್ ಯಾರನ್ನ ಹೂಳಬೇಕು ಅಂತ ವಿಧಿ ಇದೆ. ಯಾರೋ ಜೀವ ಸಮಾಧಿ ಆಗಿದ್ದಾರೆ, ಸಮಾಧಿ ಅಂತ ಬಂದದ್ದೇ ಅದಕ್ಕೆ. ಯಾವನು ಸಮಾಧಿ ಅವಸ್ಥೆಗೆ ಹೋಗ್ತಾನೆ ಅವನನ್ನು ಸಮಾಧಿ ಮಾಡುವಂಥದ್ದು. ಈಗ ರಾಘವೇಂದ್ರ ಸ್ವಾಮಿಗಳು ಅವ್ರನ್ನೆಲ್ಲ ಇವತ್ತು ಇದ್ದಾರೆ, ಅವರು ದೇರ್ ಅಲೈವ್, ಜೀವ ಸಮಾಧಿ ಅಂತ ಕರೀತಾರೆ. ಸಮಾಧಿ ಅಂತ ಅದಕ್ಕೆ ಬಂದದ್ದು, ಆ ಪದಕ್ಕೆ ಹೆಸರು ಕೂಡ. ಸೊ ಆ ಥರ ಬಾಡಿ ಪ್ರೊಟೆಕ್ಟ್ ಮಾಡಬೇಕು. ಜೀವ ಇನ್ನು ಇದೆ, ಸಾಧನೆ ಮಾಡ್ತಾ ಇದ್ದಾರೆ, ಕುಂಭಕದಲ್ಲಿದ್ದಾರೆ, ಅಂಥವ್ರಿಗೆ ಸಮಾಧಿಯಲ್ಲಿ ಅಗತ್ಯ ಇದೆ. ಇಲ್ಲ ಗೊತ್ತಾಗುತ್ತೆ, ಇಲ್ಲ ಡಿಪಾರ್ಚರ್ ಆಗಿದೆ, ರೋಗ ಬಂದಿದೆ, ಹೋಗಿದೆ, ದೆನ್ ದಟ್ ಇಸ್ ಈಸಿ ಟು ಬರ್ನ್. ಒಟ್ಟು ಪಂಚಭೂತದಲ್ಲಿ ಪಂಚಭೂತವನ್ನು ಲೀನ ಮಾಡೋದೇ ಸಾವು. ಈ ಪಂಚಭೂತದ ಬ್ಯಾಲೆನ್ಸ್ ಎಲ್ಲಿವರೆಗೂ ನಮಗೆ ಬರೋದಿಲ್ಲ, ಅಲ್ಲಿವರೆಗೂ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬರೋದಿಲ್ಲ, ನಮ್ಮ ಬದುಕು ನಮ್ಮ ಹಿಡಿತಕ್ಕೆ ಬರೋದಿಲ್ಲ. ಅದಕ್ಕೆ ನೋಡಿ, ಈಗ ನಮಃ ಶಿವಾಯ ಓಂ ಅಂತ ದೀಕ್ಷೆ ಇದ್ದವರು, ಅನುಷ್ಠಾನ ಮಾಡ್ತಾ ಇದ್ದವರು, ಅಥವಾ ವೈರಾಗ್ಯದ ಕಡೆ ಮುಖ ಮಾಡಿ ಆ ಥರ ಯಾರು ಬದುಕ್ತಾ ಇದ್ದಾರೆ, ಈ ಜಗತ್ತು ಮೋಹ ಮಾಯೆ ಎಲ್ಲ ಬೇಡ, ಯಾವ ಸಂಬಂಧವೂ ಬೇಡ, ಈ ನಿಮಿಷ ಜೀವ ಹೋದರೂ ನಾನು ರೆಡಿ ಇದ್ದೀನಿ, ಆ ಥರ ಪರಿಸ್ಥಿತಿ ಫಿಕ್ಸ್ ಆಗಬೇಕಾದ್ರೆ ಹೌದು ಅನುಷ್ಠಾನ ಎಲ್ಲ ಬೇಕು, ಪ್ರಣವ ಮಂತ್ರದ್ದು. ಸುಮ್ಮನೆ ಓಂ ಅಂತ ಈ ಥರ ಓಂ ನೋ ಪ್ರಾಬ್ಲಮ್, ಬಟ್ ಅನುಷ್ಠಾನ ಮಾಡ್ತೀರಿ, ದೀಕ್ಷೆ ಬೇಕು. ಇಲ್ಲ ಅಂದರೆ ನಮಃ ಶಿವಾಯ, ಎಷ್ಟು ಚೆನ್ನಾಗಿದೆ. ಅಥವಾ ಶಿವಾಯ ನಮಃ, ಎರಡೂ ಆಗುತ್ತೆ ನೋಡಿ. ನಮ ಶಿವಾಯ, ಈ ಒಂದೊಂದು ಅಕ್ಷರ ಶಿವನ ಒಂದೊಂದು ಸ್ವರೂಪವನ್ನು ಹೇಳುತ್ತದೆ.
ಈ ಒಂದೊಂದು ಸ್ವರೂಪ ಒಂದೊಂದು ಪಂಚಭೂತವನ್ನು ಗವರ್ನ್ ಮಾಡುತ್ತೆ. ಓಕೆ. ಪೃಥ್ವಿ, ಅಪ್, ತೇಜು, ವಾಯು, ಆಕಾಶ ಇದೆಯಲ್ಲ, ನೀವು ಪ್ರತಿ ಸರಿ ನಮಃ ಶಿವಾಯ ಅಂತ ಅನುಷ್ಠಾನ ಮಾಡಿದಾಗಲ್ಲ ಈ ಪಂಚಭೂತಗಳು ಶುದ್ಧಿ ಆಗ್ತಾ ಹೋಗುತ್ತೆ. ಓಕೆ. ಸೊ ಅದಕ್ಕೆ ಶಿವ ಈ ಆಕಾಶ ತತ್ವಕ್ಕಿಂತ ಮೇಲೆ ಬರ್ತಾನೆ, ಮನೋಭಿಮಾನಿ. ಈ 5 ಶುದ್ಧ ಮಾಡ್ಕೊಬೇಕು ಪಂಚಾಕ್ಷರಿ ಮಂತ್ರದಿಂದ. ನಮ್ಮ ಹಿರಿಯರು ಇದಕ್ಕಾಗಿಯೇ ಸ್ಪೆಸಿಫಿಕ್ ಆಗಿ ಪ್ರಾಣ ಪ್ರತಿಷ್ಠೆ ಮಾಡಿದ್ದಾರೆ, ದೇವಸ್ಥಾನವನ್ನು ಮಾಡಿದ್ದಾರೆ. ನೀವು ತಿರುವಣ್ಣಾಮಲೆಗೆ ಹೋದರೆ ಅಲ್ಲಿ ಅಗ್ನಿಲಿಂಗ ಅಂತ. ಅಗ್ನಿಲಿಂಗ, ಕರೆಕ್ಟ್. ನಾನು ಹೋಗ್ತಿರ್ತೀನಿ, ಒಂದ್ಸರಿ ನಮ್ಮ ವಿದ್ಯಾರ್ಥಿಗಳೆಲ್ಲ ನಾ ಹತ್ರ ಹೋಗ್ಬೇಕು, ನೋಡ್ಬೇಕು ಆಚಾರ್ಯ ಅಂತ. ಆಯಿತು ಬನ್ನಿ ಅಂತ ಕರ್ಕೊಂಡೋದೆ. ಅವರು ಪುರೋಹಿತರು ಬನ್ನಿ ಅಂತ ನಿಲ್ಲಿಸಿದ್ರು. ನೀವು ಎಷ್ಟು ಹೊತ್ತು ಬೇಕಾದ್ರೆ ನಿಂತ್ಕೊಳ್ಳಿ ಅಂತ ಹೇಳಿದರು. ಜನ ಇರಲಿಲ್ಲ. ಇವರು ಹುಮ್ಮಸ್ಸಲ್ಲಿ ಬಂದವರು 10 ಗಂಟೆ ಕೂತ್ಕೊಳ್ತೀನಿ, 2 ಗಂಟೆ ಕೂತ್ಕೊಳ್ತೀನಿ, ಹಾಗಲ್ಲ ಹುಮ್ಮಸ್ಸು, ದೇವ್ರ ಹತ್ರ ಇರಬೇಕು ಅಂತ. 10 ಸೆಕೆಂಡ್ ಮೇಲೆ ನಿಲ್ಲಕ್ಕಾಗ್ತಾಯಿಲ್ಲ, ಬೆವರು ಇಳಿತದೆ. ಅಂದರೆ ಅಷ್ಟು ಬಿಸಿ 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 ನಮ್ಗೆ ಗೊತ್ತಾಗುತ್ತೆ. ಬೇಕಾದ್ರೆ ನೋಡಿ ತಿರುವಣ್ಣಾಮಲೆ ಪೂಜೆ ಮಾಡ್ತಿರ್ತಾರಲ್ಲ, ಫುಲ್ಲು ನೀರು ಇಳಿತಾ ಇರುತ್ತೆ. ಎಂಥ ಚಳಿ ಹೊರಗಡೆ ಇರಲಿ, ಅಗ್ನಿ ಪವರ್ ನಮಗೆ ಫೀಲ್ ಆಗುತ್ತೆ. ಅದು ಅಗ್ನಿಲಿಂಗ ಅಂತ. ಜಂಬುಕೇಶ್ವರ್ ದೇವಸ್ಥಾನ ಶ್ರೀರಂಗಂ ಇದೆಯಲ್ಲ, ಅದ್ರ ಪಕ್ಕ ಬರ್ತದೆ. ಅಲ್ಲಿ ಇದು ನಮ್ಮ ಜಲತತ್ವಕ್ಕೆ ಸಂಬಂಧಪಟ್ಟ ಲಿಂಗ ಇದೆ. ಕಾಂಚೀಪುರಮಲ್ಲಿ ಪೃಥ್ವಿಲಿಂಗ ಇದೆ. ನಮ್ಮ ಚಿದಂಬರಂ ಅಲ್ಲಿ ಆಕಾಶಲಿಂಗ. ಕಾಲಹಸ್ತಿ ತಿರುಪತಿಗೆ ಹೋದಾಗೆಲ್ಲ ಹೋಗ್ತಿರಲ್ಲ, ಅದು ವಾಯುಲಿಂಗ. ಅಂದರೆ ಸ್ಪೆಸಿಫಿಕ್ ಆಗಿ ಏನು ಹೇಳ್ತೀವಿ, ಭೂತಗಳ ಸಿದ್ಧಿ ಮಾಡ್ಕೊಳ್ಳಿಕ್ಕೆ, ಶುದ್ಧಿ ಮಾಡ್ಕೊಳ್ಳಿಕ್ಕೆ ಆ ಜಾಗಕ್ಕೆ ಹೋಗಿ ಅನುಷ್ಠಾನ ಮಾಡಿದರೆ ಪಂಚಾಕ್ಷರಿ ಬೇಗ ಸಿದ್ಧಿ ಆಗ್ತದೆ. ಮತ್ತು ನಮಗೆ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು ಅಂತ. ಇನ್ನೊಂದ್ಸರಿ ಯಾವ ಥರ ಬೇಕಾದ್ರೆ ಮಾತಾಡೋಣ. ಅಲ್ಲಿ ಹೋಗಿ ಮಾಡಬಾರ್ದೆಲ್ಲ ಮಾಡಿಬರ್ತೀವಿ ನಾವು. ಸೊ ಇನ್ನಷ್ಟು ಪಾಪ ಆಗ್ತದೆ. ಇವತ್ತು ಸೆಲ್ಫೀಸ್ಗಳು ಜಾಸ್ತಿ ಬಿಡಿ, ದಟ್ ಇಸ್ ಫೈನ್. ಬಟ್ ಅದೇ ಹೇಳ್ತಾರೆ ಅಲ್ಲಿ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ. ಬೇರೆ ಕಡೆ ಎಲ್ಲ ಕಡೆ ಮಾಡಿದ ಪಾಪ ಪುಣ್ಯಕ್ಷೇತ್ರದಲ್ಲಿ ಕ್ಷಣ ಮಾತ್ರದಲ್ಲಿ ಕಡಿಮೆ ಆಗ್ತದೆ ಅಂತೆ. ಆದರೆ ಪುಣ್ಯಕ್ಷೇತ್ರೇ ಕೃತಂ ಪಾಪಂ, ಪುಣ್ಯಕ್ಷೇತ್ರದಲ್ಲೇ ಹೋಗಿ ನೀನು ಮಾಡಬಾರದನ್ನು ಮಾಡಿದರೆ, ವಜ್ರದ ಲೇಪ ಮಾಡಿದರೆ ಎಷ್ಟು ವರ್ಷ ಉಳಿತದಲ್ಲ, ಅದನ್ನು ಅಳಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತ. ಅಲ್ಲಿ ಹೋಗಿ ಮಾಡಬಾರ್ದು ಮಾಡಿ ಬಟ್ಟೆ ಬಿಸಾಕೋದು, ಅಲ್ಲಿ ಹೋಗಿ ಮಾತಾಡೋದು, ಗಲಾಟೆ ಮಾಡೋದು, ಇವೆಲ್ಲ ಮಾಡ್ತೀವಿ ನಾವು. ಸೊ ಅದರಿಂದ ಕಷ್ಟವನ್ನೇ ತುಂಬ ಜನ ಹೇಳ್ತಿರ್ತಾರೆ, ದೇವಸ್ಥಾನಕ್ಕೆ ಹೋದ್ರೂ ಕಷ್ಟನೇ ಪರಿಹಾರ ಆಗಲ್ಲ ನಮಗೆ ಅಂತ. ಇಂಥದ್ದೆಲ್ಲ ಮಾಡಿದ್ರೆ ಏನು ಕಷ್ಟ ಕಡಿಮೆ ಆಗುತ್ತೆ, ಇನ್ನು ಜಾಸ್ತಿ ಆಗುತ್ತೆ. ವಿ ಕ್ಯಾನ್, ಐ ಮೀನ್ 1 minute 60 seconds ಕ್ವಿಕ್ಕಾಗಿ ಹೇಳ್ಬೋದು ಏನು ಮಾಡಬಾರ್ದು ಅಂತಂದರೆ ಟಾಪ್ 5 ಅಂತ ನಾವು ಹೇಳ್ತೀವಲ್ವಾ. ಈ ಗಮನದಲ್ಲಿ ಇಟ್ಕೊಳ್ಬೇಕಾಗ. ಐ ಪರ್ಸನಲಿ ಫೀಲ್ ದಟ್ ನಾವು ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತೀವಿ, ನಾವು ಫ್ಯಾಮಿಲಿ ಅವರೆಲ್ಲ ಹೋದ್ವಿ ಅಂತ ಹೇಳಿ ಒಂದು ಫೋಟೋ ಹಾಕ್ತೀವಿ, ತಪ್ಪಿಲ್ಲ, ಅದು ದಟ್ ಇಸ್ ಫೈನ್. Somewhere I also feel that popularizing this family and ನಮ್ಮನ್ನ on social media leads to evil. That's a different conversation altogether. No, you are promoting good. ದೇವಸ್ಥಾನಕ್ಕೆ ಹೋಗಿದ್ದೀರಿ, ನಿಮ್ಮನ್ನು ನೋಡಿ 4 ಜನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇದೆ. ಯು ಆರ್ ಇನ್ಫ್ಲುಯೆನ್ಸಿಂಗ್ ವೆರಿ ಗುಡ್. ಐ ಅಗ್ರಿ, ಫೈನ್, ದಟ್ಸ್ ಫೈನ್. ನಾನು ಹೇಳೋದು ನಮ್ಮ ಫ್ಯಾಮಿಲಿಯ ಮೇಲೆ ದೃಷ್ಟಿ ಬೀಳುವಂಥದ್ದು ದ ಮೋರ್ ಯು ಪಾಪ್ಯುಲರೈಸ್ ಆನ್ ಸೋಷಿಯಲ್ ಮೀಡಿಯಾ ಅನ್ನೋದು. ಅದು ದೃಷ್ಟಿ ಅನ್ನೋದಕ್ಕಿಂತ ಪ್ರೈವೇಸಿನ ಇನ್ವೈಟ್ ಮಾಡುವಂಥದ್ದು ಇರ್ಬೋದು ಅಂತ. ಗೋಯಿಂಗ್ ಟು ಧಾರ್ಮಿಕ ಕ್ಷೇತ್ರ, ಅದರಿಂದ ಇನ್ಫ್ಲುಯೆನ್ಸ್ ಆಗೋದು ಇಸ್ ಒನ್ ಥಿಂಗ್, ನೀವು ಹೇಳಿರೋ ಹಾಗೆ. ಬಟ್ ವಾಟ್ ನಾಟ್ ಟು ಡೂ, ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋದಾಗ ಕೆಲವರು ವಿ ಗೆಟ್ ಇರಿಟೇಟ್, ಫೋನ್ನ ಸೈಲೆಂಟಲ್ಲಿ ಇಡದೆ ಲೈನಲ್ಲಿ ನಿಂತಿರ್ತಾರೆ, ಇದ್ದೀನಿ ದೇವಸ್ಥಾನದಲ್ಲಿ ಇದ್ದೀನಿ, ಕಾಲ್ ಮಾಡ್ತೀನಿ ಆಮೇಲೆ ಅಂತ. ಅಂದರೆ ಅಲ್ಲಿ ನೀವು ಮಾತಾಡ್ತಿರಲ್ಲ, ಪ್ರತಿಯೊಂದು ಶಬ್ದ ಯುಗ ಅಂತ ಅಲ್ಲೇ ಇರ್ತದೆ. ಅಲ್ಲಿ ನಿಮ್ಮ ಪ್ರತಿಯೊಂದು ಆಲೋಚನೆ ಅದು ಯಾವ ಥರ ಅಂದರೆ, ಫಲವತ್ತಾದ ಭೂಮಿಯಲ್ಲಿ ಬೀಜ ಬಿತ್ತೋ ಕೆಲಸ. ಅಲ್ಲಿ ಥಾಟ್ ಡಿಸಿಪ್ಲಿನ್, ಎಮೋಷ್ನಲ್ ಡಿಸಿಪ್ಲಿನ್, ಫಿಸಿಕಲ್ ಡಿಸಿಪ್ಲಿನ್ ಎಲ್ಲ ಬೇಕು. ದೈಹಿಕವಾದ ಶಿಸ್ತು, ಮಾನಸಿಕವಾದ ಶಿಸ್ತು, ಭಾವನಾತ್ಮಕವಾದ ಶಿಸ್ತು, ವಾಚಿಕವಾದ ಶಿಸ್ತು, ದೃಶ್ಯ ನೋಟದ ಶಿಸ್ತು. ಈ ಪಂಚ ಇಂದ್ರಿಯಗಳನ್ನು ಯಾವ ಪರ್ಪಸ್ಗೆ ಹೋಗಿದ್ದೀವಿ ಆ ಪರ್ಪಸ್ಗೆ ಯೂಸ್ ಮಾಡಬೇಕು. ಯಾಕೆಂದರೆ ಅಲ್ಲಿ ಹೋಗಿ ಒಳ್ಳೇದು ಯೋಚನೆ ಮಾಡಿದ್ರೆ ಹೆಂಗೆ ಒಳ್ಳೇದು ಮ್ಯಾನಿಫೆಸ್ಟ್ ಆಗುತ್ತೆ, ಅಲ್ಲಿ ಹೋಗಿ ಬೇಡದ ಯೋಚನೆ ಮಾಡಿದರೆ ಅದು ಬೇಡದು ಮ್ಯಾನಿಫೆಸ್ಟ್ ಆಗೇ ಆಗ್ತದೆ. ಐ ಆಮ್ ಪ್ರೈಮ್ ಎಕ್ಸಾಂಪಲ್ ಫಾರ್ ದಿಸ್. ಅಂದರೆ ನನ್ನ ಜಾತಕ ಯಾರೊಬ್ಬರು ನೋಡಬೇಕಾದ್ರೆ ಅವರು ಹೇಳಿದ್ರು, ದೇವರ ಒಂದು ಈ ನಡೆ ಅಂದರೆ ದೇವರ ಒಂದು ಸ್ಥಾನದಲ್ಲಿ ನೀನು ಬ್ರಾಹ್ಮಣರಿಗೆ ಯಾರಿಗೂ ತಮಾಷೆ ಮಾಡಿದ್ಯಾ ಅನ್ನೋದು ಎದ್ದು ಕಾಣ್ತಿತ್ತು ಅವ್ರಿಗೆ. ನನಗೆ ಇಮಿಟೇಷನ್ ಮಾಡೋದು ಬಹಳ ಒಂದು ಕ್ಯೂರಿಯಾಸಿಟಿ. ಮಾಡಿರ್ಬೋದು, ನನಗೆ ಗೊತ್ತಿಲ್ಲ ಯಾವಾಗ ಮಾಡಿದೆ, ಯಾವ ವಿಚಾರದಲ್ಲಿ ಮಾಡಿದೆ ಅಂತ. ಎಷ್ಟೋ ವರ್ಷಗಳ ನಂತರ ಅದು ಇಟ್ ವಾಸ್ ಸೀನ್. ಅವರೆಲ್ಲ ನಿಮಗೆ ಬ್ರಾಹ್ಮಣನ ಶಾಪ ಇದೆ. ನಾವು ಐ ಕ್ಯಾನ್ ಕೋರಿಲೇಟ್ ಟು ವಾಟ್ ಯು ಆರ್ ಸೇಯಿಂಗ್. ಬ್ರಾಹ್ಮಣ ಶಾಪ ಅಂದ ತಕ್ಷಣ ಅದು ಇಷ್ಟೇ, ಬ್ರಹ್ಮತ್ವದ ಕಡೆ ಮುಖ ಮಾಡಿ ಬದುಕ್ತಾ ಇದ್ದವನು, ಪೂರ್ಣತ್ವದ ಕಡೆ ಮುಖ ಮಾಡಿ ಬದುಕ್ತಾ ಇದ್ದವನು. ನಾನು ನಿಮಗೆ ಮೊದಲೇ ಹೇಳಿದೆ, ಪೂರ್ಣತ್ವ ನನಗೆ ತುಂಬ ತುಂಬಿದಾಗ ಬೇಡ ಅಂತ ಅನಿಸ್ತದೆ ಅಂತ.
ಅದಕ್ಕೆ ಬಡಬ್ರಾಹ್ಮಣ ಅಂತ. ಅಂದರೆ ದುಡ್ಡು ಇಲ್ಲದೆ ಅವನು ಶಿವನಿಗೆ, ಅದೇ ಶಿವನ ಬಗ್ಗೆ ಮಾತಾಡ್ತಾ, ಅವನಿಗೆ ಬಟ್ಟೆ ಹಾಕೊಳ್ಳಿಕ್ಕೆ ಆಗದೆ ಬಟ್ಟೆ ಇಲ್ಲದೆ ಇಲ್ಲ. ಇಡೀ ಜಗತ್ತಿಗೆ ಏನು ಬೇಕು ಎಲ್ಲ ಕೊಡೋ ಶಕ್ತಿ ಇದೆ, ಬಟ್ ಅದರ ಅಗತ್ಯತೆ ಅವನಿಗಿಲ್ಲ. ಈಗ ಒಬ್ಬ ಕೋಟ್ಯಾಧಿಪತಿ ಚಿನ್ನ ಹಾಕಿಲ್ಲ ಅಂದರೆ ಅದು ಸರಳತೆ. ಮೈಯೆಲ್ಲ ಸಾಲ ಮಾಡ್ಕೊಂಡು ಅವ್ನು ಚಿನ್ನ ಹಾಕ್ಕೊಂಡಿಲ್ಲ ಅಂತ ಸರಳತೆ ಅಲ್ಲ, ಅದು ದಾರಿದ್ರ್ಯ. ಅರ್ಥ ಆಗ್ತಾ ಇದೆಯಾ ನಿಮಗೆ? ದಾರಿದ್ರ್ಯ ಅದು. ಅಂದರೆ ಈ ವೈರಾಗ್ಯ ಅನ್ನೋದು ಅಭಾವದಲ್ಲಿ ಬರಬಾರ್ದು, ಸಮೃದ್ಧಿಯಲ್ಲಿ ಬರಬೇಕು. ವೆರಿ ಟ್ರೂ. ಈಗ ನಾನು 10 ಕೋಟಿ ದುಡ್ಡಿಗೆ ವ್ಯಾಲ್ಯೂ ಇಲ್ಲ, ಏನು ದುಡ್ಡು ಸಾಯ್ತೀರಿ ಅಂದರೆ ವ್ಯಾಲ್ಯೂ ಇದೆ. ₹1 ದುಡಿಯಲ್ಲ, ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ಅವ್ರ ವಿಷಯ ಮಾತಾಡ್ತಾ ಏನು ದುಡ್ಡು ಅಂತಾರೆ, ಅಷ್ಟು ಕೋಟಿ 1 ಕೋಟಿ ಕೊಡಬಾರ್ದ ಅಂತ. ವ್ಯಾಲ್ಯೂ ಇಲ್ಲ ಅದಕ್ಕೆ. ಅಂದರೆ ಈ ವೈರಾಗ್ಯ ಇವೆಲ್ಲ ಸಮೃದ್ಧಿಯಲ್ಲಿ ಬರಬೇಕು, ಇಲ್ಲದೆ ಬೇಡ ಅನ್ನೋದಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ಇಲ್ಲದೆ ಬೇಡ ಅನ್ನೋದಿಲ್ಲ. ಹಾಗೆ ಆ ಕ್ಷೇತ್ರದಲ್ಲಿ ಸಾಧಕರು, ಜ್ಞಾನಿಗಳು, ಯಾಕೆಂದರೆ ಸಾಮಾನ್ಯ ಜ್ಞಾನಿಗಳು ಅಜ್ಞಾನಿಗಳಿಗೆ ಜ್ಞಾನಿಗಳ ಥರ ಕಾಣಿಸ್ಕೊಳ್ಳೋಲ್ಲ. ನಮಗೆ ನೋಡೋ ಪಕ್ವತೆ ಇರೋದಿಲ್ಲ ಯಾರು ಜ್ಞಾನಿ ಅಂತ. ಆಡಂಬರ ನೋಡಿ ಜ್ಞಾನಿ ಅಲ್ಲ, ಸರಳವಾಗಿರ್ಬೋದು. ಅದಕ್ಕೆ ಥಾಟ್ಸ್ ಡಿಸಿಪ್ಲಿನ್ ಅಂತ ಹೇಳಿದ್ದು ನಿಮಗೆ. ಅಲ್ಲಿ ಯಾರನ್ನೂ ಕೆಟ್ಟದಾಗಿ ಮಾತಾಡಬಾರ್ದು, ಯಾರನ್ನೂ ಕೀಳಾಗಿ ನೋಡಬಾರ್ದು. ಆ್ಯಂಡ್ ನೋ ಬಡಿ ಈಸ್ VIP ದೇರ್. ಅಲ್ಲಿ ದೇವ್ರು VIP. ಕರೆಕ್ಟ್. ಅಲ್ಲಿ ದೇವ್ರು VIP. ದೇವರಿಗಿಂತ ಯಾರು VIP ಅಲ್ಲ. ಎಲ್ಲ ಅಹಂಕಾರ ಚಪ್ಪಲಿನ ಹೊರಗೆ ಬಿಟ್ಟು ಹೋಗಬೇಕು, ಶರಣಾಗತಿಯಾಗಿ ಹೋಗಬೇಕು ಕ್ಷೇತ್ರದಲ್ಲಿ. ಮತ್ತು ಪ್ರತಿಯೊಂದು ಕ್ಷೇತ್ರಕ್ಕೆ ಕ್ಷೇತ್ರ ವಿಧಿಗಳು ಅಂತ ಕರೀತಾರೆ. ಕನಿಷ್ಠ ಪಕ್ಷ ನೀವೊಂದು ಕ್ಷೇತ್ರದ ಲಾಭವನ್ನು ತೊಗೊಬೇಕಂದ್ರೆ 3 ದಿವಸದಲ್ಲಿರಬೇಕು. ತರ್ಪಣಾದಿಗಳನ್ನ ಕೊಡಬೇಕು ಅಂತ ಹೇಳುತ್ತೆ. ಅಲ್ಲಿ ನಿಂತು ಅನುಷ್ಠಾನ ಮಾಡಬೇಕು. ನೀವು ಹೋಗಲಿಕ್ಕೆ 3 ದಿವಸ, ವಾಪಸ್ ಬರಲಿಕ್ಕೆ 3 ದಿವಸ ಅಲ್ವಾ? ದೇವಸ್ಥಾನದಲ್ಲಿ 3 ನಿಮಿಷ ಇರಲ್ಲ. ಹೋಟ್ಲಲ್ಲಿ 3 ಗಂಟೆ ಕೂತ್ಕೊಂಡು ಯಾವ್ದು ಆರ್ಡ್ರ್ ಮಾಡೋದು ಅಂತ ನೋಡ್ತೀರಿ. ದೇವಸ್ಥಾನದಲ್ಲಿ ಏನು ಮಾಡ್ತಿರ್ತೀರಿ? ಏನು ತಿನ್ನೋಣ ಅಂತ ಯೋಚನೆ ಮಾಡ್ತಿರ್ತೀರಿ. ಅಂದರೆ ಅಲ್ಲಿ ಏನು ಮಾಡ್ತಾ ಇದ್ದೀರಿ ಅರ್ಥ ಆಗ್ತಿಲ್ಲ ನನಗೆ. ಅಷ್ಟು ಟೈಮು, ಅಷ್ಟು ದುಡ್ಡು ಎಲ್ಲ ಹಾಕಿ ಹೋಗಿ ಎಷ್ಟು ನಿಮಿಷ ರಿಸೋರ್ಸ್ಫುಲ್ಲಾಗಿ ನೀವು ಅಲ್ಲಿ ಕಳೀತಾ ಇದ್ದೀರಿ ಕರೆಕ್ಟ್ ಅಲ್ವಾ? 6 ಗಂಟೆ ಜರ್ನಿ ಮಾಡಿ ₹60,000 ಖರ್ಚು ಮಾಡಿ ಅಲ್ಲಿ ಇದ್ದಿದ್ದು ಎಲ್ಲಿ ಜಾಸ್ತಿ? ಹೋಟ್ಲಲ್ಲಿ. ಕ್ಷೇತ್ರದಲ್ಲಿ ಎಷ್ಟು ನಿಮಿಷ ಅನುಷ್ಠಾನ ಮಾಡಿದ್ದೀರಿ? ಏನಕ್ಕೆ ಹೋಗಿದ್ದೀರಿ? ಅಂದರೆ ಈ ಕ್ಷೇತ್ರಗಳು ನಾನು ಏನು ಹೇಳಿದೆ ನಿಮಗೆ, ಅದು ಪ್ರತಿಯೊಂದು ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ವಿಧಿಗಳಿದೆ. ಅದನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋ ವಿಷಯ ಅಲ್ಲ. ಅದು ನಿಮ್ಮ ಗುರುಗಳ ಹತ್ರ, ಯೋಗ ದೀಕ್ಷೆ ಕೊಡೋರ ಹತ್ರ ಅದನ್ನು ಕೇಳಿ. ಯಾಕೆಂದರೆ ಸೋಷಿಯಲ್ ಮೀಡಿಯಾಗೆ ಒಂದು ಲಿಮಿಟೇಷನ್ ಇದೆ. ಅದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು, ಸ್ವಲ್ಪ ಪ್ರಚೋದನೆ ಅಂದರೆ ಒಳ್ಳೆ ವಿಷಯ ತಿಳ್ಕೊಳ್ಳಿಕ್ಕೆ ಪುಷ್ಯನ ಮಾಡ್ಬೋದು. ಬಿಟ್ಟರೆ ಇಲ್ಲಿ ಯಾಕೆಂದರೆ ಎಲ್ಲ ಥರ ಜನರು ಎಲ್ಲ ಇಂಟೆನ್ಷನಿಂದ ಎಲ್ಲ ಥರ ನೋಡ್ತಾ ಇರ್ತಾರೆ. ಕೆಲವೊಮ್ಮೆ ನಾವು ಏನು ಪ್ರಿಸ್ಕ್ರೈಬ್ ಮಾಡ್ತೀವಿ ಅದು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾಗಿ ಮಾಡಿದರೆ ಅದು ಅಲ್ವಾ? ಅಲ್ಲಿಗೆ ಹಾಗೆ ಈ ಪಂಚಭೂತದ ಏನು ದೇವಸ್ಥಾನಗಳು ಹೇಳಿದ್ದೆ, ಅಲ್ಲಿ ಹೋಗೋದು. ಮತ್ತು ಪಂಚಭೂತ ಶುದ್ಧಿ. ಈಗ ನಾವೆಲ್ಲ ನಮ್ಮ ಯೋಗ ಸಂಸ್ಥೆಗಳಲ್ಲಿ ವಜ್ರಕ್ರಿಯೆ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ವಜ್ರಕ್ರಿಯೆ ವೆರಿ ಅಟ್ರಾಕ್ಟಿವ್ ಟರ್ಮ್ ಆ್ಯಂಡ್ ಐ ಬಿನ್ ರೀಡಿಂಗ್ ಕ್ವೈಟ್ ಅಬೌಟ್ ಇಟ್ ನಿಮ್ಮ ವಾಟ್ಸಪ್ ಚಾನಲ್ನಲ್ಲಿ. ವಾಟ್ ಎಕ್ಸಾಕ್ಟ್ಲಿ ಇಸ್ ವಜ್ರಕ್ರಿಯೆ? ಕ್ರಿಯಾ ಮತ್ತು ಕರ್ಮಕ್ಕೆ ವ್ಯತ್ಯಾಸ ಇದೆ. ಕ್ರಿಯೆ ಅಂದರೆ ಇಂಟರ್ನಲ್ ಪ್ರಾಕ್ಟೀಸ್. ನನ್ನದೇ ದೇಹ, ನನ್ನದೇ ಉಸಿರು, ನನ್ನದೇ ಮನಸ್ಸನ್ನು ಉಪಯೋಗಿಸಿಕೊಂಡು ನನ್ನ ಸಮಸ್ಯೆಗೆ ನಾನು ಪರಿಹಾರ ಕಂಡುಕೊಳ್ಳೋದು. ಕರ್ಮ ಅನ್ನೋದು ಎಕ್ಸ್ಟರ್ನಲ್ ಆಗಿ ಸಪೋರ್ಟ್ ತೊಗೊಳ್ತೀವಿ. ನಾವು ಹೋಮ ಮಾಡ್ತೀವಿ, ಪುರೋಹಿತರು ಬೇಕು, ಅದಕ್ಕೆ ಸಾಮಗ್ರಿಗಳು ಬೇಕು, ಎಲ್ಲ ಬೇಕು, ಟೈಮ್ ಬೇಕು, ದುಡ್ಡು ಬೇಕು, ಎಲ್ಲ ಬೇಕು. ಅಂದರೆ ವಿ ಆರ್ ಟೇಕಿಂಗ್, ಈಗ ಲಾಯರ್ನ ಪವರ್ ಆಫ್ ಅಟಾರ್ನಿ ಕೊಟ್ಟು ವಾದ ಮಾಡು ಅಂತ ಹೇಳ್ತೀವಲ್ಲ, ಹಾಗೆ ಅವರೆಲ್ಲ ಪೂಜೆ ಮಾಡಿ ಕೊನೆಗೆ ಕೃಷ್ಣಾರ್ಪಣ ಅಂತ ತುಳಸಿ ಬಿಡಿಸ್ತಾರೆ. ಆ ಪುಣ್ಯ ನಿಮ್ಗೆ ಕೊಡ್ತಾರೆ. ಅವ್ರು ಮಾಡಿದ ಕರ್ಮದ ಪುಣ್ಯವನ್ನು ನಿಮಗೆ ಕೊಡ್ತಾರೆ. ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ದುಡ್ಡು ಕೊಟ್ಬಿಡ್ತೀರಿ. ಅಭಿಷೇಕ ಮಾಡಿ ಕೊನೆಗೆ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ ಕೃಷ್ಣಾರ್ಪಣ ಅಂತ ಬಿಡಿಸ್ತಾರೆ, ಪುಣ್ಯ ಬರ್ತದೆ. ಕ್ರಿಯೆ ಆಗಲ್ಲ, ನಾನೇ ಪ್ರಾಕ್ಟೀಸ್ ಮಾಡಬೇಕು. ದಟ್ ಇಸ್ ಒನ್. ಎರಡನೇದು ವಜ್ರಕ್ರಿಯೆ. ನಾನು ನಿಮ್ಗೆ ಅದೇ ಹೇಳ್ತಾ ಇರೋದು. ಈ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಏನು ಬೇಕು ಅಂತ ಕೇಳಿದ್ರಲ್ಲ, ಮೆಂಟಲ್, ಫಿಸಿಕಲ್, ಎಮೋಷನಲ್ ಸ್ಟೆಬಿಲಿಟಿ ಬೇಕು. ಅದನ್ನು ತಂದು ಕೊಡುತ್ತೆ, ಸ್ಟೇಬಲ್ ಮಾಡುತ್ತೆ. ವಜ್ರ ಥರ ದೇಹ ಮನಸ್ಸನ್ನು ಗಟ್ಟಿ ಮಾಡುತ್ತೆ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಆನಂದವಾಗಿ ಬದುಕಲಿಕ್ಕೆ ಏನೇನು ಬೇಕು ಇವೆಲ್ಲವನ್ನು ಆ ವಜ್ರಕ್ರಿಯೆ 10 ದಿವಸದಲ್ಲಿ ಕವರ್ ಮಾಡುತ್ತೆ. ಮತ್ತು ಅದು 1 ದಿವಸ ಕಲಿತು 10 ದಿವಸ ಮಾಡೋದಲ್ಲ, 10 ದಿವಸನೂ ಬೇರೆ ಬೇರೆದನ್ನೇ ಅನ್ಲರ್ನ್ ಮಾಡ್ತೀರಿ, ಲರ್ನ್ ಮಾಡಲ್ಲ. ಅನ್ಲರ್ನ್ ಮಾಡ್ತೀನಿ. ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲದೆ ಇರೋದು ಹೇಳೋಕ್ಕೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಎಲ್ಲ ಗೊತ್ತಿದೆ ಅಂತ ಗೊತ್ತಿಲ್ಲ ಅಷ್ಟೇ. ಮತ್ತು ಅಲ್ಲಿ ಇನ್ನೊಂದೇನು ಅಂದರೆ, ಒಂದು ಬ್ಯಾಚ್ ಇದ್ದಾಗ ಇನ್ನೊಂದು ಬ್ಯಾಚ್ ಇರೋಲ್ಲ. ಅಂದರೆ ಬರೋ ಜನರು ಕಸ್ಟಮೈಸ್ ಆಗ್ತಾ ಹೋಗುತ್ತೆ. ಈಗ 42ನೇ ಬ್ಯಾಚ್ ಆಗ್ತಾ ಇದೆ. 42 ಬ್ಯಾಚು ಬೇರೆ ಬೇರೆ, ಯಾಕೆಂದರೆ ಬರೋ ಜನರು ಡೈವರ್ಸ್ ಆಗಿರುತ್ತೆ. ಅವರ
ಸ್ಟೇಟಸ್ ಬೇರೆ ಇರ್ತದೆ, ರಿಕ್ವೈರ್ಮೆಂಟ್ ಬೇರೆ ಇರ್ತದೆ. ಕರೆಕ್ಟ್. ಯಾಕೆ ಇದಾದಮೇಲೆ ನಾನು ಹೇಳಿದೆ ನಿಮಗೆ, ಇದಾದಮೇಲೆ ಮನಸ್ಸು ಬರ್ತದೆ ಅಂತ. ಈಗ ನಮಗೆ ಆಧಿ ಮತ್ತು ವ್ಯಾಧಿ ಅಂತ ಹೇಳ್ತೀವಿ. ಮನಸ್ಸಿಗೆ ಬರೋ ರೋಗವನ್ನು ಆಧಿ ಅಂತ ಕರಿತೀವಿ, ದೇಹಕ್ಕೆ ಬರೋ ರೋಗವನ್ನು ವ್ಯಾಧಿ ಅಂತ ಕರಿತೀವಿ. ಈಗ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು, ಶೀತ ನೆಗಡಿ ಕೆಮ್ಮು ಜ್ವರ ಅಂತ ಹೋಗ್ತೀರಿ. ಡಾಕ್ಟ್ರು ಮಾತ್ರೆ ಕೊಡ್ತಾರೆ. ಒಂದು ವಾರ ಆದಮೇಲೆ ವಾಪಸ್ ಹೋಗಿದ್ಮೇಲೆ ಮಾತ್ರೆ ಸಾಕು ಅಂತ ಹೇಳ್ತಾರೆ ಅಥವಾ ಇನ್ನೂ ಕಂಟಿನ್ಯೂ ಮಾಡು ಅಂತ ಹೇಳ್ತಾರೆ. ಹುಷಾರಾಗಿದೆ ಸಾಕು ಅಂತ ಹೇಳ್ತಾರೆ ಅಲ್ವಾ? ಕರೆಕ್ಟ್. ಅದೇ ಈಗ ಕೆಲವು ಸೈನಸ್ಸು, ಮೈಗ್ರೇನು, ಆ್ಯಸಿಡಿಟಿ, PCOD, PCOS, ಥೈರಾಯ್ಡು, ಆಟೋಮಿನ್ ಡಿಸಾರ್ಡರ್ಸು, ಡಯಾಬಿಟಿಸು ಅಲ್ವಾ, ಇನ್ಸೋಮೇನಿಯಾ, ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಈಗ ಎಲ್ಲೇನೋ ಹೊಸ ಹೊಸ ರೋಗಗಳು ಹೇಳ್ತೀವಿ. ಡಾಕ್ಟರ್ ಹತ್ರ ಹೋದರೆ 1 ವರ್ಷ 2 ವರ್ಷ 3 ವರ್ಷ ಡೋಸ್ ಕಡಿಮೆ ಮಾಡ್ತಾರಾ ಅಥವಾ ಜಾಸ್ತಿ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ. ಆ ಅರ್ಥ ಏನು ಅಂದರೆ ರೋಗ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸಿಂಪ್ಟಮ್ಸ್ನ ಮಾತ್ರ ನಾವು ಗೊತ್ತಾಗದಿರೋಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸಿಂಪ್ಟಮೆಟಿಕ್ ರಿಲೀಫ್ ಸಿಗ್ತಾ ಇದೆ. ಯಾಕೆ ಟ್ರೀಟ್ಮೆಂಟ್ ಸಿಗಲ್ಲ ಅಂದರೆ ಆ ರೋಗಗಳು ದೇಹದಲ್ಲಿ ಸೋರಿಯಾಸಿಸ್ ಎಲ್ಲ ಇದೆ, ದೇಹದಲ್ಲಿ ಕಾಣಿಸುತ್ತೆ, ಆದರೆ ಅದು ದೇಹದಲ್ಲಿ ಇರೋದಿಲ್ಲ. ಈಗ ಸಿಟ್ಟು ಬಂದರೆ ಹಲ್ ಕಡಿತೀರಾ? ನಾಚಿಕೆ ಆದರೆ ಕೆನ್ನೆ ಕೆಂಪಾಗತ್ತಾ? ಸಿಟ್ಟು ಬಂದರೆ ಕಣ್ಣು ಕೆಂಪಾಗತ್ತಾ? ಕರೆಕ್ಟ್. ಹೌದಾ? ಹಾಂ, ಬೇಜಾರ ಖುಷಿಯಾದಾಗ ಹೊಟ್ಟೆ ಗುಡುಗುಡು ಬಟರ್ಫ್ಲೈ ಆಗುತ್ತಾ? ಅಂದರೆ ನಮ್ಮ ಪ್ರತಿಯೊಂದು ಎಮೋಷನ್ನು ಬಾಡಿ ಮೇಲೆ ಇನ್ಸ್ಟೆಂಟ್ ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ. ನಮ್ಮ ಮೆಟಬಾಲಿಸಮ್ ಮೇಲೆ, ಗಟ್ ಹೆಲ್ತ್ ಮೇಲೆ, ಗಟ್ಟನ್ನು ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ. ಕರೆಕ್ಟ್. ಎವ್ರಿ ಎಮೋಷನ್, ಅದು ಕಾನ್ಷಿಯಸ್ ಆಗಿರಲಿ ಅನ್ಕಾನ್ಷಿಯಸ್ ಆಗಿರಲಿ, ಅದು ನಮ್ಮ ದೇಹದ ಮೇಲೆ ನಿರಂತರ ಪರಿಣಾಮ ಬೀರ್ತಾ ಇರ್ತದೆ. ಇದು ಓವರ್ ಎ ಪೀರಿಯಡ್ ಏನಾಗುತ್ತೆ ಅಂದರೆ ಕ್ರೋನಿಕ್ ಆಗಿ ದೇಹದಲ್ಲಿ ಅದು ಪರ್ಮನೆಂಟ್ ಆಗಿ ರೋಗ ಕಾಣಿಸ್ಕೊಳ್ತದೆ. ಅದನ್ನು ನೀವು ದೇಹವನ್ನು ಟ್ರೀಟ್ ಮಾಡೋಕ್ಕಾಗಲ್ಲ. ಯಾಕೆ? ರೋಗ ದೇಹದಲ್ಲಿ ಕಾಣಿಸಿಕೊಳ್ತಾ ಇದ್ದರೂ ಮನಸ್ಸಿಂದ ದೇಹಕ್ಕೆ ಬಂದಿರುತ್ತೆ. ಮನಸ್ಸನ್ನು ಟ್ರೀಟ್ ಮಾಡೋಣ ಅಂದರೆ ಮನಸ್ಸು ಕೈಗೆ ಸಿಗ್ತದಾ? ನೋಡ್ಲಿಕ್ಕಾಗ್ತದಾ? ಖಂಡಿತ ಇಲ್ಲ. ದಟ್ ಈಸ್ ವೇ ವಜ್ರಕ್ರಿಯೆ. ಅದು ವರ್ಕ್ ಮಾಡುತ್ತೆ. ಮನಸ್ಸನ್ನು ಹತೋಟಿ ಇದು ನಮ್ಮಲ್ಲಿ ಪ್ರಾಕ್ಟೀಸ್ ಇದೆ. ನಮ್ಮಲ್ಲಿ ಆಯುರ್ವೇದದಲ್ಲಿ ಭೂತವಿದ್ಯೆ ಅಂತೆಲ್ಲ ಕರಿತಾ ಇದ್ರು. ಮೇ ಬಿ ಇತ್ತೀಚೆಗೆ ನಾನು ಕೇಳಿದ ಪ್ರಕಾರ ಸಿಲೆಬಸ್ಸಿಂದಾನೇ ಅದನ್ನು ತೆಗೆದುಬಿಟ್ಟಿದ್ದಾರೆ ಅಂತೆಲ್ಲ ಮಾತು ಕೇಳಿದೆ ನಾನು. ಐ ಥಿಂಕ್ ಒಳ್ಳೆ ಬೆಳವಣಿಗೆ ಅಲ್ಲ. ಅಂದರೆ ಒಂದು ಸಿಸ್ಟಮ್ನ ಕಂಪ್ಲೀಟಾಗಿ ಮುಂದಿನ ಜನ್ರೇಷನ್ಗೆ ತೊಗೊಂಡೋಗೋ ಜವಾಬ್ದಾರಿ ಅಕಾಡೆಮಿಕ್ಗೆ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಎಲ್ಲವೂ ಫಾರ್ಮಾ ಡ್ರಗ್ಗಿಂದ ವಾಸಿಯಾಗೋದಿಲ್ಲ. ಅದಕ್ಕೆ ಇವತ್ತು ವೆಸ್ಟಲ್ಲಿ ಯೋಗ ತುಂಬ ಮೆಂಟಲ್ ಎಲಿಮೆಂಟ್ಸ್ನ, ಎಮೋಷ್ನಲ್ ಇಂಬ್ಯಾಲೆನ್ಸಸ್ನ, ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನ ಏನು ಟ್ರೀಟ್ಮೆಂಟ್ ಮಾಡ್ತೀರಿ ನೀವು? ಬೈಪೋಲಾರ್ ಡಿಸಾರ್ಡರ್ ಅಂತೆಲ್ಲ ಕರಿತೀವಿ. ಹಲವಾರು ಮನಸ್ಸಿನ ಸಮಸ್ಯೆಗಳಿಗೆ ನಮಗೆ ಚಿಕಿತ್ಸೆ ಸಿಗೋದೇ ಇಲ್ಲ. ಬಿಕಾಸ್ ಓವರ್ ದ ಲಾಸ್ಟ್ ಡಿಕೆಡ್ ನಾವು ನೋಡಿದ್ರೆ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಜನರು ಮಾತಾಡ್ತಾರೆ. ಎಮೋಷ್ನಲ್ ಕೋಶಂಟ್ ಅಂತ ಹೇಳ್ತಾರೆ, ಅಥವಾ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಹೇಳ್ತೀವಿ ಅದು, ಅಥವಾ ಆಂಗ್ಸೈಟಿ, ಡಿಪ್ರೆಷನ್, ಇದ್ರ ಬಗ್ಗೆ ಎಷ್ಟೋ ಜನ ವೋಕಲ್ ಆಗಿ ತುಂಬ ಓಪನ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಯೋಗ ವಿಲ್ ಪುಟ್ ಆಲ್ ದೀಸ್ ಥಿಂಗ್ಸ್ ಇನ್ ದ ರೈಟ್ ಪ್ಲೇಸ್. ಬಿಕಾಸ್ ಐ ರಿಮೆಂಬರ್ ರೀಡಿಂಗ್ ದಿಸ್, ಬಾಸ್ಟನ್ ಒಂದು ಸ್ಟಡಿ ಮಾಡಿದಾಗ ಗಾಬಾ ಅಂತ ನಮ್ಮ ಬ್ರೈನಲ್ಲಿ ಆಗುವಂಥ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಏನಿದೆ ಅದನ್ನು ಕೂಡ ಕ್ಯೂರ್ ಮಾಡುವಂಥದ್ದು ಅಥವಾ ಅದನ್ನು ಸ್ವಲ್ಪ ಕಮ್ಮಿ ಮಾಡುವಂಥದ್ದು ಯೋಗ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ದೆನ್ ಯುನೋ ನಮ್ಮ ಬ್ರೈನಲ್ಲಿ ಆಗುವಂಥ ಕೆಲವೊಂದು ಹಲವಾರು ಬೆಳವಣಿಗೆಗೂ ಕೂಡ ಯೋಗ ಈಸ್ ಆಲ್ಮೋಸ್ಟ್ ಹೆಲ್ಪ್ಫುಲ್ ಅಂತ. ಲೈಕ್ ಮಾಲ್ ಫಂಕ್ಷನ್ ಹೋದ್ರೆ ಆಯ್ತು, ಏನೋ ಒಂದು ಆಯಿತು, ಬಟ್ ಇಟ್ ವಿಲ್ ಹೆಲ್ಪ್ ಯು ಲೈಕ್ ಓಕೆ ಥಾಟ್ಸ್ಗಳನ್ನು ಒಂದು ಅಲೈನ್ ಮಾಡೋದಕ್ಕೆ ಯೋಗ. ಈಗ ತುಂಬ ಸಿಂಪಲ್ಲು. ಈಗ ನೋಡಿ, ಕೆಲವರು ತುಂಬ ಅಡ್ಮಾಂಡಿರ್ತಾರೆ. ನಿಮಗೆ ಅಂದರೆ ಸಿಟ್ಟು ಬರ್ತದೆ ಅಂದ್ಕೊಳ್ಳಿ, ಮೈ ಗಟ್ಟಿ ಆಗುತ್ತೆ, ಹಿಂಗೆ ಮಾಡಲೇಬೇಕು ನೀನು, ಆಗುತ್ತಾ? ಒಂದು ಸರಿ ಆಯಿತು, ಎರಡನೇ ಸರಿ ಭಾವನೆ ಬಂತು, ಹಿಂಗಾಯಿತು. ನೀವು ಆ ಥಾಟ್ ಪ್ರೊಸೆಸ್ ಹ್ಯಾಬಿಟ್ ಆದರೆ ಏನಾಗುತ್ತಾ, ಒಂದು ಸರಿ ಗಟ್ಟಿಯಾಗಿದ್ದು ಲೂಸ್ ಆಗಲ್ಲ, ಸ್ಟ್ರೋಕ್. ಕರೆಕ್ಟ್. ಈಗ ಪಾರ್ಕಿನ್ಸನ್ ಅಂತೆಲ್ಲ ಕರಿತೀವಿ. ಇದು ಮನಸ್ಸಿಂದ ದೇಹಕ್ಕೆ. ಇನ್ಸೋಮೇನಿಯಾ, ನಿದ್ರೆ ಬರಲ್ಲ. ಏನು ನಿದ್ರೆ ಬರಲ್ಲ ಅಂದರೆ ಬೆಳಗ್ಗೆ ಹೀಗೆ ಮಾಡಿದ್ದೆಲ್ಲ ನೈಟ್ ಓಡ್ತಾ ಇರುತ್ತೆ, ಹಿಂಗೆ ಓಡ್ತಾ ಇರ್ತದೆ. ಅಟೆನ್ಷನ್ ಸ್ಪ್ಯಾಮೇ ಇಲ್ಲ. 3 ಸೆಕೆಂಡ್ ಮೇಲೆ ಹಿಂಗೆ ಏನು ನೋಡಿದ್ದು ಗೊತ್ತಿಲ್ಲ, ಹಿಂಗೆ ನೋಡ್ತಾ ಇರೋದು. ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಇನ್ಸೋಮೇನಿಯಾ ಇವೆಲ್ಲ ಮನೋವಿಕಾರಗಳು. ಆ್ಯಕ್ಚುಲಿ ಇವಂದರೆ ಬೆಂಗಾಲಿ ಸ್ವೀಟ್ಸ್ ಥರ. ಅದು ನೋಡೋಕ್ಕೆ ಬೇರೆ ಇರ್ತದೆ, ಫ್ಲೇವರ್ ಬೇರೆ ಇರ್ತದೆ, ಬಟ್ ಬೇಸು ಆಲ್ಮೋಸ್ಟ್ ಅದೇ ಅಲ್ವಾ. ಪನ್ನೀರು, ಯಾರು ಬೆಂಗಾಲ್ ಸ್ವೀಟ್ಸ್ ಪ್ರೇಮಿಗಳಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬಟ್ ಅದು ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ ವೆರಿ ಸಿಂಪಲ್ ವೇ. ವೆರಿ ಸ್ಯಾವೇಜ್ ರಿಪ್ಲೈ ಬೆಂಗಾಲಿ ಸ್ವೀಟ್ಸ್ ಅಂತ. ಯಾಕೆಂದ್ರೆ ನನ್ನ ಅನುಭವ ಇದು. ಯಾಕೆಂದರೆ ನಾನೊಂದು 10-20 ಇಯರ್ಸ್ ಬ್ಯಾಕು ಯಾರಿಗೂ ಮನೆಗೆ ಬರ್ತಾ ಇದ್ದಾರೆ, ಅಮ್ಮ ಸ್ವೀಟ್ ತೊಗೊಂಬ ಅಂತ. ನಮಗೆಲ್ಲ ಹೊರಗೆ ತಿಂದಲ್ಲ, ಅಷ್ಟು ಸ್ವೀಟ್ ಅಂಗಡಿ ಎಲ್ಲ ಅಭ್ಯಾಸ ಇಲ್ಲ. ನಾನು ಹೋದೆ, ನೋಡಿ ಖುಷಿಯಾಗ್ಬಿಡುತ್ತೆ ನನಗೆ. ಅಯ್ಯೋ ಕಲರ್ ಇದೆ. ನಾವೆಲ್ಲ ಮೈಸೂರು ಪಾಕು, ಈ ಸೋನ್ ಪಾಪಡಿ ಬೇರೆ ಇರ್ತದೆ ನೋಡೋಕ್ಕೆ.
ಅಲ್ವಾ? ಈ ಎಲ್ಲ ಒಂದು ಬೇರೆ ಬೇರೆ ಕಲರು ಅಂತ ನಾನು ಅದು ಟೇಸ್ಟ್ ಕೊಡಿ ಅಂದರೆ ಅದು ಅದೇ ಇದು ಕೊಡಿ ಬಣ್ಣ ಬೇರೆ ಎಲ್ಲ. ನನಗೆ ಏನಪ್ಪ ಇದು ಅರ್ಥನೇ ಆಗಿಲ್ಲ ನನಗೆ. ಆ ಹೆಸರು ಬೇರೆ ಬೇರೆ ಹೇಳ್ತಾರೆ, ಫ್ಲೇವರ್ ಬೇರೆ ಇದೆ, ಬಟ್ ಒಂದೇ ಬೇಸ್ ಅನಿಸ್ತಾ ಇತ್ತು ನನಗೆ. ಮೇ ಬಿ ನಾನು ಹೋಗಿದ್ದ ಬೆಂಗಾಲಿ ಸ್ವೀಟ್ಸ್ ಅಂಗಡಿ ಆ ಥರ ಇತ್ತು ಅಲ್ವೋ ಗೊತ್ತಿಲ್ಲ, ಬಟ್ ಯಾರು ನಾನು ಬಟ್ ನಾನು ನಾನು ಜಸ್ಟ್ ಹೇಳಿದ್ದು ನನಗೆ ಆ ಥರ ಈ ಬೇರೆ ಬೇರೆ ಹೆಸರನ್ನು ಕರಿತೀವಿ ಬಿಟ್ಟರೆ ಆ್ಯಸಿಡಿಟಿ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ವಾಸಿ ಆಗೋದಿಲ್ಲ. ಈಗ ಆಹಾರದಿಂದ ನಿಮ್ಗೆ ಆ್ಯಸಿಡಿಟಿ ಬಂದಿದ್ದರೆ ಫುಡ್ ಸರಿಯಾದ ತಕ್ಷಣ ಆ್ಯಸಿಡಿಟಿ ಕಡಿಮೆ ಆಗಿಬಿಡ್ಬೇಕು. ಕೆಲವರು ಪಾಪ ಸಾತ್ವಿಕ್ ಫುಡ್ಡೇ ತಿಂತಾರೆ, ಟೆನ್ಷನ್ ಆಗ್ತಾ ಇರುತ್ತೆ. ಅದೇನಂದರೆ ಮನಸ್ಸಿಂದ ದೇಹಕ್ಕೆ ಬಂದಿರ್ತದೆ. ಸೊ ಅದು ಫೇಲ್ ಆಗ್ತಾಯಿದೆ. ಫಾರ್ಮಾ ಇಂಡಸ್ಟ್ರಿ ಅದನ್ನು ಪಾಪ ಅಡ್ರೆಸ್ ವರ್ಕಲ್ಲಿ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ನೀವು ದೇಹನ ಮಾತ್ರ ಟ್ರೀಟ್ ಮಾಡ್ಬೋದು ಮೆಡಿಸನಿಂದ, ಮನಸ್ಸನ್ನಲ್ಲ. ಸೊ ದಟ್ ಈಸ್ ವೇರ್ ಆ್ಯಕ್ಚುಲಿ ವಜ್ರಕ್ರಿಯೆ ಮಾಡಿದ್ದೇ ಹಾಗೆ. ನಾನೀಗ ಒಂದು 5-6 ವರ್ಷ ಆಯಿತು ಯಾರನ್ನೂ ಮೀಟೇ ಮಾಡಲ್ಲ, ಯಾರನ್ನೂ ಮೀಟ್ ಮಾಡಲ್ಲ, ಫೋನಲ್ಲಿ ಮಾತಾಡೋದು ಇಲ್ಲ. ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮಗೆ. ನಾನು ಜನರನ್ನು ಮೀಟೇ ಮಾಡಲ್ಲ, ನಾನು 5 ವರ್ಷ ಆಯಿತು. ಮತ್ತು ಎಲ್ಲೂ ಫೋನಲ್ಲಿ ಮಾತಾಡೋದು ರಿಪ್ಲೈ ಎಲ್ಲ ತುಂಬ ಕಡಿಮೆ. ಹಾಗೆ ಅದೇ ಏನು ಮಾಡೋದು, ಎಲ್ಲ ಇದೇ ಸಮಸ್ಯೆಗಳು. ಆಗ ಕಲೆಕ್ಟಿವ್ ಆಗಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗಲಿ ಅಂತಲೇ ವಜ್ರಕ್ರಿಯೆ ಡಿಸೈನ್ ಮಾಡಿದ್ದು. ಅದು ಆ್ಯಕ್ಚುಲಿ ಮಾಡಿದ್ದು ಕೋವಿಡ್ ಟೈಮಲ್ಲಿ ಒಂದು ಬ್ಯಾಚ್ ಮಾಡೋಣ ಅಂತ. ಅಂದರೆ ನಾನು ಆನ್ಲೈನ್ ಪಾಠ ಮಾಡ್ತಾ ಇರಲಿಲ್ಲ. ಎಲ್ಲ ವಿದ್ಯಾರ್ಥಿ, ಒಂದು 17 ದೇಶದಲ್ಲಿ ವಿದ್ಯಾರ್ಥಿಗಳಿದೆ, ಬೇರೆ ಬೇರೆ ದೇಶದಲ್ಲಿ. ಅವರೆಲ್ಲ ಆಚಾರ್ಯ ಟೆನ್ಷನ್ ಆಗ್ತದೆ, ಆಚಾರ್ಯ ಹಾರ್ಟ್ ಪಡ್ಕೊಳ್ತಾ ಇದೆ, ಬೀಟ್ ಆಗ್ತದೆ, ಏನು ಮಾಡೋದು, ದೂರ ಕೂತಿದ್ದಾರೆ. ನನಗೇನಾಯಿತು, ಫೋರ್ಸ್ಫುಲ್ಲಾಗಿ ನಾನು ಮಾಡಲೇಬೇಕಾಯಿತು. ಯಾಕೆ ನನ್ನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಇದ್ದರು. ಅವರಿಗೆ ಅಂತ ಒಂದು ವಜ್ರಕ್ರಿಯೆ ಡಿಸೈನ್ ಮಾಡಿ ಎಲ್ಲ, ಅಂದರೆ ಒಬ್ಬ ನೀವು ಶಾಲಾ ಕಾಲೇಜಲ್ಲಿ ಏನೇನು ಓದಿರಲ್ಲ ನಿಮ್ಮ ಬಗ್ಗೆನೇ ನಿಮ್ಮ ಕಂಪ್ಲೀಟ್ ಯೋಗಿಕ್ ಅನಾಟಮಿ ಫಿಸಿಯಾಲಜಿ ಎಲ್ಲ ಕವರ್ ಆಗಿಬಿಡುತ್ತದೆ. ಹೆಂಗೆ ಫಂಕ್ಷನ್ ಆಗುತ್ತೆ, ಕರ್ಮ ಅಂದರೆ ಏನು, ಇವೆಲ್ಲ ಕವರ್ ಆಗುತ್ತೆ ಅದರಲ್ಲಿ. ಅದನ್ನು ಮಾಡಿದೆ. ಅದು ಒಂದು ಬ್ಯಾಚನ್ನು ಸ್ಟಾರ್ಟ್ ಆಗಿದ್ದು ಇವತ್ತು 42ನೇ ಬ್ಯಾಚ್ ಆಗ್ತಾಯಿದೆ. ಏನು ಜಸ್ಟ್ ಸ್ಪ್ಯಾಮ್ ಆಫ್ 1.5-2 ಇಯರ್ಸ್, 2.5 ಇಯರ್ಸಲ್ಲಿ. ಅಂದರೆ ಆರ್ಗ್ಯಾನಿಕ್ಕಾಗಿ ಆಗ್ತಾ ಹೋಗ್ತಾ ಇದೆ. ಅಂದರೆ ಅನಿಸಿದ್ದೇನೆಂದರೆ ನಾನು ದೊಡ್ಡಸ್ತಿಕೆ ಅಲ್ಲ, ಅಷ್ಟು ಸಮಸ್ಯೆ ಇದೆ ಜನರಿಗೆ ಅಂತ. ಪಾಪ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ಅಬ್ಸಲ್ಯೂಟ್ಲಿ ಮೆಂಟಲ್ ಪೀಸ್ ತುಂಬ, ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟು. ನೋ, ಬಿಕಾಸ್ ಐ ವಾಂಟ್ ಟು ಪುಟ್ ದಿಸ್ ಪಾಯಿಂಟ್ ಇವತ್ತು. ಅಂದರೆ ಮೋಸ್ಟ್ ಆಫ್ ಅಸ್ ಲೈಕ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿಂದಾನೋ ಒಂದು ಕಾಂಟೆಂಟ್ ತೆಗೋತೀವಿ, ನಾವು ಮಾತಾಡ್ತೀವಿ, ಆ್ಯಂಡ್ ನೋಡಿ ಎಷ್ಟು ಲೈಕ್ಸ್ ಎಲ್ಲ ಬರುತ್ತೆ ಅಂತ. ಮನುಷ್ಯನಿಗೆ ಬೇಕಾಗಿರೋದು ಗುರು ಮತ್ತು ಗುರಿ. ಆ ಗುರುವಿನ ಸ್ಥಾನವನ್ನು ನೀವು ತುಂಬಿದ್ದೀರಾ ಅಂತ. ಆ್ಯಂಡ್ ಫ್ರಾಂಕ್ಲಿ ಸ್ಪೀಕಿಂಗ್, ಜನರಿಗೆ ಎಲ್ಲಿ ಯಾವ ದಿಕ್ಕಿನಲ್ಲಿ ಓಡಬೇಕಂತ ಗೊತ್ತಿರಲಿಲ್ಲ ಬಹುಶಃ. ಆ್ಯಂಡ್ ಐ ಥಿಂಕ್ 42 ಸೆಷನ್ಸ್ ಆಫ್ ವಜ್ರಕ್ರಿಯಾ ಸ್ಪೀಕ್ಸ್ ದಟ್ ಯು ಆರ್ ಆಸ್ಕಿಂಗ್ ಪೀಪಲ್ ಈ ಗುರಿಯಲ್ಲಿ ಹೋಗು, ದಿಸ್ ಇಸ್ ಹೌ ಯು ಹ್ಯಾವ್ ಟು ಬಿ ಅನ್ನೋದು. ದಟ್ಸ್ ಮೈ ಫೀಲಿಂಗ್. ಈಗ ನಮ್ಮದೊಂದು ಪಾಲಿಸಿ ಏನು ಅಂದರೆ, ನಾನು ಯಾವುದೇ ಸಿದ್ಧಾಂತವನ್ನು ಹೇಳೋದಿಲ್ಲ, ನಾ ಇದೇ ಸತ್ಯ ಅಂತ ಹೇಳೋದೇ ಇಲ್ಲ. ಯಾಕಂದರೆ ಕೃಷ್ಣನೇ ಹೇಳಿಲ್ಲ ಅದನ್ನು, ನಾನೇನು ಹೇಳೋದು, ಅವನಕ್ಕಿಂತ ದೊಡ್ಡವನ, ಅವನು ಜಗದ್ಗುರು. ಸೊ ನಾನೇನು ಹೇಳ್ತೀನಿ ಅಂದರೆ, ಇದು ಹೀಗಿದೆ, ಈ ಅಕ್ಸೆಪ್ಟ್ ಆರ್ ರಿಜೆಕ್ಟ್. ಇದೇ ಸತ್ಯ ಅಂತ ಹೇಳೋದಿಲ್ಲ. ಯಾಕೆಂದರೆ ನಾನು ಕಂಡದ್ದೇ ಸತ್ಯ ಅಂತ ನನಗೆ ಯಾಕೆ ಭ್ರಮೆ ಬೇಕು? ನಾಳೆ ತಪ್ಪಾಗಿರ್ಬೋದಲ್ಲ, ನೀವು ಕಂಡು ಸತ್ಯ ಇರ್ಬೋದು. ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ, ಮೆಥಡ್ಸ್, ಟೂಲ್ಸ್ನ ಕೊಡ್ತೀವಿ. ಆ್ಯಂಡ್ ಯು ಶುಡ್ ಫೈಂಡ್ ಯುವರ್ ಟ್ರೂತ್. ಯಾಕೆಂದರೆ ಇದೇ ಸತ್ಯ ಅಂತ ತೀರ್ಮಾನ ಮಾಡಿ ಕೂತ್ರೆ ನಂಗೆ ಅದೇ ಕಾಣ್ತದೆ. ಒಬ್ಬ ಸತ್ಯದ ಅನ್ವೇಷಣೆ ಮಾಡೋನಿಗೆ ಇರಬೇಕಾದ ಒಂದು ಮುಖ್ಯ ಲಕ್ಷಣ ಏನು ಅಂದರೆ, ಪೂರ್ವಾಗ್ರಹ ಇರಬಾರ್ದು, ಜಡ್ಜ್ ಮಾಡಬಾರ್ದು, ಅಸ್ಯೂಮ್ ಮಾಡಬಾರ್ದು, ಯಾವುದನ್ನು ಅನುಭವಕ್ಕೆ ಬರದೆ ಒಪ್ಪಬಾರ್ದು. ನಾನು ಆ ಮಾರ್ಗದಲ್ಲಿದ್ದೀನಿ, ನಾನು ಇನ್ನೊಬ್ಬರನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಇದೇ ಸತ್ಯ ಅಂತ ಯಾರಿಗೂ ಹೇಳೋದಿಲ್ಲ ನಾನು. ಇವತ್ತು ನಾವು ಮಾತಾಡ ವೈಷ್ಣವ ಶೈವ ಅಂತ, ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಡಜನ್ ಮೀನ್ ದಟ್ ಬೇರೆಯವರೆಲ್ಲ ದಡ್ರು ಅಂತ ಮಾತಾಡೋದು ತಪ್ಪು. ಅದವರ ಬಿಲೀಫ್, ಐ ಮೀನ್ ದಟ್ಸ್ ದ ವೇ ದಟ್ ದೇ ಆರ್. ಯಾಕಂದರೆ ಒಂದು 10-15 ಇಯರ್ಸ್ ಬ್ಯಾಕು ನಾನು ಪ್ರೋ ಕಮ್ಯುನಿಸಮು ಹಂಗಿದ್ದವು, ನಾನು ಪ್ರಗತಿಪರ, ಹೀಗೆ ಗಲಾಟೆ ಮಾಡಿಕೊಂಡು ನನ್ನ ಕಾಲೇಜಿಂದ ಹೊರಗೆ ಹಾಕಿದ್ರು. ಸಿದ್ಧವನ ಗುರುಕುಲದಲ್ಲಿದ್ದೆ. ಪಾಪ ಮಹಾಬಲ ಭಟ್ರು ನೋಡ್ತಾ ಇರ್ಬೋದು, ಅವರು ವಾರ್ಡನ್ ಅವರು, ಪಾಪ ಒಳ್ಳೆ ತುಂಬ ಸಾತ್ವಿಕವಾದ ಜೀವಿ, ತುಂಬ ಸ್ಟ್ರಿಕ್ಟ್ ಅವರು. ನಾನು ತೆಗೆದು ಹೊರಗೆ ಹಾಕಿ ಇಂಥವೇ ಕೆಲಸ ನಂದು. ಪ್ರೋ ಇದು ಹೋರಾಟ, ಪ್ರಗತಿಪರ, ಎಲ್ಲ ಒಂದಾಗ್ಬಿಡ್ಬೇಕು, ಸಮಾನತೆ, ಈ ಎಲ್ಲ ಹಿಂದೆ ಗಲಾಟೆಗಳು, ಜಾತಿ, ಮಹಾಬ್ರಾಹ್ಮಣ ದ್ವೇಷಿ, ಮಹಾ ಸಂಸ್ಕೃತಿ ದ್ವೇಷಿ, ಈಗಿದ್ದವನು ನಾನು ಒಂದು ಕಾಲದಲ್ಲಿ. ಸೊ ಆಗಲೂ ನಾನು ಟ್ರೂ ಆಗಿದ್ದೆ, ಈಗಲೂ ಟ್ರೂ ಆಗಿದ್ದೀನಿ. ಆ ಬದಲಾವಣೆ ಇವತ್ತಾಗಿ, ನಾಳೆ ಇನ್ನೇನಾಗ್ತೀನಿ ನಂಗೆ ಗೊತ್ತಿಲ್ಲ. ಐ ಆಮ್ ಓಪನ್ ಟು ಎಕ್ಸ್ಪ್ಲೋರ್, ಐ ಆಮ್ ಎಕ್ಸ್ಪ್ಲೋರರ್. ಆದರೆ ನನಗೆ ಕಂಡ ಸತ್ಯವನ್ನು ಶಾಸ್ತ್ರಕ್ಕೆ ವಿರೋಧ ಇಲ್ಲದೆ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ನಿಮಗೆ ವರ್ಕ್ ಆದರೆ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲಾಂದರೆ ಯು ವಿಲ್ ಫೈಂಡ್ ಯುವರ್ ವೇ. ಕಮಿಂಗ್ ಬ್ಯಾಕ್ ಟು ಒನ್ಸ್ ಅಗೇನ್ ನಮ್ಮ ಮನಸ್ಸು ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಈಗ ಮನಸ್ಸು ಚಂಚಲ ಅಂತ ನಾವು ಹೇಳ್ತೀವಿ.
ಮನಸ್ಸೇ ಎಲ್ಲ, ಮನಸ್ಸಿನಿಂದನೇ ನಾವು ಮುಂದೆ ಬರುವಂಥ ಒಂದು ಸ್ಥೈರ್ಯ, ಆತ್ಮಸ್ಥೈರ್ಯ ಇದೆಲ್ಲ ನಮಗೆ ಸಿಗುತ್ತೆ ಅಂತ ಹೇಳ್ತೀವಿ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೇಗೆ? ಹತೋಟಿಗೆ ಬಂದರೆ ಅದನ್ನು ಮನಸ್ಸು ಅಂತ ಕರೆಯೋದಿಲ್ಲ. ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್ ದಿಸ್. ಹತೋಟಿಗೆ ಬಂದರೆ ಅದನ್ನ ಮನಸ್ಸಿನ ಲಕ್ಷಣವೇ ಚಂಚಲತೆ. ಮನಸ್ಸು ಇರೋದೇ ಹಾಗೆ. ಇದು ಯಾವ ಥರ ಅಂದರೆ ಕಹಿಯಾದ ಬೆಲ್ಲವನ್ನು ಹೇಗೆ ಮಾಡೋದು, ಬೆಲ್ಲದಲ್ಲಿ ಸಿಹಿಯನ್ನು ಹೇಗೆ ತೆಗೆಯೋದು, ಮೈಸೂರು ಪಾಕನ್ನು ಹೇಗೆ ಸಿಹಿ ಇಲ್ಲದೆ ಮೈಸೂರು ಪಾಕ್ ಮಾಡೋದು, ಮೈಸೂರು ಪಾಕೇ ಆಗಿರೋದಿಲ್ಲ ಅದು. ಮನಸ್ಸು ಇರೋದೇ ಹಾಗೆ. ಒಂದಕ್ಕಿಂತ ಹೆಚ್ಚು ಆಪ್ಷನ್ಸ್ನ ಕೊಡೋದೇ ಮನಸ್ಸಿನ ಕೆಲಸ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಶಿವನನ್ನು ಮನೋಕಾರಕ ಅಂತ, ಮನೋನಿಯಾಮಕ ಅಂತ ಕರಿತೀವಿ. ಈ ಪಂಚಭೂತವನ್ನು ಭೂತನಾಥ ಅಂತಲೂ ಕರಿತೀವಿ. ಇದೆಲ್ಲ ಅವನ ಅಧೀನದಲ್ಲೇ ಬರ್ತದೆ. ಈ ಶುದ್ಧಿಯನ್ನೆಲ್ಲ ಮಾಡಿಕೊಂಡು ಶಿವನಲ್ಲಿ ಶರಣ ಆಗಬೇಕು, ಶಿವನ ಉಪಾಸನೆಯನ್ನು ಮಾಡಲೇಬೇಕು ಪ್ರತಿಯೊಬ್ಬರು. ಅದು ದೊಡ್ಡ ತಪ್ಪು ಪರಿಕಲ್ಪನೆ. ವೈಷ್ಣವರು ಶಿವನ ಪೂಜೆ ಮಾಡೋದಿಲ್ಲ, ಹಾಗೆಲ್ಲ ಇಲ್ಲ. ಹಾಗೆ ನೋಡಿದ್ರೆ ಹೇಳ್ತಾನೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಣನೆ ಅಂತ ಪಾರ್ವತಿಗೆ ಅವನೇ ಹೇಳ್ತಾನೆ, ರಾಮನಾಮ ಉಪದೇಶ ಕೊಡ್ತಾನೆ. ಅವನು ನಿರಂತರ ರಾಮನಾಮದ ಅನುಷ್ಠಾನವನ್ನು ಮಾಡ್ತಾನೆ. ಈಗ ಒಂದು ಚಂದ ಮಾತಿದೆ, ಮೊನ್ನೆ ಯಾರೋ ಸಾಧಕರು ಹೇಳಿದ್ದು, ನಾನಲ್ಲ, ಅವ್ರ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ತುಂಬ ಪ್ರಾಮಾಣಿಕವಾದ ಸಾಧಕರು, ಮಹಾಮಂಡಲೇಶ್ವರರು, ಆ ಮಠದಲ್ಲಿರುವ ಪ್ರಾಮಾಣಿಕವಾದ ವ್ಯಕ್ತಿ. ಅವರೊಂದು ಮಾತು ಹೇಳಿದರು, ಶಿವ ಹಾಲ ವಿಷವನ್ನು ಕುಡಿದು ಸಾಯೋ ಅಷ್ಟು ದುರ್ಬಲ ಅಲ್ಲ ಅವನು, ಮಹಾಕಾಲ ಅವನು. ಅವನನ್ನು ಕೊಂದು ಹಾಕುವ ವಿಷಯ ಜಗತ್ತಿನಲ್ಲಿ ಯಾವುದಿದೆ. ಆದರೂ ಯಾಕೆ ಗಂಟ್ಲಲ್ಲಿ ಇಟ್ಕೊಂಡು ನೀಲಕಂಠ ಆದ ಅಂದರೆ, ಶಿವನ ಹೃದಯದಲ್ಲಿ ರಾಮ ಯಾವಾಗಲೂ ಇರ್ತಾನೆ, ರಾಮ ಕೋಮಲ, ರಾಮನಿಗೆ ತೊಂದರೆ ಆಗಬಾರ್ದು ಅಂತ ಇಲ್ಲೇ ವಿಷವನ್ನು ನಿಲ್ಲಿಸ್ಕೊಂಡ ಅಂತ. ಎಂಥ ಒಂದು ಮಾತು ಅದು. ಇದೆಯೋ ಇಲ್ವೋ, ಐತಿಹಾಸಿಕವೋ ಪೌರಾಣಿಕವೋ ಗೊತ್ತಿಲ್ಲ, ಬಟ್ ಆ ಥಾಟ್ ಇಟ್ ಸೆಲ್ಫ್ ಹೌ ಬ್ಯೂಟಿಫುಲ್ ಅಂತ ಹೇಳಿದ್ದು ನಾನು ನಿಮಗೆ. ಅಂದರೆ ದಿಸ್ ಇಸ್ ಆಲ್ಸೋ ಲಿಟಲ್ ಬಿಟ್ ಆಫ್ ಮ್ಯಾನೇಜ್ಮೆಂಟ್ ಲೆಸನ್ ಆಯ್ತಾ ಇದರಲ್ಲಿ. ಅಂದರೆ ನಾನು ಆ ಥರ ಅದನ್ನು ನೋಡ್ತೀನಿ. ಅಂದರೆ ಶಿವ ಎರಡು ಕಡೆ ಇದಾಗಬೇಕಾದ್ರೆ ವಿಷವನ್ನು ಕುಡಿದು ಇಲ್ಲಿ ತಾನೇ ಇದನ್ನು ಕೊಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗೆ ಆ್ಯಸ್ ಅ ಲೈಫ್ ಲೆಸನ್ ಅವ್ರು ಏನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಸ್ಯಾಕ್ರಿಫೈಸಸ್ಗಳು ಯಾವ ರೀತಿಯಾಗಿ ಮಾಡುವಂಥದ್ದು, ಅಥವಾ ಟು ಲೀಡ್ ಅ ಲೈಫ್ ಇನ್ ಅ ವೆರಿ ರಿಚೆಸ್ಟ್ ವೇ, ಅದನ್ನು ಹೇಳ್ಕೊಡುವಂಥ ಒಂದು ದಾರಿಯಲ್ಲಿ ನಾನು ನೋಡ್ತೀನಿ. ಇಸ್ ದಿಸ್ ರೈಟ್? ಅದೇ ಇನ್ನೊಂದು ಅರ್ಥ ಏನಂದರೆ, ಹೃದಯ ಡಸ್ಟ್ಬಿನ್ ಅಲ್ಲ ಅಂತ. ವೆರಿ ಸಿಂಪಲ್. ಡಸ್ಟ್ಬಿನ್ ಅಲ್ಲ ಅಂತ. ಅಲ್ಲಿ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಸಹಬಾಳ್ವೆ ಇರಬೇಕು, ನೆಮ್ಮದಿ ಇರಬೇಕು. ಯಾಕೆಂದರೆ ವಿಷ ಅನ್ನೋದು ಅದೇ. ಜಗತ್ತು ನನ್ನ ಬಗ್ಗೆ ನಿಮ್ಮ ಬಗ್ಗೆ ಏನು ಮಾತಾಡತ್ತೆ ಅನ್ನೋ ನಮ್ಮ ಕಂಟ್ರೋಲಿಲ್ಲ, ಹೌದಾ? ಹಾಂ, ಜಗತ್ತು ರಾಮಕೃಷ್ಣ ಬುದ್ಧ ಬಸವನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮನ್ನು ಬಿಡ್ತಾರಾ? ಬಟ್ ಆದರೆ ಅದು ಒಳಗೆ ಹಾರ್ಟಿಗೆ ತೊಗೋಬಾರ್ದು ನಾವು. ಗೋ ಆನ್. ಅಂದರೆ ಸಿಚುವೇಶನ್ ನಮ್ಮ ಕೈಯಲ್ಲಿಲ್ಲ, ಸಫರ್ ಆಗ್ತೀಯಾ ಇಲ್ವೋ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಡ್ಯೂ ಕರೆಕ್ಟ್. ಇಟ್ ಇಸ್ ಹೌ ಯು ಟೇಕ್ ದ ಸಿಚುವೇಶನ್. ಯಾರೋ ಒಂದೇನು ಹೇಳಿದ್ರೆ ಅಂತ ಯು ವಿಲ್ ಸಫರ್, ಅದನ್ನು ಬಿಟ್ಟರೆ ಯು ವಿಲ್ ಕಮ್ ಔಟ್ ಆಫ್ ಇಟ್. ಈಗ ನಾನೀಗ ಈ ಬಟ್ಟೆ ಹಾಕಿದ್ದೀನಿ, ನೀವು ಯಾಕೆ ಕೆಂಪು ಬಟ್ಟೆ ಹಾಕಿದ್ದೀರಾ ಅಂದರೆ ನಾನು ವಾದ ಮಾಡೋದು, ಇಲ್ಲ ಕೆಂಪಿಲ್ಲ ಇದು ಅಂತ. ಅಯ್ಯೋ ಪಾಪ ಅವನು ಅನ್ಬೇಕಷ್ಟೇ. ಯಾಕೆ ನಮ್ಗೇನೋ ನಂಗೆ ಗೊತ್ತಾನೆ, ಇದು ನೀಲಿ ಅಂತ ಗೊತ್ತು. ಇಲ್ಲ ಕಪ್ಪು ಹಾಕಿದ್ಯಾ ಅಂದರೆ ಅಯ್ಯೋ ಪಾಪ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಕಣ್ಣಿನ ಸಮಸ್ಯೆ ಬಂದಿದೆಯಲ್ಲ, ಅನುಕಂಪ ಪಡಬೇಕಷ್ಟೆ. ಅರ್ಥ ಆಗ್ತಿದೆ? ಈಗ ನಾನು ಒಳ್ಳೆಯವನಾಗಿರೋದಕ್ಕೂ ನಿಮಗೆ ಒಳ್ಳೆಯವನಾಗಬೇಕು ಅಂತ ಬಯಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ನಾನು ಒಳ್ಳೆಯವನಾಗಿ ಬದುಕಬೇಕು ಅನ್ನೋದು ನನ್ನ ಶಕ್ತಿ, ನಿಮಗೂ ಒಳ್ಳೆಯವನಾಗಿ ಕಾಣಿಸಿಕೊಳ್ಳಬೇಕು ಅನ್ನೋದು ದೌರ್ಬಲ್ಯ. ದಟ್ಸ್ ಅ ವೀಕ್ನೆಸ್. ಕರೆಕ್ಟ್, ಅದು ವೀಕ್ನೆಸ್. ನಾವು ಈ ಇಂಟರ್ವ್ಯೂನ ಮೊದಲಲ್ಲಿ ನಾವೊಂದು ಮಾತನ್ನು ನೀವು ಹೇಳಿದ್ರಿ, ಶಿವ ಅಂತ ಹೇಳಿದ್ರೆ ಶಿವ ಆ್ಯಂಡ್ ವಿಷ್ಣು ಬಗ್ಗೆ ಮಾತಾಡಬೇಕಾದ್ರೆ ಏನು, ಶಿವ ಅಂದರೆ ಶುಭಕಾರಕ, ಶುಭಂ ಹೌದು ಅಂತ. ಬಟ್ ಈಸ್ ಆಲ್ಸೋ ಡಿಸ್ಟ್ರಾಯರ್ ಅಲ್ವಾ? ಹೌದು. ಸೊ ಡಿಸ್ಟ್ರಕ್ಷನ್ಗಿಂತ ಶುಭ ಏನಾದ್ರು ಇದೆಯಾ? ಈಗ ಒಂದು ಕೆಲಸ ಮಾಡೋಣ, ನಿಮಗೀಗ XYZ ಒಂದು 16 ವರ್ಷ, ನಿಮಗೆ 16 ವರ್ಷ ನಿಮಗೆ ಅಲ್ಲ, bring my real age out. ಓಕೆ, ಎಷ್ಟು ಒಂದು XYZ? I am in the new 20s, 40. ಓಕೆ, ಡನ್. ಯಪ್ಪ ನೀವು ಪರವಾಗಿಲ್ಲ, 60 ವರ್ಷ 16 ಅಂತ ಕಳ್ತಾರೆ ಈಗ. ಸೊ ಇವರು ಮೆಚ್ಯೂರ್ಡ್ ಆಗಿ ನೋಡಿದ್ರೆ, ಈಗ ನಿಮ್ಗೆ 40 ವರ್ಷ, ನಾನು ನಿಮಗೆ ಒಂದು ವರ ಕೊಡ್ತೀನಿ, ನಿಮಗೆ ಸಾವೇ ಇಲ್ಲ, ಆಯಿತಾ? ಹಾಂ, ಒಂದು 100 ವರ್ಷ 80 ವರ್ಷ ಸಾವು ಇಲ್ದಿರೋದು ವರನ ಶಾಪನ? ಶಾಪನೆ ಅಲ್ವಾ? ಕೈ ಕಾಲು ಮಾತು ಕೇಳಲ್ಲ, ಊಟ ಮಾಡಿದ ಜೀರ್ಣ ಆಗಲ್ಲ,
ಅಲ್ವಾ? ಹೌದು. ಪಕ್ಕ ಇದ್ದವ್ರು ಮಾತು ಕೇಳಲ್ಲ, ನಡೆಯೋಕ್ಕಾಗಲ್ಲ. ಹ್ಮ್. ಆ್ಯಕ್ಚುಲಿ ಮುಕ್ತಿ ಅದು. ಹ್ಮ್. ಲಯ ಅನ್ನೋದು ಮುಕ್ತಿ. ಹ್ಮ್. ಅರ್ಥ ಆಗ್ತಾಯಿದೆ ನಿಮಗೆ? ಓಕೆ. ಸಾವಿಲ್ಲದೆ ಇರೋದು ಶಾಪ ಅದು. ಅದಕ್ಕೆ ಕೃಷ್ಣ ಶಾಪ ಕೊಟ್ಟಿದ್ದು ಚಿರಂಜೀವಿ ಆಗು ಅಂತ. ಹ್ಮ್. ಸಾವಿಲ್ಲದೆ ಇರೋದು ಶಾಪ ಶಾಪ. ಅದು ಅಲ್ವಾ? ಹೌದು ಹೌದು. ಆ್ಯಕ್ಚುಲಿ ಅದು ಶಿವನ ಅನುಗ್ರಹ, ಅದು ಲಯ ಅನ್ನೋದು. ಬಂದದ್ದು ಹೋಗ್ಬೇಕು ವಾಪಸ್ಸು, ಹೊಸ ಬಾಡಿ ಸಿಗುತ್ತೆ. ಕರೆಕ್ಟ್. ಈಗ ಅಮ್ಮ, ನೀವು ಆಟಾಡ್ತಾ ಇರ್ತೀರಿ, ಚಿಕ್ಕ ಸೈಕಲ್, ಡೋಬಿ ಸೈಕಲ್ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಓಡಿಸ್ತಾ ಇದ್ವಿ ಅಲ್ವಾ? ದೊಡ್ಡ ಕನಸೋದು ನಮ್ಮ ಲೈಫಲ್ಲಿ ಒಂದು ಇರಬೇಕು ಅಂತ. ನೀವೊಂದು 10 ವರ್ಷ ಆದಾಗ ಅದನ್ನ ಕಿತ್ಕೊಳ್ತಾಳೆ. ಅದನ್ನು ಕಿತ್ಕೊಂಡು ಇನ್ನೊಂದು ದೊಡ್ಡ ಸೈಕಲ್ ಕೊಡ್ತಾಳೆ. ಅವ್ಳು ಕಿತ್ಕೊಳ್ಳೇ ಇಲ್ಲ ಅಂದರೆ ಅದು ಹೆಂಗೆ ಇನ್ನೊಂದು ಸೈಕಲ್ ಕೊಡ್ಲಿಕ್ಕಾಗತ್ತೆ ನಿಮ್ಮ ಕೈಯಲ್ಲಿ? ಪ್ರಕೃತಿ ನಿಮ್ಮಿಂದ, ನಿಮ್ಮ ಬದುಕಿಂದ, ನಿಮ್ಮ ಜೀವನದಿಂದ ಒಂದನ್ನು ಕಿತ್ಕೊಳ್ತಾ ಇದೆ ಅಂದರೆ ಇನ್ನೊಂದು ಏನೋ ಕೊಡ್ಲಿಕ್ಕೆ ತಯಾರಾಗ್ತಾ ಇದೆ ಅಂತ ಅರ್ಥ. ನೀವು ಹಳೆಯದನ್ನು ಕೊಡಲಿಕ್ಕೆ ತಯಾರೇ ಇಲ್ಲ ಅಂದರೆ ಹೊಸ ಸಿಗೋದಿಲ್ಲ. ನಾವು ಪ್ರಾಮಾಣಿಕವಾಗಿದ್ದು, ಸರಿಯಾಗಿದ್ದು, ಕೆಲವೊಮ್ಮೆ ರಿಲೇಷನ್ಶಿಪ್ಪು ಅದೇ ಪ್ರಾಬ್ಲಮ್ ಜನರದ್ದು. ಅವ್ರು ಬಿಟ್ಟೋದ್ರು, ಇವ್ರು ಬಿಟ್ಟೋದ್ರು, ಅವ್ರು ಇಲ್ಲದೆ ಬದುಕೋಕ್ಕಾಗಲ್ಲ ಅಂತ. ಈಗ ನಾವು ಪ್ರಾಂಪ್ಟಾಗಿರ್ತೀರಿ, ನೀವು ಪ್ರಾಮಾಣಿಕವಾಗಿ ಒಂದು ಕಡೆ ಕೆಲಸ ಮಾಡ್ತಿರ್ತೀರಿ, ಆದರೂ ಅಪವಾದ ಬಂದು ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಿದ್ರು. ನೀವು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಿರ್ತೀರಿ, ಆದರೂ ಭಿನ್ನಾಭಿಪ್ರಾಯ ಮಾಡ್ಕೊಂಡು ನಿಮ್ಮನ್ನೊಬ್ಬರು ಬಿಟ್ಟೋದ್ರು ಅಂದರೆ ಪ್ರಕೃತಿ ನಿಮಗೆ ಅದಕ್ಕಿಂತ ಒಳ್ಳೆಯದನ್ನು ಕೊಡಲಿಕ್ಕೆ ಪ್ಲ್ಯಾನ್ ಮಾಡಿದೆ ಅಂತ ಅರ್ಥ. ಆದರೆ ಅದನ್ನು ನಾವು ಬಿಡೋದೇ ಇಲ್ಲ, ಅದನ್ನೇ ನೋಡ್ತಾ ಇದ್ದೀನಿ ಅಂದರೆ ಮುಂದೆ ಬಂದಿದ್ದನ್ನು ನಾವು ಸ್ವೀಕಾರ ಮಾಡೋಕ್ಕೆ ತಯಾರಿಲ್ಲ ಅಂತ. ಬಟ್ ಅದು ಕಿತ್ಕೊಂಡಿದ್ದ ತಕ್ಷಣ ಇನ್ನೊಂದು ಮುಂದೆ ತಯಾರಾಗಿ ನಿಂತಿರುತ್ತೆ ನಮಗೆ. ಅರ್ಥ ಆಗ್ತಾ ಇದೆಯಾ? ನಿಮಗೆ ಮಿಡ್ಲ್ ಸ್ಕೂಲ್ ಆದ ತಕ್ಷಣ ಅಮ್ಮ ಚಡ್ಡಿನ ಕಿತ್ತು ಬಿಸಾಕ್ತಾಳೆ. ಚಡ್ಡಿನೇ ಬೇಕು ಅಂದರೆ ಪ್ಯಾಂಟ್ ಸಿಗೋಲ್ಲ ಅಲ್ವಾ? ಚಡ್ಡಿನೇ ಬೇಕು ಅಂದರೆ ಚಡ್ಡಿ ಹಾಕೊಂಡೇ ಇರಬೇಕು ಲೈಫ್ ಲಾಂಗು. ಪ್ಯಾಂಟ್ ಬೇಕು ಅಂದರೆ ಚಡ್ಡಿ ಬಿಡೋಕೆ ರೆಡಿ ಇರಬೇಕು. ಹಾಗೆ ನಾವು ಸರಿಯಾಗಿದ್ದು ಪ್ರಕೃತಿ ನಮ್ಮಿಂದ ಕಿತ್ಕೊಳ್ಳೋ ಲಯ ಅನ್ನೋದು ಅದಕ್ಕಿಂತ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟೇ ನನಗೆ ಯಾವುದೂ ಕಾಣ್ತಾ ಇಲ್ಲ. ಲುಕಿಂಗ್ ಡೆಸ್ಟ್ರಕ್ಷನ್ ಆ್ಯಸ್ ಅ ಪಾಸಿಟಿವ್, ಅಂದರೆ ಪಾಸಿಟಿವ್ ಅನ್ನೋದಕ್ಕಿಂತ ಅದನ್ನು ಒಂದು ವಿಭಿನ್ನ ರೀತಿಯಾಗಿ ವರ್ಣೀಕರಣ ಮಾಡಿರೋದು ಇಸ್ ಆ್ಯಕ್ಚುಲಿ ಐ ಥಿಂಕ್. ಮತ್ತು ಯಾವುದೂ ಇಲ್ಲದೆ ಹೋಗೋದೇ ಇಲ್ಲ, ಅದು ರೂಪಾಂತರ ಆಗ್ತದೆ. ಜಗತ್ತಿನಲ್ಲಿ ಯಾವುದೂ ಇಲ್ಲದೆ ಸಂಪೂರ್ಣವಾಗಿ ಹೋಗೋದೇ ಇಲ್ಲ, ಎಲ್ಲವೂ ರೂಪಾಂತರ ಆಗುತ್ತೆ, ಇನ್ನೊಂದು ರೂಪವನ್ನು ಪಡ್ಕೊಳ್ತದೆ ಅದು. ಯು ಕೆನಾಟ್ ಡಿಸ್ಟ್ರಕ್ಟ್ ಎನಿಥಿಂಗ್ ಆ್ಯಂಡ್ ಯು ಕೆನಾಟ್ ಕ್ರಿಯೇಟ್ ಎನಿಥಿಂಗ್. ಎವ್ರಿಥಿಂಗ್ ಆಲ್ವೇಸ್ ಎಕ್ಸಿಸ್ಟ್. ಸೊ ಬಿಫೋರ್ ವಿ ಎಂಡ್ ದಿ ಇಂಟರ್ವ್ಯೂ, ಇಲ್ಲಿ ನಮ್ಮ ಯಾರು ಈ ಒಂದು ಇಂಟರ್ವ್ಯೂನ ಯಾರು ನೋಡ್ತಾ ಇದ್ದಾರೆ ಅವರಿಗೆ ಒಂದು ಸಂದೇಶ ನಾವು ಕೊಡಬೇಕಂತಿದ್ರೆ, ಸಿ ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಅ ಲಾಡ್ ಆಫ್ ಥಿಂಗ್ಸ್. ಅಂದರೆ ಸರಳವಾಗಿ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಈ ಥರ ಓಕೆ ಸೈಕಲ್ ಎಕ್ಸಾಂಪಲ್ ಕೊಟ್ರಿ, ಪ್ಯಾಂಟದ್ದು ಕೊಟ್ರಿ, ಟಾಕಿಂಗ್ ಅಬೌಟ್ ಸ್ವೀಟ್ಸ್ ದಟ್ ವೇರ್ ಕೆಪ್ಟ್ ರೈಟ್ ಇನ್ ಫ್ರಂಟ್. ತುಂಬ ಮನಕ್ಕೆ ಒಬ್ಬ ಕಾಮನ್ ಮ್ಯಾನಿಗೆ ಅರ್ಥ ಆಗುವ ರೀತಿಯಲ್ಲಿ ವಿದೌಟ್ ಟಚಿಂಗ್ ಅಪಾನ್ ಟು ಮೆನಿ ಥಿಂಗ್ಸ್ ನಾವು ಒಂದು ಮಾತಾಡಿದ್ವಿ. ಬಟ್ ಕೆಲವೊಂದು ಟೇಕ್ ಅವೇಸ್ ಇರುತ್ತೆ. ಲೈಕ್ ಆಚಾರ್ಯ ಅರುಣ್ ಪ್ರಕಾಶ್ ಅವ್ರು ಏನೋ ಒಂದು ಹೇಳಿದ್ರು, ಟಕ್ ನನಗೊಂದು ತಲೆಯಲ್ಲಿ ಇಟ್ಕೊಳ್ಳೇಬೇಕಂದ್ರೆ ಒಬ್ಬ ಮನುಷ್ಯನಾಗಿ ನಾನು ಬೆಳಿಬೇಕು ಅನ್ನೋದಂತಿದ್ದರೆ, ಐ ಸ್ಟಿಲ್ ರಿಮೆಂಬರ್ ನೀವು ಹೇಳಿದ ಫಸ್ಟ್ ಮಾತು ಏನಂತ ಹೇಳಿದ್ರೆ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತ. ಇದಲ್ಲದೆ ಒಬ್ಬ ನೋಡುವ ಯಾರೊಬ್ಬ ಸಬ್ಸ್ಕ್ರೈಬರ್ ಇರ್ತಾನೆ ಅಥವಾ ಯಾರೊಬ್ಬ ವ್ಯೂವರ್ ಇರ್ತಾನೆ, ಅವನಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ಅದೇ ಒಂದೇ ಮಾತು ಹೇಳಬೇಕು ಅಂದರೆ, ನಾವು ಪ್ರಾಮಾಣಿಕವಾಗಿ ಒಳ್ಳೆಯವರಾಗಿ ಬದುಕಬೇಕು, ಅದು ನಮ್ಮ ಶಕ್ತಿ. ಇನ್ನೊಬ್ಬರಿಗೆ ಜಗತ್ತಿಗೆ ಒಳ್ಳೆಯವರಾಗಬೇಕು ಅಂತ ಬಯಸಬಾರ್ದು, ಅದು ಯಾವತ್ತೂ ಸಾಧ್ಯ ಇಲ್ಲ. ನೀವು ಏನೇ ಮಾಡಿದರೂ 4 ಜನ ಅದಕ್ಕೆ ಜೈಕಾರ ಹಾಕ್ತಾರೆ, ಇನ್ನು 4 ಜನ ಅದನ್ನು ತಪ್ಪು ಅಂತ ಹೇಳ್ತಾರೆ, ಅದು ಆಗ್ತಾನೇ ಇರ್ತದೆ. ಸೊ ನಾವು ಪ್ರಾಮಾಣಿಕವಾಗಿ ಬದುಕಬೇಕು, ಪ್ರಾಮಾಣಿಕವಾಗಿ ಎಲ್ಲರೂ ಒಟ್ಟಿಗೆ ಸರಿಯಾಗಿರ್ತಾ ಹೋಗಬೇಕು. ಬಿಟ್ಟರೆ ಮನಸ್ಸು ಡಸ್ಟ್ಬಿನ್ ಅಲ್ಲ, ಅದನ್ನು ಹಗುರವಾಗಿ ಇಟ್ಕೋಬೇಕು. ಅಲ್ಲಿ ಪ್ರೀತಿ ಮತ್ತು ಭಗವಂತನಿಗಿರೋ ಜಾಗ, ಶಿವಂತರ ಅದು ಇಲ್ಲೇ ನಿಂತಿರಬೇಕು, ಕೆಳಗೆ ಇಳಿಬಾರ್ದು. ಶಿವನಿಂದ ಕಲಿಯುವ ಪಾಠ ಅದು. ಎಂಥದೇ ಕಹಿಘಟನೆಗಳಾಗ್ತಾ ಇರ್ತದೆ, ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಎಲ್ಲವೂ ಬದಲಾಗ್ತಾ ಇರ್ತದೆ. ಆ ಲಯವನ್ನು ಅಲೋ ಮಾಡಬೇಕು. ಕಳ್ಕೊಳ್ಳುವ ಭಯವೇ ಇರಬಾರ್ದು. ಯಾಕೆಂದರೆ ಒಂದನ್ನು ಕಳ್ಕೊಂಡ್ರೆ ಮಾತ್ರ ಇನ್ನೊಂದು ಸಿಗ್ತದೆ. ಹಾಗೆ ಅಂತ ನಾವು ದುರಹಂಕಾರ ಮಾಡಿ ಗ್ರ್ಯಾಟಿಟ್ಯೂಡ್ ಇಲ್ಲದೆ ಬದುಕಬಾರ್ದು. ನಾವು ಪ್ರಾಮಾಣಿಕವಾಗಿ ಪ್ರತಿಯೊಂದು ವಸ್ತುವನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಗ್ರ್ಯಾಟಿಟ್ಯೂಡ್, ಯಾವುದನ್ನು ಗ್ರ್ಯಾಂಟೆಡ್ ಆಗಿ ತೊಗೋಬಾರ್ದು. ಅದೇ ಥರ ನಮ್ಮನ್ನು ಇನ್ನೊಬ್ಬರು ಗ್ರ್ಯಾಂಟೆಡ್ ಆಗಿ ತೊಗೊಳ್ಳೋ ಥರನೂ ಬದುಕಬಾರ್ದು. ಶಿವನ ಸ್ವರೂಪ ಅಂಥದ್ದು. ಶಿವ ಏನೆಲ್ಲ ಮಾತಾಡಿದ್ನಲ್ಲ, ಇವೆಲ್ಲವೂ ಕೂಡ ಶಿವನ ಉಪಾಸನೆಯಿಂದ ನಮ್ಗೆ ಸಿಗ್ತದೆ. ನಿರ್ವಿಕಾರವಾಗಿ ಆಗಿಬಿಡ್ತೇವೆ ಶಿವಂತರ.
ಅವನಿಗೆ ಸುಖ ದುಃಖ ಚಳಿ ಗಾಳಿ. ಈಗ ನಾಗಾ ಸಾಧುಗಳು ನೋಡ್ತಿರಲ್ಲ, ಹೌದು. ಹಾಂ, ಚಳಿಯಲ್ಲಿ ಬೈ ಬಿಟ್ಕೊಂಡಿರ್ತಾರೆ, ಬಿಸಿಲಲ್ಲಿ ಸುತ್ತ ಅಗ್ನಿ ಇಟ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಅಂದರೆ ಅರ್ಥ ಏನು ಅಂದರೆ, ನಮ್ಮನ್ನು ನಾವು ಹೆಂಗೆ ಟ್ರೈನ್ ಮಾಡ್ಕೊಳ್ತೀವಿ ಅಂದರೆ, ಜಗತ್ತಿನ ಯಾವ ವಿಷಯವೂ ಕೂಡ ನನಗೆ ಬೇಜಾರನ್ನು ಮಾಡಬಾರ್ದು, ಖುಷಿಯನ್ನು ಕೊಡಬಾರ್ದು. ನನ್ನ ಜೀವನದ ಕೀಲಿಕೈ ನನ್ನ ಕೈಯಲ್ಲೇ ಇರೋದು. ಅದು ನಾಗಾ ಸಾಧುವಿನ ಟ್ರೈನಿಂಗು. ನಮಗೆ ಚಾಯ್ಸ್ ಇದೆ, ಇದು ಹೋಗಲಿದ್ರೆ ಖುಷಿ, ಯಾರಾದರೂ ಸ್ವಲ್ಪ ಪಿಂಚ್ ಮಾಡಿದೆ, ಈಗ ಪಿಂಚ್ ಮಾಡಿದ್ರೆ ಬೇಜಾರಾಗ್ಬಿಡುತ್ತೆ ಅವರಿಗೆ. ನೀನು ನನ್ನ ಖುಷಿಗೆ ನೀನು ಹೊಗಳಿಕೆಯೂ ಅಗತ್ಯ ಇಲ್ಲ, ಅಥವಾ ನಿನ್ನ ತೆಗಲಿಕೆಯೂ ನನಗೆ ಬೇಜಾರನ್ನು ಮಾಡೋದಿಲ್ಲ, ಯಾಕೆಂದರೆ ನನಗೆ ಗೊತ್ತು ನಾನು ಏನು ಅಂತ. ಸೊ ಪ್ರತಿಯೊಬ್ಬರು ಆ ಥರ ಆ ಶಿವನ ಅನುಗ್ರಹವನ್ನು ಪಡ್ಕೊಂಡು ಶಿವರಾತ್ರಿಯನ್ನು ನಿಜವಾದ ಅರ್ಥದಲ್ಲಿ ಶಿವನಂತೆ ಶಿವನ ಗುಣಗಳನ್ನು ನಾವು ರೂಢಿಸಿಕೊಂಡು ಬದುಕನ್ನು ಶಿವನಂತೆ ನಿರ್ವಿಕಾರವಾಗಿ ಆನಂದವಾಗಿ ಸಂತೃಪ್ತಿಯಾಗಿ, ಅದು ಬೇಕು ಇದು ಬೇಕು ಇದಿದ್ದರೆ ಸಂತೋಷ ಅಂತಲ್ಲ, ಸಂತೋಷವಾಗಿರೋ ಸ್ವಭಾವ ಆಗಬೇಕು. ಯಾಕೆಂದರೆ ಹೇಳ್ತಾರೆ, ಒಂದು ಬಯಕೆಯ ಮಹತ್ವ ಅದು ಈಡೇರೋ ತನಕ ಅಂತ. ಒಂದ್ಸಲ ಈಡೇರಿದ ತಕ್ಷಣ ವ್ಯಾಲ್ಯೂ ಇದೆ, ಇನ್ನೊಂದು ಬಯಸಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಇವಿ ಆಲ್ವೇಸ್ ಪೋಸ್ಟ್ಪಾನ್, ಆನಂದವನ್ನು ಪೋಸ್ಟ್ಪಾನೇ ಮಾಡ್ತಿರ್ತೀವಿ ಲೈಫಲ್ಲಿ. ಹಾಗಾಗಬಾರ್ದು. ಇರೋದ್ರಲ್ಲಿ ಆನಂದವಾಗಿರ್ಬೇಕು. ಏನಿದೆಯೋ ಅದು ಈಗಿನ ಈ ಕ್ಷಣದಲ್ಲಿ ಏನಿದೆ ಎಲ್ಲವನ್ನ ಅಕ್ಸೆಪ್ಟ್ ಮಾಡಬೇಕು. ಯಾಕೆಂದರೆ ಎಲ್ಲವೂ ಟೆಂಪ್ರರಿ. ಲಿವ್ ದ ಮೂಮೆಂಟ್. ಒಂದು ಬೋರ್ಡ್ ಹಾಕಬೇಕು, ದಿಸ್ ಮಿನಿಟ್ ಈಸ್ ಅಲ್ವಾ, ಈ ನಿಮಿಷ ಟೆಂಪ್ರರಿ ಅಂತ ಬೋರ್ಡ್ ಹಾಕಬೇಕು. ಕಷ್ಟ ಬಂದಾಗಲೂ ಓದಬೇಕು, ದುಃಖ ಬಂದಾಗಲೂ ಓದಬೇಕು, ಯಾರು ಬೈದಾಗಲೂ ಓದಬೇಕು, ಸುಖದಲ್ಲಿದ್ದಬೇಕು ಓದಬೇಕು. ಯಾಕೆಂದರೆ ಆ ಮೂಮೆಂಟು ಪಾಸ್ ಆಗ್ತಾ ಅದೇ ಲಯ. ಲಯ ಆಗಲಿಕ್ಕೆ ಬಿಡಬೇಕು, ಕ್ಯಾರಿ ಮಾಡಬಾರ್ದು. ಕ್ಯಾರಿ ಆದರೆ ದೇಹದಲ್ಲಿ ಮನಸ್ಸಲ್ಲಿ ರೋಗ ಬರ್ತದೆ. such a beautiful depiction of life, I must say. ಅಂದರೆ ಥ್ಯಾಂಕ್ ಯು ಸೋ ಮಚ್. ಈಗ ಒನ್ಸ್ ಅಗೇನ್ ಸೋ ಮಚ್ ಇನ್ಸ್ಪೈರಿಂಗ್ ವರ್ಡ್ಸ್. ಇವತ್ತಿನ ಟೈಮಲ್ಲಿ ಐ ಥಿಂಕ್ ಜನರಿಗೆ ಬಹಳ ಬೇಕಾಗಿರುವಂಥದ್ದು ಇದೇ ಥರದ ಮಾತುಗಳು ಅಂತಂದರೆ, ಇನ್ಸ್ಪೈರಿಂಗ್ ಆಗಿದ್ದು ಕೂಡ ಅವ್ರಿಗೆ ಅರ್ಥ ಆಗುವಂಥದ್ದು. ಅಂದರೆ ಸೆಲ್ಫ್ ರಿಯಲೈಸೇಷನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ಅಲಾರ್ಮ್ ಇಟ್ಕೊಂಡಿರ್ತೀವಿ, ವಿ ಪ್ರೊಕಾಸ್ಟಿನೇಟ್ ಅಲಾರ್ಮ್ನ ಒಂದು ಸ್ವಲ್ಪ ಸ್ನೂಸ್ ಬಟನ್ ಮಾಡಿ, ಐ ಆಮ್ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಅಂದರೆ ಎಷ್ಟೋ ಸಲ ಅಂದ್ಕೊಳ್ತೀವಿ ನಾವು ಈ ಥರ, ಬಟ್ ಇಟ್ಸ್ ಸೋ ನೈಸ್ ಆಫ್ ಯು ಟು ಹ್ಯಾವ್ ಪುಟ್ ಇಟ್ ಅಕ್ರಾಸ್. ಅಂದರೆ ಈ ರೀತಿಯಾಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಹ್ಯಾವ್ ನೋ ವರ್ಡ್ಸ್ ಆ್ಯಕ್ಚುಲಿ ಟು ಸೇ. ಐ ಆಮ್ ವೆರಿ ಅಂದರೆ ಜ್ಞಾನದಲ್ಲಿ, ಏಜ್ನಲ್ಲಿ ಅಥವಾ ಫ್ರಮ್ ಮೋರ್ ಆಫ್ ಎನ್ ಎಕ್ಸ್ಪೀರಿಯನ್ಸ್ ನಾನು ನಿಮಗಿಂತ ಚಿಕ್ಕ. ಅಯ್ಯೋ ನಾರಾಯಣ, ಆಲ್ ಐ ಕ್ಯಾನ್ ಸೇ ಇಸ್ ತುಂಬ ಧನ್ಯವಾದಗಳು ನೀವು ಈ ಒಂದು ಇಂಟರ್ವ್ಯೂಗೆ ಬಂದದ್ದಕ್ಕೆ ಆ್ಯಂಡ್ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಕ್ಕೆ. ಬಹಳ ಜನರು ಏನು ಮಾಡ್ತಾರೆ ಅಂದರೆ, ತಮ್ಮಲ್ಲಿರೋ ಜ್ಞಾನ ಬೇರೆ ಯಾರಿಗೆ ಕೊಡಬೇಕು ಅನ್ನೋದು ಭಾವನೆ. ಅಂದರೆ ಬಹಳ ಸರಳವಾಗಿ ಅರ್ಥಪೂರ್ಣವಾಗಿ ತಗೋಬರು, ದಿಸ್ ಇಸ್ ಇಟ್ ಲೈಫ್, ಯು ವಿಲ್ ಬಿ ಕಂಟೆಂಟೆಡ್ ವಿತ್ ವಾಟ್ ಎವರ್ ಯು ಹ್ಯಾವ್. ಸಿಂಪಲ್ಲಾಗಿ ಹೇಳಿರುವಂಥ ನಿಮಗೆ ಐ ರಿಯಲಿ ವಿಶ್ ಗುಡ್ ಥಿಂಗ್ಸ್ ಹ್ಯಾಪನ್ ಆ್ಯಂಡ್ ಇನ್ನಷ್ಟು ನಮಗೆ ಜ್ಞಾನವನ್ನು ಕೊಡುವಂಥ ಒಂದು ಭಾಗ್ಯ ಸಿಗಲಿ ಅಂತ. ಅಂದರೆ ನಾವಿವತ್ತು ಬರೀ ಶಿವನ ಬಗ್ಗೆ ಮಾತಾಡಿದ್ವಿ, ಬಟ್ ದರ್ ಆರ್ ಲಾಟ್ ಮೋರ್ ಥಿಂಗ್ಸ್. ನೀವು ಪಂಚಭೂತಗಳ ಬಗ್ಗೆ ಹೇಳಿದ್ರಿ, ನಿಮ್ಮ ವಾಟ್ಸಪ್ ಚಾನಲ್ ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ ಸ್ವಂತ ನಾವು ಫಾಲೋ ಮಾಡಿದ್ರಿ. ನೀವು ಭೂತರಾಜನ್ನ ಹುಡ್ಕೊಂಡು ಹೋಗುವಂಥ ಒಂದು ವಿಡಿಯೋ, ನಿಮ್ಮ ಶಿಷ್ಯಂದ್ರನ್ನ ಒಂದು ಟೂರ್ ಮೇಲೆ ಕರ್ಕೊಂಡು ಹೋಗಿ ಅನ್ನಪೂರ್ಣೇಶ್ವರಿ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಯಾವ ರೀತಿಯಾಗಿ ಪಾರ್ವತಿ ಅಲ್ಲಿಗೆ ಬಂದು ಒಂದು ಏನೋ ಒಂದು ಸ್ಥಳವನ್ನು ಇದು ಮಾಡ್ತಾರೆ, ಭಿಕ್ಷೆ ಬೇಡಿಕೊಂಡು ಇದು ಮಾಡ್ತಾರೆ, ಪರಮಶಿವನಿಗೆ ಆವಾಗ ಒಂದು ಇದಿರುತ್ತೆ ಅಂತ. ಇಟ್ಸ್ ಸೋ ಇನ್ಸ್ಪೈರಿಂಗ್, ಇಟ್ಸ್ ಸೋ ಟಚಿ. ಆ್ಯಂಡ್ ಐ ಓನ್ಲಿ ಪ್ರೇ ಟು ಗಾಡ್ ದಟ್ ಗುಡ್ ಥಿಂಗ್ಸ್ ಹ್ಯಾಪನ್, ಮೋರ್ ಫಾಲೋವರ್ಸ್, ಮೋರ್ ನಂಬರ್ ಆಫ್ ಡಿಸೈಪಲ್ಸ್, ಆ್ಯಂಡ್ ಆಲ್ಸೋ ಯು ಸ್ಪ್ರೆಡ್ ಹ್ಯಾಪಿನೆಸ್, ಆ್ಯಸ್ ಸಿಂಪಲ್ ಆಸ್ ದಟ್. ಥ್ಯಾಂಕ್ ಯು ಸೊ ಮಚ್. ತುಂಬ ಧನ್ಯವಾದ. ನಿಮಗೂ ಒಳ್ಳೆಯದಾಗಲಿ. ನಿಮ್ಮಿಂದ ಒಳ್ಳೆಯ ಥರ ಸಮಾಜಕ್ಕೆ ಒಳ್ಳೆಯ ವಿಷಯಗಳು ನಿಮ್ಮಿಂದ ಸಿಗೋ ಥರ ಭಗವಂತ ನಿಮ್ಮ ಹೃದಯದಲ್ಲಿ ನಿಂತು ಪ್ರೇರಣೆ ಮಾಡಲಿ. ಧನ್ಯವಾದ. ತುಂಬ ಒಳ್ಳೆ ಕೆಲಸ ಮಾಡ್ತೀರಿ. ಒಳ್ಳೆಯದಾಗಲಿ. ಶ್ರೀಕೃಷ್ಣ ಸಮಸ್ತು. ಐ ಹೋಪ್ ಆಚಾರ್ಯ ಅರುಣ್ ಪ್ರಕಾಶ್ ಅವರು ಹೇಳಿರೋ ಹಾಗೆ ನಿಮಗೂ ಕೂಡ ಮನಸ್ಸಿಗೆ ತೃಪ್ತಿ ಆಗಿದೆ ಅಂತ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಎನಿವನ್ಸ್ ಲೈಫ್ ಅಂತ ಹೇಳೋ ಹಾಗೆ ನಿಮಗೂ ಕೂಡ ಈ ವಿಡಿಯೋ ತೃಪ್ತಿ ಕೊಟ್ಟಿದೆ ಮನಸ್ಸಿಗೆ ಅಂತ ಹೇಳಿದರೆ, ದೆನ್ ವೈ ವೇಟ್? ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಪ್ರೀತಿ ತೋರಿಸಿ, ಈ ಕಾಂಟೆಂಟ್ನ ಶೇರ್ ಮಾಡಿ. ಅದೇ ರೀತಿಯಾಗಿ ಮತ್ತೊಂದು ವಿಡಿಯೋಗಾಗಿ ಇಲ್ಲೇ ಬಂದು ಮತ್ತೊಂದು ವಾರ ನೋಡ್ತಾ ಇರಿ. ಇದೇ ಥರದ ಕಾಂಟೆಂಟ್ಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.